ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ನಾವು ಇವತ್ತು ನಮ್ಮ ಧ್ಯಾನವನ್ನ ಮಾಡುವ ಮುಂಚೆ ಆರೋಗ್ಯಕರ ಜೀವನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಾಸ್ಟರ್ಸ್, ನಮ್ಮೆಲ್ಲರ ಲೆಕ್ಕದಲ್ಲಿ ಆರೋಗ್ಯ ಅಂತಂದ್ರೆ ಏನು? ಆರೋಗ್ಯ ಅಂದ್ರೆ ಬರೀ ಭೌತಿಕ ಆರೋಗ್ಯ ಅಷ್ಟೇನಾ ಅಥವಾ ಮಾನಸಿಕ ಆರೋಗ್ಯ ಅಷ್ಟೇನಾ ಅಂತಂದಾಗ, ಇಲ್ಲಿ ಆರೋಗ್ಯ ಅಂತಂದ್ರೆ ನಾವೆಲ್ಲ ತಿಳ್ಕೊಬೇಕಾಗಿರೋದು ಇದು ಕೇವಲ ಭೌತಿಕವಾದ ಆರೋಗ್ಯ ಒಂದಿದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತಲ್ಲ. ಮಾನಸಿಕ ಆರೋಗ್ಯ ಇರ್ಬೇಕು, ಸಾಮಾಜಿಕ ಆರೋಗ್ಯ ಇರ್ಬೇಕು, ಭಾವನಾತ್ಮಕವಾಗಿ ನಾವೆಷ್ಟೋ ಆರೋಗ್ಯವಾಗಿದ್ದೀವಿ ಅನ್ನೋದು ನೋಡ್ಕೋಬೇಕು, ಮತ್ತೆ ಪಾರಮಾರ್ಥಿಕವಾಗಿ ಅಂದ್ರೆ ಒಂದು ಸ್ಪಿರಿಚುವಲ್ ವೇಲಿ ಅದರಲ್ಲಿ ಎಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟರಲ್ಲಿ ನಾವು ಆರೋಗ್ಯವಾಗಿದ್ದೀವಿ ಅಂತಂದ್ರೆ ನಾವು ಹೆಲ್ದಿಯೆಸ್ಟ್ ಪರ್ಸನ್ ಅಂತ ಹೇಳ್ಬಹುದು. ಸೊ ನಮ್ಮನ್ನ ನಾವು ಒಬ್ಬೊಬ್ರು ನಾವು ಆತರ ಚೆಕ್ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಾವು ಆರೋಗ್ಯವಾಗಿ ಇದ್ದೀವಾ ಅಂತ ಗೊತ್ತಾಗುತ್ತೆ. ಅಂದ್ರೆ ಓನ್ಲಿ ಫಿಸಿಕಲ್ ಹೆಲ್ತ್ ಇದ್ರೆ ಅಷ್ಟೇ ನಾನ್ ಹೆಲ್ತಿ ಅಂತಲ್ಲ, ಅಥವಾ ಓನ್ಲಿ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ ನಾನ್ ಹೆಲ್ತಿ ಅಂತಲ್ಲ. ನಮ್ಮ ಸೋಷಿಯಲ್ ಲೈಫ್ ಹೇಗಿದೆ ನೋಡ್ಕೋಬೇಕು. ಹೊರಗೋದ್ರೆ ಹೆಲ್ದಿ ಆಗಿದ್ದೀವಾ, ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿದೆಯಾ, ಇದು ತುಂಬಾನೇ ಇಂಪಾರ್ಟೆಂಟು. ಮತ್ತೆ ಎಕನಾಮಿಕಲಿ ನೋಡ್ಕೋಬೇಕು, ನಮ್ಮ ಮನಸ್ಥಿತಿ ಮೇನ್ ಅದನ್ನ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲ ಸ್ಪಿರಿಚುವಲ್ ಅಲ್ಲಿ ಬಂದಾಗ ಸ್ಪಿರಿಚುಯಾಲಿಟಿಲಿ ನಾವೇನ್ ತಿಳ್ಕೊಂಡಿದೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟರ ಸಮ್ಮಿಶ್ರಣೆ ಸಂಪೂರ್ಣ ಆರೋಗ್ಯ ಅಂತ ನಾವು ಹೇಳ್ಬೋದು. ಸೊ ಇದನ್ನ ನಾವಿವತ್ತು ನೋಡ್ತಾ ಹೋದಾಗ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತಂದಾಗ, ಇಲ್ಲಿ ಯಾಕೆ ಮುಂಚಿನ ದಿನಗಳಿಗೂ ಈಗಿನ ದಿನಗಳಲ್ಲೂ ಇಷ್ಟೊಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ? ಮುಂಚೆ ಸಮಸ್ಯೆಗಳು ಅಷ್ಟು ಗೊತ್ತಾಗ್ತಾನೆ ಇರ್ಲಿಲ್ಲ, ಈಗ ಪ್ರತಿಯೊಂದು ಚಿಕ್ಕ ಸಮಸ್ಯೆನೂ ದೊಡ್ಡ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ, ಏನ್ರಲ್ಲಿ ಬದಲಾವಣೆ ಆಗ್ತಾ ಇರಬಹುದು ಅಂತ ಇದನ್ನ ನೋಡ್ಕೊಂಡಾಗ, ಇಲ್ಲಿ ಈ ಗ್ರೂಪ್ ಅಲ್ಲಿ ಸಾಕಷ್ಟು ಜನ ದೊಡ್ಡವರು ಇದ್ದೀರಾ, ಮಿಡ್ಲ್ ಏಜ್ ಅವರು ಇದ್ದೀರಾ, ಯಂಗ್ಸ್ಟರ್ಸ್ ಇರಬಹುದು ಗೊತ್ತಿಲ್ಲ, ಮಿಡ್ಲ್ ಏಜ್ ಅವರು ಮತ್ತೆ ದೊಡ್ಡವರಂತೂ ಇದ್ದೀರಾ. ಸೊ ಇಲ್ಲಿ ಈ ಗ್ರೂಪ್ ಅಲ್ಲಿ ಎಬೌವ್ 70 ಅಥವಾ ಎಬೌವ್ 65 ಇರೋರು ಎಷ್ಟು ಜನ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಒಂದು 60 ವರ್ಷ ದಾಟಿರೋರು ಅಥವಾ 65 ವರ್ಷ ದಾಟಿರೋರು, 60 ದಾಟಿರೋರು ಯಾರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಸ್ ವಿಮಲಾ, ಮತ್ತೆ ಇನ್ಯಾರು? ರತ್ನಮ್ಮ. ಆಮೇಲೆ ಒಂದ್ 60 ವರ್ಷ ದಾಟಿರೋರು ಅಥವಾ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಂತವ್ರು ಮುಂಚೆ ಆ ತರದವ್ರು ಇದ್ರು. ಓಕೆ, ಇಲ್ಲಿ ಏನು ನಾಚ್ಕೋಬೇಡಿ ಮಾಸ್ಟರ್ಸ್, ಏನು ಕಷ್ಟದ ಏನು ಕೇಳಲ್ಲ. ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಯಾಕೆಂದ್ರೆ ನಾವು ಜೀವನದಲ್ಲಿ ಕಲಿಯೋದು ಎಲ್ಲರ ಹತ್ರನೂ ಇರುತ್ತೆ. ಯಾಕೆ ಈ ತರ ಸಮಸ್ಯೆಗಳು ಬರ್ತಾ ಇದೆ ಅಂತ ಜಸ್ಟ್ ಒಂದು ಡಿಸ್ಕಷನ್ ಆಗಿರ್ಲಿ ಅಷ್ಟೇ. ಇದು ಎಲ್ರಿಂದ ಎಲ್ಲರೂ ಕಲಿಯೋದು ಇದ್ದೇ ಇರುತ್ತೆ. ಸೊ ಓಕೆ, ನಾಳೆ ಓಕೆ, ವಿಮ್ಲಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಎಷ್ಟು ವರ್ಷ ಮೇಡಮ್ ನಿಮಗೆ? 63 ಮೇಡಮ್. 63. ಓಕೆ, ನಿಮ್ಮ ಪ್ರಕಾರ ಯಾಕೆ ಅಂದ್ರೆ ನೀವೆಲ್ಲ ಜೀವನದಲ್ಲಿ ಎಷ್ಟೋ ಅನುಭವಗಳನ್ನ ಪಡೆದಿರ್ತೀರಾ ಅಷ್ಟು ವರ್ಷದಿಂದ. ಸೊ ಏನ್ ಅನ್ನಿಸ್ಬಹುದು ನಿಮ್ಗೆ, ಯಾಕೆ ಈ ತರ ಸಮಸ್ಯೆಗಳು ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ? ಅಂದ್ರೆ ಈಗ ಏಜ್ ಆಗ್ತಾ ಆಗ್ತಾ ನಿಮ್ ವಯಸ್ಸವ್ರಿಗೆ ಏನಿರ್ಬೋದು, ಈಗ ಮೇಜರ್ ಕಾಯಿಲೆ ಅಂತಂದ್ರೆ ಆರೋಗ್ಯ, ಅನಾರೋಗ್ಯ ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಇರುತ್ತಷ್ಟೇ. ಆದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ಎಲ್ಲರಿಗೂ ಎಲ್ಲಾ ತರದ ಸಮಸ್ಯೆಗಳು, ಏನೊಂದು ಚಿಕ್ಕದ್ ಬಂದ್ರು ದೊಡ್ಡದ್ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಪ್ರಕಾರ ಏನಿರಬಹುದು ಅಂತ ನಿಮಗೆ ಅನ್ಸುತ್ತೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ? ಮೇನು ಕೂಡು ಕುಟುಂಬ ಇರ್ತಾ ಇತ್ತು ಮುಂಚೆ. ಈಗ ಆಮೇಲೆ ಜೊತೆಗೆ ಇನ್ನೂ ಏನಂದ್ರೆ ಒಬ್ಬೊಬ್ಬರೇ ಮಕ್ಳು ಇರ್ತಾರೆ. ಮೇಡಮ್ ವಿಡಿಯೋ ಜಾಸ್ತಿ ಆನ್ ಪ್ಯಾಂಪರ್ ಮಾಡ್ಕೋಬೋದಾ? ವಿಡಿಯೋ ಆನ್ ಮಾಡ್ಬೋದಾ? ಮೇಡಮ್ ಅದು ಗೊತ್ತಾಗ್ತಾ ಇಲ್ಲ ಮೇಡಮ್, ನನ್ಗೆ ಅಷ್ಟೊಂದು ಇದಿಲ್ಲ. ಕೆಳಗಡೆ ವಿಡಿಯೋ ಸಿಂಬಲ್ ಇರುತ್ತೆ ನೋಡಿ ಮೇಡಮ್ ಸ್ಕ್ರೀನ್ ಅಲ್ಲಿ. ನಾನು ಕೊಡ್ತೀನಿ, ಇಲ್ಲಿ ಕಳಿಸ್ತೀನಿ, ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಬಂತು ಅಂತ. ಓಕೆ, ಹೇಳಿ ಮೇಡಮ್. ಆಮೇಲೆ ಮೇನ್ ಇನ್ನೊಂದೇನಂದ್ರೆ ನಮ್ಮ ಒಬ್ಬೊಬ್ಬರೇ ಮಕ್ಳು ಇರ್ತಾರೆ, ಜಾಸ್ತಿ ಪ್ಯಾಂಪರ್ ಮಾಡ್ತಾರೆ. ಆಮೇಲೆ ಸಣ್ಣ ವಯಸ್ಸಿಂದ ಅವ್ರಿಗೆ ಒಂಥರ ಈಗೋಯಿಸಮ್ ಜಾಸ್ತಿ ಇರತ್ತೆ ಅನ್ಸುತ್ತೆ ನನಗೆ. ಆ ಈಗೋ ಇಂದ ಅರ್ಧ ಈಗೆಲ್ಲ ಹಾಳಾಗ್ತಾ ಇದೆ ನನ್ನ ಅನಿಸಿಕೆ. ಎಸ್, ವೆರಿ ಗುಡ್ ಮೇಡಮ್. ಒಂದು ಮೇನ್ ಪಾಯಿಂಟ್ ಹೇಳಿದ್ದು ಜಾಯಿಂಟ್ ಫ್ಯಾಮಿಲಿ, ಅದು ಕರೆಕ್ಟ್ ಆಗಿದೆ ನೀವು ಹೇಳಿರೋದು. ಅದೊಂದು ಮೇಜರ್ ಕಾರಣ ಅದೊಂದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಂಕಟೇಶ್ ಜೋಶಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಮಾತಾಡಿ. ಹಲೋ, ಮಾತಾಡಿ ಸರ್. ಅದೇ ನೀವು ಹೇಳ್ತಾ ಇದ್ರಲ್ಲ, ಈಗಿನ ಜನರೇಷನ್ ಟೆನ್ಷನ್ ಜಾಸ್ತಿ. ಟೆನ್ಷನ್ ಜಾಸ್ತಿ ಯಾಕಂದ್ರೆ ಅವರು ಮಿಕ್ಸ್ ಆಗಲ್ಲ, ಮೊದ್ಲಿಂದ ಜಾಸ್ತಿ ಇರ್ಲಿಲ್ಲ, ಹಿಂಗಾಗಿ ಮಿಕ್ಸ್ ಆಗ್ತಾ ಇದೆ. ಅದೇ ಕಾರಣ.
ಟೆನ್ಷನ್. ಎಸ್ ಎಸ್ ಸರ್. ನಿಮ್ ಏಜ್ ಸರ್ ಎಷ್ಟು? ನಿಮ್ಗೆ ಏಜು? ನಮ್ದು 66. ಓಕೆ ಸರ್. ಟೆನ್ಷನ್ ಅವ್ರ ಜಾಯಿಂಟ್ ಫ್ಯಾಮಿಲಿ. ಎಸ್, ಥ್ಯಾಂಕ್ ಯು ಸರ್. ಮೇನ್ಲಿ ಟೆನ್ಷನ್. ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್. ಅಂದ್ರೆ ಒಬ್ಬೊಬ್ರ ವ್ಯೂಲಿ ನಮ್ಗೆ ಒಂದೊಂದು ತಿಳ್ಕೊಳ್ಳೋದಿರುತ್ತೆ. ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಜನರೇಷನ್ ಇದ್ದಿದ್ದು, ಅವ್ರು ಬೆಳೆದು ಬಂತ ರೀತಿ, ಈಗ ಜನ ಬೆಳಿತಿರೋ ರೀತಿ, ಸಾಕಷ್ಟು ಚೇಂಜಸ್ ಇದೆ ಅದರಲ್ಲಿ. ಓಕೆ, ಮತ್ತೆ ಮಾತಾಡೋಣ ಅದರಲ್ಲಿ. ಸೊ ವಿಮ್ಲಾ ಅವ್ರದ್ದು ಆಯ್ತಲ್ಲ. ಐಫೋನ್ ಲತಾ ಅಂತಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಮಾತಾಡಿ. ಹಲೋ. ಹಾ, ಮಾತಾಡಿ ಮೇಡಮ್, ಹೇಳಿ ಮೇಡಮ್. ಏನಿಲ್ಲ ಮೇಡಮ್, ಅದೇ ಟೆನ್ಷನ್ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ, ಟೆನ್ಷನ್ ಯಾಕೆ ಬರ್ತಾ ಇದೆ ಈಗ? ಬಿಕಾಸ್ ಇಬ್ರೇ ಇರ್ತೀವಿ, ಮಕ್ಕಳು ಹೊರಗಡೆ ಇದ್ದಾರೆ, ಅದರಿಂದ ಟೆನ್ಷನ್. ನಿಮ್ದು ಹೇಳ್ತಾ ಇದ್ದೀರಾ ನೀವು? ಓಕೆ, ನಿಮ್ಮ ಏಜ್? ನಿಮ್ಮ ಏಜ್ 65. 65. ಓಕೆ, ನೀವು ನಿಮ್ಮದು ಹೇಳ್ತಾ ಇದ್ದೀರಾ? ಹೌದು. ಎಸ್ ಎಸ್, ಅದೇ ಇರುತ್ತೆ ಅನ್ಸುತ್ತೆ. ಎಲ್ಡರ್ಸ್ ಅಂದ್ರೆ ಟೆನ್ಷನ್ ಇರುತ್ತೆ, ಹೆಲ್ತ್ ಬಗ್ಗೆ ಯೋಚನೆ ಇರುತ್ತೆ. ಓಕೆ ಓಕೆ. ಸೊ ನಿಮಗಿರೋ ಪ್ರಾಬ್ಲಮ್ ಹೇಳ್ತಾ ಇದೀರಾ, ಅದು ನಿಜ. ಸೊ ಈಗಿನ ಮಕ್ಳು ಎಲ್ಲರೂ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇದ್ರೆ ಪೇರೆಂಟ್ಸ್ಗೂ ಅವ್ರದೇ ಆಗಿರುವಂತಹ ಒಂದು ಟೆನ್ಷನ್ಸ್ ಅವ್ರಿಗೂ ಇರುತ್ತೆ. ಅದು ಇವಾಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಹೌದು ಮೇಡಮ್, ಕರೆಕ್ಟ್, ಅದು ಕರೆಕ್ಟ್. ಅದರಿಂದಾನು ಎಷ್ಟೋ ಜನ ಈಗ ಏಜ್ ಆಗ್ತಾ ಇದು ಇನ್ನೊಂದ್ ತರ ಪ್ರಾಬ್ಲಮ್ ಈಗ ಶುರು ಆಗಿದೆ. ಯಂಗ್ಸ್ಟರ್ಸ್ಗೆ, ಮಿಡ್ಲ್ ಏಜ್ ಅವ್ರಿಗೆ ಅವ್ರದೇ ಆದ ಕೆಲವೊಂದು ಪ್ರಾಬ್ಲಮ್ಸ್, ಟೆನ್ಷನ್ಸ್, ಸ್ಟ್ರೆಸ್ ಆ ತರದಿಂದ ಅವ್ರಿಗೆ ಅನಾರೋಗ್ಯ. ನೀವ್ ಹೇಳ್ದಂಗೆ ಈಗ ಮಕ್ಳೆಲ್ಲ ಬಿಟ್ಟು ಹೋಗೋದ್ರಿಂದ ದೊಡ್ಡವ್ರಿಗೆ ಅವ್ರದೇ ಆದ ಟೆನ್ಷನ್ಸ್, ಅದರಿಂದ ದೊಡ್ಡವ್ರು ಎಷ್ಟೋ ಜನ ನೀವ್ ಹೇಳ್ದಂಗೆ ಈಗ ಡಿಪ್ರೆಷನ್ಗೂ ಹೋಗ್ತಾ ಇದ್ದಾರೆ ಸುಮಾರು ಜನ. ಹೌದು, ಕರೆಕ್ಟ್ ಕರೆಕ್ಟ್. ರೇವತಿ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನಮ್ಮ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಂದು ಏನ್ ಹೇಳಿದ್ರೆ ಮೇಡಮ್, ಈಗಿನ ಸೊಸೆರು ಮಕ್ಕಳು ಎಲ್ಲ ಅವ್ರವ್ರದೇ ಇರುತ್ತೆ. ಅದೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಅತ್ತೆ ಮಾವ ಮೈದ ಅಂತ ಎಲ್ಲಾರು ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಮಾತಾಡೋದು, ಒಬ್ಬರ ಕಷ್ಟ ಸುಖ ಹಂಚ್ಕೊಳ್ಳೋದು ಎಲ್ಲ ಇತ್ತು. ಇವಾಗ ಏನಿಲ್ಲ, ಗಂಡವನ್ನು ದುಡಿತಾನೆ, ಹೆಂಡ್ತಿನೂ ದುಡಿತಾಳೆ, ದುಡ್ಡು ಸಂಪಾದನೆ ಮಾಡ್ತಾರೆ. ಮಕ್ಕಳ ಜೊತೆ ಎಂಜಾಯ್ ಮಾಡಲ್ಲ. ಮಕ್ಕಳು ಟ್ಯೂಷನ್ ಕಳ್ಸು, ಹೋಮ್ ವರ್ಕ್ ಮಾಡ್ಸು, ಸ್ಕೂಲ್ ಕಳ್ಸು, ಅಲ್ಲಿಂದ ಬಂದ್ ಮಕ್ಳ ಕೆಲಸದ ಹತ್ರ ನೋಡ್ಕೊ, ಈ ತರ ಎಲ್ಲ ಮಾಡ್ತಾರೆ. ಅವಾಗ ಮಕ್ಕಳಿಗೂ ಒಂದೊಳ್ಳೆ ವಾತಾವರಣ ಸಿಗಲ್ಲ. ತಾಯಿ ತಂದೆ ಪ್ರೀತಿ, ಅಣ್ಣ ತಮ್ಮ ಅಕ್ಕ ತಂಗಿ ಪ್ರೀತಿ ಸಿಗಲ್ಲ. ಅಜ್ಜಿ ತಾತಂದ್ರಂತೂ ಸಿಗೋದೇ ಇಲ್ಲ ಬಿಡಿ. ಈಗೆಲ್ಲ ಇದ್ರು ಒಂದೇ ಊರಲ್ಲಿ ಇದ್ರು, ಹೊರಗಡೆ ಊರೇನ್ ಬೇಡ ಮೇಡಮ್. ನಾನು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೇಲೇನೆ ನಾನು ಹೆಣ್ಮಕ್ಳಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ನಾವು USA ಹೋಗಿ ಬರೋ ಅಷ್ಟರಲ್ಲಿ ಬೇರೆ ಮನೆ ಮಾಡಿದ್ರು. ಏನಕ್ಕೆ ಅಂದ್ರೆ ಅವಳು ಇರಕ್ಕೆ ಇಷ್ಟ ಇಲ್ಲ. ಏನ್ ತೊಂದ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಲ್ಲ ಅಂತ ಅವ್ರ ಮನೇಲಿ ಕೇಳಿದ್ನ ಅಷ್ಟೇನೆ. ನಮ್ಗೆ ಹೆಣ್ಮಗು ಇಲ್ಲ, ಹೆಣ್ಮಗು ಕೊಡಿ, ನಮ್ಗೆ ಇನ್ನೇನು ಬೇಡಿ, ವರದಕ್ಷಿಣೆ ವರೋಪಚಾರ ಅಂತ ಇಲ್ಲ ಅಂತದ್ರಲ್ಲಿ ಹಾಗ್ ಮಾಡ್ತಾರೆ. ನಿಜ, ಅವೆಲ್ಲ ಟೆನ್ಷನ್. ಅವ್ರಿಗೂ ಸುಖ ಇಲ್ಲ, ಈಗ ನಮಗೂ ಸುಖ ಇಲ್ಲ. ಸುಮ್ನೆ ದುಡ್ಡಿದೆ, ಆಸ್ತಿ ಇದೆ, ಅಂತಸ್ತಿದೆ, ಏನಕ್ಕೆ ನೆಮ್ಮದಿ ಸಂತೋಷ ಇಲ್ಲ ಮೇಡಮ್. ಅವರು ಅಷ್ಟೇ. ಈಗ ನನ್ ಮಗ ಒಂದ್ ಕಡೆ ಸಿಂಗಾಪುರ್, ಅವಳು ಓದಿಸ್ಬೇಕು ಮಗನ ಅಂತ ಇಲ್ಲೇ ಇದ್ಲು. ಈಗ ಬಂದ್ ಹಳ್ಳಿ ಜಾಯಿನ್ ಆಗವನೆ. ಅವ್ನ್ ಬೆಂಗಳೂರಿನ ಮಗನ್ ನೋಡ್ಕೊಳಕಿದ್ದಾಳೆ. ಏನಕ್ಕೆ ಅಷ್ಟ ಆಸ್ತಿ ದುಡ್ಡು ಸಂಪತ್ತು. ನಾವ್ ಏನಿದೆ ಅವಾಗ ತುಂಬಾ ಕಮ್ಮಿ ಸಂಬಳ, ಗಂಡ ಹೆಂಡತಿ ಅತ್ತೆ ಮಾವ ನಮ್ಮ ಮೈದ ಇದ್ರು, ಇಲ್ಲೇ ಓದಿಸ್ತೆ, ಎಲ್ಲ ಹ್ಯಾಪಿಗೆ ಇದ್ದವು. ಅವಾಗ ತುಂಬಾ ಖುಷಿಯಿಂದ ಇದ್ವಿ. ಕಡಿಮೆ ಸಂಬಳ, ಬಡತನ ಇದ್ರುವೆ ಸಂತೋಷ ಇತ್ತು. ಇವಾಗ ಕೈ ತುಂಬಾ ದುಡ್ಡು, ಮನೆಗಳ ಬಾಡಿಗೆಗಳು, ಕಾರು ಬಂಗ್ಲೆ, ಏನಿದ್ರು ನೆಮ್ಮದಿ ಇಲ್ಲ ಮೇಡಮ್. ನಾನ್ ಅವಾಗಿದ್ನೆಲ್ಲ ಸುಖವಾಗಿ ಸಂತೋಷವಾಗಿ ಮದುವೆ ಆದ ಹೊಸ್ತ್ರಲ್ಲಿ. ಅವಾಗ ನಮ್ ಮಕ್ಳೆಲ್ಲ ಹುಟ್ಟಿ ಬೆಳೆದು ಅವ್ರನ್ನ ಇಂಜಿನಿಯರ್ ಮಾಡೋವರೆಗೂ ಹ್ಯಾಪಿಯಾಗೆ ಇದ್ದ ಅಂದ್ಕೊಳ್ಳಿ, ಸಾಲ ಮಾಡಿದ್ರು. ಬಟ್ ಆಮೇಲೆ ಮದ್ವೆ ಆದ್ಮೇಲೆ ಚೇಂಜ್ ಆಗೋಯ್ತು. ಏನು ಮಾಡಕ್ಕಾಗಲ್ಲ, ನಮ್ಮ ಅದೃಷ್ಟ ಅನ್ಕೋಬೇಕು. ಅವ್ರ ನೀವ್ ಹೇಳಿದಿರಲ್ಲ, ಯಾರನ್ನು ಬ್ಲೇಮ್ ಮಾಡ್ಬೇಡಿ. ನಾವು ಹೋದ್ ಜನ್ಮದಲ್ಲಿ ಏನ್ ಮಾಡಿದ್ವೋ ಅದು ನಮ್ಗೆ ಈ ಜನ್ಮದಲ್ಲಿ. ನಾನ್ ತಕ್ಷಣ ನಿಮ್ಮನ್ನ ನೆನ್ಸ್ಕೊಂಡ್ಬಿಡ್ತೀನಿ ಏನಾದ್ರು ಫೀಲಿಂಗ್ಸ್ ಆದ್ರೆ. ಇಲ್ಲ ಮೇಡಮ್ ಹೇಳಿದಾರೆ, ಇದು ನಾವು ಹೋದ್ ಜನ್ಮದಲ್ಲಿ ಮಾಡಿದೀವಿ, ಅದು ನಮ್ನ ಇವಾಗ ಅನುಭವಿಸ್ತಾ ಇದೀವಿ ಬಿಡು. ನಾವ್ ಯಾರು ತಂದೆ ತಾಯಿ ಮಕ್ಕಳು ದೂರ ಇಟ್ಟಿದ್ವೋ ಹೋದ್ ಜನ್ಮದಲ್ಲಿ, ಅದಕ್ಕೆ ದೇವ್ರು ಇವಾಗ ನಮ್ಮ ಮಕ್ಳು ಇದ್ರೂನು ದೂರ ಇದ್ದಾರೆ. ಹೌದು, ಕರೆಕ್ಟ್ ಅಂತ ಅದ್ ಸಮಾಧಾನ ಮಾಡ್ಕೊತೀನಿ ಮೇಡಮ್. ತುಂಬಾ ಧನ್ಯವಾದಗಳು. ನಂಗೆ ನಿಮ್ ಕ್ಲಾಸ್ ಕೊಡ್ಬೇಕಂತ ತುಂಬಾ ಇಷ್ಟ ಮೇಡಮ್. ತುಂಬಾ ಚೆನ್ನಾಗಿ ಮಾಡ್ತೀರಿ, ಈ ತರ ಎಲ್ಲ ನಮ್ ಕೇಳ್ತೀರಿ, ಚೆನ್ನಾಗಿದೆ ಮೇಡಮ್. ಬೆಳಗ್ಗೆ ಹೊತ್ತು 2 ಅವರ್ ಹೆಂಗೋಯ್ತು ಗೊತ್ತಾಗಲ್ಲ. ಇವಾಗ ಸಿಕ್ಕಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶಾಂತ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಅನ್ಮ್ಯೂಟ್ ಹೇಳಿ. ಈಗ ಮೇಡಮ್ ಹೇಳಿದ್ರಲ್ಲ, ಅದೇನೆ ಕರೆಕ್ಟ್. ಆಗಿನ ಕಾಲದಲ್ಲಿ ನಾವೆಲ್ಲ ಕಷ್ಟಪಟ್ಟು ಮಕ್ಳನ್ನ ಬೆಳೆಸಿದ್ವಿ.
ತುಂಬಾ ಕಷ್ಟದಲ್ಲಿ ಬೆಳೆಸಿದ್ವಿ, ಮಕ್ಳು ಹಾಗೆ ಕಷ್ಟಪಟ್ಟು ಬೆಳೆದ್ರು. ಆದ್ರೆ ಈಗ ಹಾಗಿಲ್ಲ, ಈಗ ಮಕ್ಳಿಗೆಲ್ಲ ಸುಲಭವಾಗಿ ಸಿಕ್ಬಿಡ್ತಾ ಇದೆ ಎಲ್ಲಾನು. ಮಕ್ಕಳನ್ನ ನಾವು ಬೈಯೋ ಹಾಗಿಲ್ಲ, ಏನೋ ಒಂದು ಮಕ್ಳಿಗೆ, ಈಗಿನ ಮಕ್ಳಿಗೆ ಶಿಕ್ಷೆ ಇಲ್ಲ ಒಟ್ನಲ್ಲಿ ಹೇಳ್ಬೇಕಂದ್ರೆ, ಶಿಕ್ಷೆ ಇಲ್ಲದೆ ಮಕ್ಳು ಬೆಳೆಸ್ತಾ ಇದಾರೆ. ಅದು ಒಂದು ಕಾರಣ ಇರ್ಬೋದು. ಆಗ ನಮ್ಗೂ ಒಂದ್ ಸ್ವಲ್ಪ ಮನ್ಸು ನೋವಾಗುತ್ತೆ, ಅಯ್ಯೋ ಮಕ್ಳು ಈ ತರ ಮಾಡ್ತಾ ಇದಾರಲ್ಲ, ಏನೋ ಒಂದ್ ಮಾತ್ ಅಂತ ಇಲ್ವಲ್ಲ, ಹೇಗೆ ಮುಂದಕ್ಕೆ ಇವ್ರು ಯಾವ ತರ ಬೆಳವಣಿಗೆ ಬೆಳಿತಾರೋ ಅನ್ನೋ ತರ ನಮ್ಗೂ ಒಂಥರ ಯೋಚನೆ ಆಗತ್ತೆ, ಭಯನೂ ಆಗತ್ತೆ. ಮತ್ತೆ ಇವತ್ತಿನ ಮಾಧ್ಯಮನೂ ಕೂಡ ಸರಿಗಿಲ್ಲ. ಮಾಧ್ಯಮನು ಇದಕ್ಕೆ ಜಾಯ್ನ್ ಆಗ್ಬಹುದು, ಮಾಧ್ಯಮ ಟಿವಿ ಆಗ್ಬೋದು, ಏನಾದ್ರೂ ಆಗ್ಬೋದು, ಫಿಲಂ ಪಿಕ್ಚರ್ಗಳಾಗ್ಬೋದು, ಅದು ಕೂಡ ಸರಿ ಇಲ್ಲ. ಮೊದಲನೇದಾಗಿ ಟಿವಿನೇ ಹೇಳ್ತೀನಿ ನಾನು, ಅದು ಕೂಡ ಸರಿ ಇಲ್ಲ. ಒಟ್ನಲ್ಲಿ ಎಲ್ಲ ಮಕ್ಕಳಿಗೆ ತುಂಬಾ ಸುಲಭವಾಗಿ ಎಲ್ಲ ಕೈಗೆ ಸಿಗ್ತಾ ಇದೆ. ಅವಕ್ಕೆ ಯಾವ್ದೋ ಒಂದು ಇದು ಬೇಕಾಗಿಲ್ಲ, ಕಷ್ಟದ ತರದವಾದ ಏನು ಬೇಕಾಗಿಲ್ಲ. ಆಮೇಲೆ ಸ್ಕೂಲ್ಗೆ ವ್ಯಾನ್ ಅದು ಇದು ಎಲ್ಲ ಈಸಿಯಾಗಿ ಸಿಗ್ತಾ ಇದೆ, ಅದು ಒಂದು ಕಾರಣ ಇರ್ಬಹುದು ಅನ್ಕೋತೀನಿ. ಅದು ಒಂದ್ ಕಾರಣ. ಹೌದು, ನಾವೇನು ಮಾತಾಡೋ ಹಾಗಿಲ್ಲ, ಬಾಯಿನ ಸುಮ್ನೆ ಬೀಗ ಹಾಕೊಂಡು ಸುಮ್ನೆ ಫುಲ್ ಕಂಫರ್ಟ್ ಝೋನ್ ಅಲ್ಲಿ ಕೊಟ್ಬಿಡ್ತಾ ಇದೀವಿ ಅವ್ರಿಗೆ. ಕಂಫರ್ಟ್ ಝೋನ್ ಅಲ್ಲಿ ಇದಾರೆ ಎಲ್ಲ. ದೊಡ್ಡವರು ಚಿಕ್ಕವರು ಅನ್ನೋದು ನಾವೊಂದು ಅದು ಡಿಸಿಪ್ಲಿನ್, ಒಂದು ಶಿಸ್ತು ಹೇಳ್ಕೊಡ್ತಾ ಇಲ್ಲ ಮಕ್ಳು. ಹೌದು, ಅದು ಮೇಜರ್. ಕರೆಕ್ಟ್. ಹೌದು, ಇದೆಲ್ಲ ಒಂದು ಕಾರಣ ಅನ್ಸುತ್ತೆ. ನಮಗೆಲ್ಲ ಏನ್ ಹೇಳಿದ್ರು ನಾವ್ ಎದುರು ಉತ್ತರ ಕೊಡ್ತಿರ್ಲಿಲ್ಲ, ಅವ್ರು ಹೇಳಿದಕ್ಕೆಲ್ಲ ಹೌದು ಅಂತಂತ ಇದ್ವಿ. ಈಗ ನಮ್ಮನ್ನ ಅಲ್ಲ, ಯಾರು ಗೆಸ್ಟ್ ಬರ್ತಿದ್ದಾಗೆ ಮನೆಗೆ ನಾವೆಲ್ಲ ನಮ್ಮ ಮಕ್ಳೆಲ್ಲ ಬನ್ನಿ ಒಳಗಡೆ ಬನ್ನಿ ನಮಸ್ತೆ ಅಂತೆಲ್ಲ ಮಾಡ್ತಾ ಇದ್ರು. ಈಗಿನ ಮಕ್ಳು ಏನಿಲ್ಲ, ಅವ್ರಾಯ್ತು, ಅವ್ರ ಆಟ ಆಯ್ತು, ಅವ್ರ ಖುಷಿ ಆಯ್ತು, ಹೇಳ್ಕೊಟ್ರು ಕೇಳೋಂತ ಇದಿಲ್ಲ, ಸಂದರ್ಭಗಳಿಲ್ಲ. ಎಸ್ ಮೇಡಮ್, ಕರೆಕ್ಟ್. ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಎಸ್ ಮೇಡಮ್, ನೆಕ್ಸ್ಟ್. ಓಕೆ, ಎಲ್ಲರೂ ಅದೇ ಒಳ್ಳೊಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದೀರಾ. ನಾನು ಇವತ್ತು ಏನ್ ತಗೋಬೇಕಂತ ಅನ್ಕೊಂಡೋ ಆ ಪಾಯಿಂಟ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಲ್ರು ಚೆನ್ನಾಗಿ ಹೇಳಿದ್ರಿ. ಸೊ ನಾನಿವತ್ತು ಹೇಳಕ್ ಬಂದಿರೋದು ಅದೇನೆ. ಈಗ ಮೇಜರ್ ಎಲ್ಲರೂ ನಿಮ್ ಕಡೆಯಿಂದಾನೆ ಬಂತು, ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಹೇಳ್ಬಿಟ್ರಿ. ಈಗ ಮೇನ್ ಪ್ರಾಬ್ಲಮ್ಸ್ ಬಂದಿದ್ದು ಎಲ್ಲ ನಾವು ಲೈಫು ತುಂಬಾ ಈಸಿ ಆಗ್ಬಿಟ್ಟಿದೆ. ಎಲ್ರದು ಪ್ರತಿಯೊಬ್ಬರದು ಈಸಿ ಲೈಫ್ ಆಗಿ ಹೋಗ್ಬಿಟ್ಟಿದೆ. ಏನು ಕೇಳಿದ್ರೆ ಅದು ಇನ್ಸ್ಟೆಂಟ್ ಆಗಿ ಸಿಕ್ಕು ಬಿಡ್ತಾ ಇದೆ ಅವರಿಗೆ. ಕಷ್ಟ ಅನ್ನೋದು ಗೊತ್ತೇ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಪೇಷನ್ಸ್ ಅನ್ನೋದು ಮೇಯ್ನು ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಈ ಒಂದು ರೀತಿಲಿ ಬೆಳೆದವ್ರಿಗೆ ಏನಾಗುತ್ತೆ, ದೊಡ್ಡವರಾದ್ಮೇಲೆ ಯಾವುದೇ ಒಂದು ಚಿಕ್ಕದು ಅವ್ರು ಅನ್ಕೊಂಡಿದ್ದು ಆಗ್ಲಿಲ್ಲ, ಸಿಗಲಿಲ್ಲ ಅಂದ ತಕ್ಷಣ ಅಲ್ಲೇನೇನೆ ಅವರು ಅಪ್ಸೆಟ್ ಆಗ್ಬಿಡ್ತಾರೆ. ಅದ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಸೂಯಿಸೈಡ್ ಲೆವೆಲ್ ವರ್ಗುನು ಹೋಗುತ್ತೆ. ಈಗ ಅಂದ್ರೆ ಒಂದೇ ಒಂದು ಫೇಲ್ಯೂರ್ನು ಅವ್ರು ಒಪ್ಕೊಳ್ಳಲ್ಲ. ಒಂದು ಏನಾದ್ರು ಜೀವನದಲ್ಲಿ ಇಲ್ಲ ಅವ್ರು ಅನ್ಕೊಂಡಿದ್ದು ಅಂತಂದ್ಬಿಟ್ರೆ, ಅಥವಾ ಸಪೋಸ್ ಮನೇಲೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಅವ್ರು ಕೇಳಿದ ತಕ್ಷಣ ಕೊಡ್ಸಕ್ ಆಗದೆ ಇರ್ಬೋದು, ಆ ಸ್ವಲ್ಪಕ್ಕೆನೇ ಸಿಟ್ಟುಗಳು ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗುವಂಥದ್ದು, ಈ ತರದೆಲ್ಲ ಸಾಕಷ್ಟು ನಡೀತಾ ಇದೆ. ಸೊ ಇದಕ್ಕೆ ರೀಸನ್ಸ್ ನೋಡ್ಕೊಂಡು ಹೋದಾಗ ನಾವು ಫಸ್ಟ್ ಈಗ ಮೇಜರ್ ಇಲ್ಲಿ ಬಳಲ್ತಾ ಇರೋದೇ ಪ್ರಾಬ್ಲಮ್ ಡಿಪ್ರೆಷನ್ ಇಂದ. ಈಗ ಒಬ್ರು ಮೇಡಮ್ ಹೇಳಿದ್ರು, ಅವ್ರಿಗೆ ಡಿಪ್ರೆಷನ್ ಅಂದ್ರೆ ಏಜ್ ಆಗೋಗಿದೆ, ನೋಡ್ಕೊಳಕ್ ಯಾರು ಇಲ್ಲ, ಮನೇಲಿ ಮಕ್ಳು ಯಾರು ಇಲ್ಲ, ಇರೋರು ಒಬ್ರು ಇಬ್ರು ಇರ್ತಾರೆ, ಎಲ್ಲರನ್ನು ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಅಬ್ರಾಡ್ ಹೋಗೋರು, ಬೇರೆ ಊರುಗಳಲ್ಲಿರೋರು, ಈ ತರ ಆದಾಗ ಈ ದೊಡ್ಡವ್ರಿಗೂ ಸಹ ಮಾನಸಿಕ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅವರಿಗೆ ಮೊದಲೇ ಆಲ್ರೆಡಿ ಏಜ್ ಆಗಿ ಇಲ್ಲಿ ಫಿಸಿಕಲಿನೂ ಪ್ರಾಬ್ಲಮ್ಸ್ ಇರುತ್ತೆ, ಜೊತೆಗೆ ಈ ಮೆಂಟಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ಒಂದ್ ಪಾಯಿಂಟ್, ಅದು ಕರೆಕ್ಟ್. ಸೊ ಇಲ್ಲಿ ನಾವ್ ಈ ತರ ನೋಡ್ತಾ ಇರುವಾಗ ಏನೇನು ಅಂಶಗಳು ನಾವು ಗಮನಿಸ್ಕೋಬೇಕು ಅಂದಾಗ, ಈ ಜಾಯಿಂಟ್ ಫ್ಯಾಮಿಲಿ ಫಸ್ಟ್ ಹೇಳಿದ್ದು ತುಂಬಾನೇ ಚೆನ್ನಾಗಿತ್ತು, ಅದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಒಬ್ಬೊಬ್ರು ಒಂದೊಂದು ಕೆಲಸ ತಗೊಂಡು ಅವ್ರಿಗೆ ಏನ್ ಕೆಲಸ ಬರುತ್ತೋ ಆ ಕೆಲ್ಸಗಳನ್ನ ಮಾಡ್ಕೊಂಡು ಹಂಚ್ಕೊಳ್ತಿದ್ರು ಎಲ್ಲ ಕೆಲ್ಸಗಳನ್ನ. ಆಮೇಲೆ ಜೊತೆಗೆ ಕೆಲ್ಸಗಳನ್ನ ಹಂಚ್ಕೊಂಡ್ಮೇಲೆ ಆ ಕೆಲ್ಸಗಳಲ್ಲಿ ಮಾಡಾದ್ಮೇಲೆ ಯಾವ್ದೇ ಒಂದು ನಿರೀಕ್ಷೆ ಇರ್ತಾ ಇರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇರ್ತಾ ಇರ್ಲಿಲ್ಲ. ಅಲ್ಲಿ ನಾನು ಈ ಕೆಲಸ ಮಾಡಿದ್ರೆ ನನಗೆ ಅವ್ರು ಹೊಗಳ್ಬೇಕು, ನನಗೇನೋ ಒಂದ್ ಪಟ್ಟ ಕೊಡ್ಬೇಕು, ಆ ತರ ಏನೂ ಇರ್ಲಿಲ್ಲ, ಎಕ್ಸ್ಪೆಕ್ಟೇಷನ್ಸೇ ಇರ್ಲಿಲ್ಲ. ಅವಾಗ ಅವರ ಖುಷಿಗೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ನಾನ್ ನೋಡಿರೋ ಮಟ್ಟಿಗೆ, ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ಆವಾಗ ಆ ಒಂದು ಒಟ್ಟು ಕುಟುಂಬದಲ್ಲಿ ಆ ತರ ಇರ್ತಿತ್ತು. ನೋ ಎಕ್ಸ್ಪೆಕ್ಟೇಷನ್ಸ್, ಯಾವ್ದ್ರಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರ್ತಿರ್ಲಿಲ್ಲ. ಅವ್ರಿಗೆ ಎಷ್ಟಾಗುತ್ತೆ ಏನಾಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಎಲ್ಲ ಆ ನ್ಯಾಚುರಲ್ ಆ ಖುಷಿ ಅನ್ನೋದು ಇರ್ತಿತ್ತು. ಎಲ್ಲರಿಗೂ ಖುಷಿ ಅನ್ನೋದು ಸಹಜವಾಗಿ ಬರ್ತಾ ಇತ್ತು, ಅದು ಆರ್ಟಿಫಿಷಿಯಲ್ ಅಲ್ಲ, ಅದು ಸಹಜವಾಗಿ ಆ ಖುಷಿ ಬರ್ತಾ ಇತ್ತು ಅವಾಗ. ಸೊ ಅವಾಗ ಏನಾಗ್ತಿತ್ತು, ಆ ಕೆಲ್ಸ ಎಲ್ರೂ ಹಂಚ್ಕೊಂಡಾಗ ಒಬ್ರಿಗೆ ಅದು ಹೆವಿ ಅನ್ಸ್ತಿರ್ಲಿಲ್ಲ. ಈಗೇನಾಗಿದೆ, ಒಟ್ಟು ಕುಟುಂಬದಲ್ಲಿ ಇದ್ರೂನು ಈ ಸ್ವಾರ್ಥತೆಗಳು ಜಾಸ್ತಿ ಆಗಿ, ನಾನ್ ಯಾಕೆ ಮಾಡ್ಲಿ, ಅವ್ರು ಮಾಡ್ಲಿ ಬಿಡು, ಈ ತರ ಒಂದು ಸ್ವಾರ್ಥತೆಯಿಂದನೂ ಯಾರೋ ಒಬ್ರಿಗೆ ಮಾಡೋರ್ಗೆ ಕೆಲ್ಸ ಇರುತ್ತೆ ಎಲ್ಲೋದ್ರೂನು, ಅದನ್ನ ನಾವೀಗ ಅಬ್ಸರ್ವ್ ಮಾಡ್ಕೋಬಹುದು. ಏನು ಅಂದ್ರೆ ಇವಾಗ
ಯಾರು ಮಾಡ್ತಾ ಇರ್ತಾರೋ ಅವ್ರ ಮೇಲೇನೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ. ಅದನ್ನ ನಾವು ಅಬ್ಸರ್ವ್ ಎಲ್ಲೋದ್ರು ಅಷ್ಟೇ ಅಲ್ವಾ, ಮಾಡೋರಿಗೆ ಕೆಲಸ ಇದ್ದೇ ಇರುತ್ತೆ, ಅರ್ಥ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಇಲ್ಲ ಎಸ್ಕೇಪಿಸಮ್ ಆಗೋರು ಎಸ್ಕೇಪ್ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ. ಅದೊಂದು ಇವಾಗ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಮಾಡ್ಲಿ, ಅವ್ರು ಮಾಡ್ಲಿ, ಈ ಸೆಲ್ಫಿಶ್ನೆಸ್ ಎಲ್ಲರಲ್ಲೂ ಇವಾಗ ಬಂದ್ಬಿಟ್ಟಿದೆ. ಅವಾಗ ಜನ ಜಾಸ್ತಿ ಇದ್ರೂನು ಮನಸ್ಸು ದೊಡ್ಡದಾಗಿತ್ತು, ಅದೇ ತರ ಮನಸ್ಸು ವಿಶಾಲವಾಗಿತ್ತು. ಈಗ ಕುಟುಂಬಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಎಲ್ಲ ಜನ ಒಬ್ರೋ ಇಬ್ರೋ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 3-4 ಈ ತರ ಅದು ಇದಾಗ್ತಾ ಇದೆ. ಮನಸ್ಸು ಸಹ ಅಷ್ಟೇ ಸಂಕುಚಿತವಾಗಿ ಆಗೋಗ್ತಾ ಇದೆ. ಈಗ ಬ್ರಾಡ್ ಮೈಂಡ್ ಅನ್ನೋದು ಇಲ್ಲ. ಅವಾಗ ಏನಾಗುತ್ತೆ, ಒಬ್ರಿಗೆ ಮಾಡೋರ್ಗೆ ಏನಾಗುತ್ತೆ, ಸ್ಟ್ರೆಸ್ ಟೆನ್ಷನ್ ಎಲ್ಲಾನು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳಂಗಿಲ್ಲ, ಹೇಳಿದ್ರು ಕೇಳೋರಿಲ್ಲ. ಇಲ್ಲಿ ಮಾಡೋದು ತಪ್ಪಲ್ಲ, ಅದರಿಂದ ಏನಾಗ್ತಾ ಇದೆ, ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆಗೋಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಕುಕಿಂಗ್ ಅಡಿಗೆ ಪದ್ಧತಿಗಳು, ಅಡಿಗೆ ಆಹಾರ ಮುಂಚೆ ಹೇಗಿರ್ತಾ ಇತ್ತು, ಎಷ್ಟು ಒಂಥರ ಅಡಿಗೆ ಮಾಡ್ತಾ ಇದೀವಿ ಅಂದ್ರೆ ಫುಲ್ ಫೋಕಸ್ಡ್ ಆಗಿ ಆ ಅಡಿಗೆ ಮೇಲೆನೆ ಮನ್ಸಿಟ್ಟು ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ರು ಮುಂಚೆ ನಮ್ ತಾಯಿರು ಅಜ್ಜಿರು. ಮೇಜರ್ ಅವ್ರಿಗಿದ್ದಿದ್ ಕೆಲ್ಸ ಏನು, ಅಡಿಗೆ ಮಾಡೋ ಕೆಲ್ಸ, ಮನೆ ಕೆಲ್ಸ. ಸೊ ಅವ್ರು ಅದನ್ನ ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ರು. ಆವಾಗ ಏನಾಗ್ತಿತ್ತು, ಆ ರುಚಿಗಳು ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಈಗ ಏನಾಗ್ತಾ ಇದೆ, ಕಾಟಾಚಾರಕ್ಕೆ ಮಾಡ್ಬೇಕಲ್ಲಪ್ಪ ಮಾಡ್ಬೇಕು ಆ ತರ. ಆಮೇಲೆ ಮೊದ್ಲೇ ಬರ್ತಾನೆ ಏನು ಆ ಫುಡ್ ಐಟಮ್ಸ್ ಏನ್ ಸಿಗುತ್ತೆ ನಮ್ಗೆ ಪ್ರಿಪೇರ್ ಮಾಡಕ್ಕೆ, ಅದ್ರಲ್ಲಿನೂ ಸಹ ಪ್ಯೂರಿಟಿ ಇಲ್ಲ. ನಮ್ಮ ಮನಸ್ಸುಗಳು ಹೇಗೋ ಆ ಒಂದು ಏನು ಸಾಮಾನುಗಳು ನಾವು ಖರೀದಿ ಮಾಡಿ ತರ್ತಾ ಇದೀವಿ ಅದ್ರಲ್ಲೂ ಸಹ ಯಾವ ಮೆಟೀರಿಯಲ್ ಅಲ್ಲೂ ಆ ಒಂದು ಒರಿಜಿನಾಲಿಟಿ ಇಲ್ವೇ ಇಲ್ಲ. ಸೊ ಹಾಗಾಗಿ ಅಲ್ಲೂ ಸಹ ಚೇಂಜಸ್ ಆಗ್ತಾ ಇದೆ. ಯಾರು ಇಂಟ್ರೆಸ್ಟ್ ಕೊಟ್ಟು ಮಾಡದೇ ಇರೋದ್ರಿಂದ ಆ ಒಂದು ಫುಡ್ ಅನ್ನೋದು ಒಂಥರ ಆಸೆಯಿಂದ ಇಷ್ಟಪಟ್ಟು ತಿನ್ನೋ ತರ ಇರಲ್ಲ. ಅದು ಏನೋ ಕಾಟಾಚಾರಕ್ಕೆ ಅವರು ಮಾಡ್ತಾರೆ, ಕಾಟಾಚಾರಕ್ಕೆ ನಾವು ತಿಂತಿರ್ತೀವಿ. ಪ್ರೀತಿಯಿಂದ ಮಾಡೋದು ಕಡಿಮೆ ಆಗಿದೆ, ಪ್ರೀತಿಯಿಂದ ಬಡಿಸೋದೂನು ಕಡಿಮೆ ಆಗಿದೆ. ಅವೆರಡು ಕಡಿಮೆ ಆದಾಗ ತಿನ್ನೋರ್ಗುನು ಸಮಾಧಾನ ನೆಮ್ಮದಿ ಇರಲ್ಲ. ಸೊ ಆಚೆ ಹುಡುಕೊಂಡು ಹೋಗ್ತಾರೆ ತಿನ್ನಕ್ಕೆ. ಆ ಟೇಸ್ಟ್ಗಳು ಅಷ್ಟೇ. ಇವಾಗ ಏನಾಗ್ಬಿಟ್ಟಿದೆ, ಯಾವ್ದೋ ಟೇಸ್ಟ್ ಏನೋ ತರ ಯಾವ್ದೋ ಇಷ್ಟಪಡ್ತಾರೆ, ಹೊರಗಿಂದ ಇಷ್ಟಪಡ್ತಾರೆ, ಮನೆಗಿನ್ನೂ ಅದ್ ಯಾವ್ದ್ರಿಂದ ಬಂದಿದೆ ಅದು ಇನ್ನೊಂದು ಯಂಗ್ಸ್ಟರ್ಸ್ನೇ ಕೇಳ್ಬೇಕು ಯಾಕೆ ಹಾಗೆ ಅಂತ ಅಂದ್ಬಿಟ್ಟು. ಸೊ ಅದೊಂದು ಬಂದಿದೆ ಇವಾಗ. ಸೊ ಮನಸ್ಥಿತಿ ಮೇಯ್ನು ಅದೆಲ್ಲ ಯಾಕೆ ಚೇಂಜ್ ಆಗಿದೆ, ಆಹಾರ ಮಾಡೋ ಪದ್ಧತಿ ಇರ್ಬೋದು, ತಿನ್ನುವಂತ ಆಹಾರ ಬೇರೆ ತರ ರುಚಿಗಳು. ಯಾಕೆಂದ್ರೆ ನಮ್ಮ ಮನಸ್ಥಿತಿಗಳಿನೇ ಸರಿ ಇಲ್ಲ. ಯಾವಾಗ ನಮ್ಮ ಮನಸ್ಥಿತಿ ಸರಿ ಇರಲ್ಲ, ಆಲೋಚನೆಗಳು ಸರಿ ಇರಲ್ಲ, ಇದೆಲ್ಲದ್ರಲ್ಲೂ ಏರುಪೇರು ಆಗುತ್ತೆ ಆಹಾರದಲ್ಲಿ ಮಾಡೋ ವಿಧಾನಗಳು. ಆಮೇಲೆ ಮುಂಚೆ ಎಲ್ಲ ಒಂದು ಅಡಿಗೆ ಮನೇಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟಪಟ್ಟು ರುಬ್ಬೋದಿರ್ಬೋದು, ನೀರ್ ತರೋದಿರ್ಬೋದು, ಬಾವಿಯಿಂದ ನೀರ್ ಸೇದ್ಕೊಂಡ್ ಬಂದು ರುಬ್ಬಿ ಮಾಡೋವಂಥದ್ದು, ಹಿಟ್ಟುಗಳ ಮನೇಲಿ ಮಾಡೋದು, ಇದೆಲ್ಲಾ ಮಾಡುವಾಗ ಏನಾಗ್ತಿತ್ತು, ಅವ್ರಿಗೆ ಫಿಸಿಕಲ್ ಎಕ್ಸರ್ಸೈಸು ಇರ್ತಾ ಇತ್ತು. ಅಷ್ಟು ಕೆಲಸ ಮಾಡಿದ್ರು ಯಾರು ಸಿಟ್ಟು ಆತರ ತೋಡಿಸ್ಕೊಳ್ತಾ ಇರ್ಲಿಲ್ಲ ಅವರು, ಅದು ಪ್ರೀತಿಯಿಂದ ಮಾಡೋರು. ಈಗ ಏನಾಗಿದೆ, ಎಲ್ಲ ಕೈಗೆ ಕಾಲಿಗೆ ಅಲ್ಲಲ್ಲೇ ಸಿಗುತ್ತೆ ನಮ್ಗೆ. ಎಷ್ಟು ಗ್ಯಾಡ್ಜೆಟ್ಸ್ ಬಂದಿದೆ, ಎಷ್ಟು ಸುಲಭ ಆದ್ರೂನು ಎಲ್ಲಾ ಇನ್ಸ್ಟಂಟ್ ಆಗಿ ಸಿಕ್ಕಿದ್ರು ಸಹ ಆ ರುಚಿ ಬರಲ್ಲ, ಆ ಭಾವನೆಗಳ ಮೇಯ್ನ್ ಇಲ್ಲ. ಅದ್ರಲ್ಲಿ ಎಲ್ಲಾನು ಚೇಂಜ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಮೇಜರ್ ನೋಡಕ್ ಹೋದ್ರೆ ಬದಲಾವಣೆಗಳು. ಯಾವ ತರ ಬದಲಾವಣೆಗಳು ಬಂದಿದೆ, ನಾವ್ ಯಾರು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೀವಿ. ಎಲ್ರು ನಾವೇನ್ ಮಾಡ್ತಾ ಇದೀವಿ, ಗೊತ್ತಿದ್ದೋ ಗೊತ್ತಿಲ್ದಿನೋ ವೆಸ್ಟರ್ನ್ ಕಲ್ಚರ್ಗೆ ಹೋಗ್ತಾ ಇದೀವಿ. ಹೇಳ್ಬಾರ್ದು, ಕೆಲವ್ರು ಅಲ್ಲೂ ಹೋಗ್ತಾರೆ, ಕೆಲವರು ಇಲ್ಲಿದ್ದವ್ರೆ, ಈಗ ಹಳ್ಳಿಲಿದ್ದವ್ರು ಸಿಟಿ ನೋಡ್ ಕಲಿಯೋದು, ಸಿಟಿಲಿರೋರು ಇನ್ನೊಂದ್ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ಕಲಿಯೋದು. ಏನ್ ಬೇಕೋ ಅದನ್ನ ಕಲಿತಾ ಇಲ್ಲ, ಬರೀ ನೋಡುವ ನೋಟಕ್ಕೆ ಏನ್ ಚೆನ್ನಾಗಿದೆ ಅದಕ್ಕೆ ಹೋಗಿ ಮಾರ್ ಹೋಗ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಅವಾಗ ನಮ್ಮ ಬೇಸಿಕ್ ರೂಟ್ ಏನಿದೆ ನಾವ್ ಅದನ್ನ ಮರ್ತು ಬಿಡ್ತಾ ಇದೀವಿ. ಈಗ ಒಂದು ಮರ ತಗೊಂಡ್ರೆ ಆ ಮರದ ಕೆಳಗಡೆ ಬೇರಿರುತ್ತೆ, ಎಷ್ಟು ಆಳವಾಗಿ ಹೋಗಿರುತ್ತೆ ಅದು, ಆ ಬೇರ್ ಕಾಣ್ಸಲ್ಲ ನಮಗೆ. ಹಂಗಂದ ಮಾತ್ರಕ್ಕೆ ಬೇರನ್ನ ನಾವು ಇಲ್ಲ ಅನ್ನಕ್ಕಾಗಲ್ಲ. ಬೇರಿಲ್ದಿದ್ರೆ ಅಲ್ಲಿ ಮರನೇ ಇಲ್ಲ. ಅದೇ ತರ ನಾವೊಂದು ಬೆಳೆದಿರೋ ಒಂದು ಇದ್ರಲ್ಲಿ ನಮ್ಮದೇ ಆದಂತ ನಮ್ಮ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಅವರೆಲ್ಲ ಎಷ್ಟೋ ಒಂದು ಜನರೇಷನ್ಸ್ ಇಂದ ಬಂದಿರ್ತಾರೆ. ಅವೆಲ್ಲ ನಮಗೆ ರೂಟ್ಸ್ ಇದ್ದಂಗೆ ಅವರೆಲ್ಲರೂ. ಆ ರೂಟ್ ಇಂದ ಏನ್ ಬಂದಿರುತ್ತೆ ಅದನ್ನ ನಾವು ಉಳಿಸ್ಕೋಬೇಕು. ಆ ಕಲ್ಚರ್ ಇರ್ಬೋದು, ಯಾವ್ದೇ ಒಂದು ಆ ರೂಟ್ ಅನ್ನ ನಾವು ಉಳಿಸ್ಕೋಬೇಕು. ಯಾವಾಗ ಅಲ್ಲಿ ರೂಟೇ ಇಲ್ಲ ಅಂತಂದ್ರೆ ಏನೂ ಇಲ್ಲ, ಮೇಲೆ ಮರ ಗಿಡ ಏನೂ ಇಲ್ಲ, ಎಲ್ಲ ಬರ್ತೋಗುತ್ತೆ. ಈಗ ಪ್ರಸ್ತುತ ಎಷ್ಟೋ ಮನೆಗಳಲ್ಲಿ ಆಗಿರೋದು ಇದೇನೆ, ಈ ತರನೇ ಆಗಿದೆ. ಅಂದ್ರೆ ರೂಟೇ ಮರ್ತು ಬಿಟ್ಟಿದ್ದಾರೆ. ಎಲ್ಲಿಂದ ಬಂದಿದೀವಿ, ಯಾವ ತರ ಬಂದಿದೀವಿ, ನಮ್ಮೊಂದು ಏನು ನಾವು ಯಾವ ಒಂದು ಶಿಸ್ತಿರ್ಬೋದು, ಅದನ್ನ ಶಿಸ್ತು ಅಂತಾನೆ ಅನ್ಬೋದು. ನಮ್ಮನ್ನೆಲ್ಲ ಎಷ್ಟು ಶಿಸ್ತಾಗಿ ಬೆಳೆಸ್ತಾ ಇದ್ರು ನಮ್ಮ ಪೇರೆಂಟ್ಸ್, ಕೇಳ್ತಾ ಇದ್ವಿ ನಾವು ಅದನ್ನೇನೆ. ಆದ್ರೆ ಈಗ ಆ ಶಿಸ್ತು ಅನ್ನೋದು ಏನಾಗಿದೆ, ಕೆಲವರು ಮಕ್ಳುನು ಅನ್ನೋಂಗಿಲ್ಲ. ಆಕ್ಚುಲಿ ನಾವು ಮಕ್ಳನ್ನು ಬ್ಲೇಮ್ ಮಾಡ್ಬಾರ್ದು, ಪೇರೆಂಟ್ಸೇ ಮಾಡ್ತಾ ಇದ್ದಾರೆ ಮಕ್ಳಿಗೆ ಎಷ್ಟೊಂದು ಈ ತರ ತಪ್ಪುಗಳನ್ನ ಹೇಳ್ಕೊಳ್ತಿರೋದು ಪೇರೆಂಟ್ಸ್ ಅಂತಾನೆ ನಾವ್ ಹೇಳ್ಬೋದು. ಯಾಕಂದ್ರೆ ನಾವು ನಮ್ಮ ದೊಡ್ಡವ್ರ ಹತ್ರ ಯಾವ ತರ ನಡ್ಕೊಳ್ತೀವೋ
ಅದನ್ನೇ ಅವರು ಫಾಲೋ ಮಾಡ್ತಾ ಇರ್ತಾರೆ. ನಾವು ಸರಿ ಇದ್ರೆ ಅವ್ರು ನಮ್ಮನ್ನ ನೋಡಿ ಚೇಂಜ್ ಆಗ್ತಾರೆ. ಸೊ ನಾವ್ ಹೇಗ್ ನಡ್ಕೊಂತೀವೋ ಅವ್ರು ನಮ್ಮನ್ನ ಅದೇ ತರನೇ ಫಾಲೋ ಮಾಡ್ತಾರೆ. ಕೆಲವು ಪೇರೆಂಟ್ಸ್ ಏನು ಅವ್ರಿಗೆ ಸಿಗ್ದಿರೋ ಕಂಫರ್ಟ್ಸ್ ನ ನಮ್ಮ ಮಕ್ಳಿಗೆ ಸಿಗ್ಲಿ ಅಂತ ಮಾಡ್ತಿರುವಂತ ಒಂದು ದೊಡ್ಡ ತಪ್ಪು ಇದು. ಸೊ ಹಾಗೆ ಅನ್ಕೊಳ್ದೆ ನಾವ್ ಹೇಗ್ ಕಷ್ಟಪಟ್ಟು ಮಾಡಿದ್ವೋ ಆತರ ಕಷ್ಟ ಕೊಡಿ ಅಂತಾನು ನಾನು ಹೇಳಲ್ಲ. ಬೇಸಿಕ್ ಕೆಲವೊಂದು ಮಾರಲ್ಸ್ ಅವ್ರಿಗೆ ಹೇಳ್ಕೊಡ್ತಾ ಇರ್ಬೇಕು, ಆತರ ಬೆಳೆಸ್ತಾ ಇರ್ಬೇಕು. ಸೊ ಈ ತರ ಇದೆಲ್ಲ ನಾವು ನೋಡ್ಕೊಂಡಾಗ ನಾವ್ ಎಲ್ಲಿ ತಪ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಮುಂಚೆ ಬೆಳಗ್ಗೆ ಎಷ್ಟು ದೂರ ಒಂದು ತೋಟದ ಕೆಲ್ಸ, ಹೊಲದ ಕೆಲ್ಸ ಇರ್ಬೋದು, ಗದ್ದೆ ಕೆಲ್ಸ ಇರ್ಬೋದು, ಎಷ್ಟು ದೂರ ನಡ್ಕೊಂಡ್ ಹೋಗಿನೇ ಮಾಡ್ತಾ ಇದ್ರು ಅವರು, ಎಷ್ಟು ದೊಡ್ಡವರಾದ್ರುನು. ಈಗ ಮನೆ ಪಕ್ಕ ಇರೋ ಒಂದು ಅಂಗಡಿಗೆ ಹೋಗಿ ಒಂದು ಚಿಕ್ಕ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಏನಾದ್ರು ತರಕ್ ಕೇಳಿದ್ರೆ ವೆಹಿಕಲ್ ಇಟ್ಕೊಂಡ್ ಹೋಗ್ತಾರೆ ಮಕ್ಳು, ನಡ್ಕೊಂಡ್ ಹೋಗಲ್ಲ. ಆ ತರ ಎಲ್ಲಿ ಬೇಕೋ ಅಲ್ಲಿ ನಾವು ನಡಿಬೇಕು. ನಡೆಯೋದು ಸಹ ಒಂದು ಆರೋಗ್ಯ. ಆ ಫ್ರೆಶ್ ಏರು, ಬೆಳಗ್ಗೆ ಹೋಗೋದು, ನೇಚರ್ ಜೊತೆ ಇರೋದು, ನೇಚರ್ನ ಎಂಜಾಯ್ ಮಾಡೋದು. ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಜೊತೆ ನಗ್ನಗ್ತಾ ಎಂಜಾಯ್ ಮಾಡೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಅವೆಲ್ಲ ಕಲ್ಚರು ಮರ್ತು ಬಿಟ್ಟಿದೀವಿ ನಾವು. ಎಲ್ರ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿದಾಗ ನಮ್ಗೊಂಥರ ಆ ಒಂದು ಏನಂತಾರೆ ಕನೆಕ್ಟಿವಿಟಿನ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದಷ್ಟು ಒಬ್ಬೊಬ್ರೆ ಇರಕ್ ಇಷ್ಟಪಡೋದು, ಇದೆಲ್ಲ ಯಾಕೆ? ಇನ್ನ ಮೇಜರ್ ಡಿಪ್ರೆಷನ್. ಆ ಡಿಪ್ರೆಷನ್ ಹೇಗಿದೆ, ಯಾರಿಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಯಾರ ಜೊತೆನೂ ಅವ್ರು ಮಾತಾಡಕ್ ಇಷ್ಟಪಡಲ್ಲ, ಯಾವಾಗ್ಲೂ ಒಬ್ಬೊಬ್ರೆ ಕುತ್ಕೊಳಕ್ ಇಷ್ಟಪಡೋದು, ಒಬ್ಬೊಬ್ರೆ ಟಿವಿ ನೋಡೋದು, ಬರೀ ಮೊಬೈಲ್ ಜೊತೆ ಇರೋದು, ಇವೆಲ್ಲಾನು ಈ ಒಂದು ಡಿಪ್ರೆಷನ್ಗೆ ಕಾರಣ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದಿಲ್ಲಿ ಮಿಸ್ ಆಗ್ತಾ ಇದೆ. ಯಾವ್ದು ಇರಲ್ವೋ ಅದನ್ನೇ ನಾವು ಬೇಕು 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 ನನಗಿಲ್ಲ ಅನ್ಕೊಂತ ಇರ್ತೀವಿ. ಇಲ್ಲಿ ತೃಪ್ತಿ ಇರೋದ್ರಲ್ಲಿ ನಾವು ತೃಪ್ತಿ ಪಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಮಕ್ಳು ಇದಾರ, ಎಲ್ರ ಮಕ್ಳು ಒಂದೇ ತರ ಇರಲ್ಲ ಅಲ್ವಾ, ಎಲ್ಲರನ್ನು ಕಂಪೇರ್ ಮಾಡ್ಕೊಂಡು ಹೋಗೋದು. ಆ ಒಂದು ಯಾಕೆ ಮಕ್ಳು ಈ ತರ ಆಗ್ತಾ ಇದಾರೆ ಅಂತ ಒಂದು ಮೇನ್ ಇದು ಕಂಪ್ಯಾರಿಸನ್, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರೋದು. ಅಲ್ಲೇ ಆ ಮಕ್ಳಿಗೆ ಗೊತ್ತಿಲ್ಲದೆ ಆ ಒಂದು ದೂರನ್ನ ನಾವೇ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಹೆಂಗಿದ್ರೆ ಹಂಗವ್ರು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಮಕ್ಳನ್ನ ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬಾರ್ದು. ನಮಗೆ ಗೊತ್ತಿಲ್ದಂಗೆ ಅವ್ರನ್ನ ನಾವು ದೂರ ಮಾಡ್ಕೊಂತಾ ಇರ್ತೀವಿ. ಇನ್ನೊಂದು, ಮಕ್ಳಿಂದ ನಾವು ಫಸ್ಟೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ. ವಯಸ್ಸಾದ್ಮೇಲೆ ಇವ್ರು ನಮ್ಮನ್ನ ನೋಡ್ಕೊಳ್ಳೇಬೇಕು, ನಾವು ಅವ್ರಿಗೆ ಅಷ್ಟೊಂದ್ ಮಾಡಿದೀವಿ ಚಿಕ್ಕವರಿಂದ, ಅವ್ರು ನಮ್ಮನ್ನ ನೋಡ್ಕೊಳ್ಳೇಬೇಕು, ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ದೊಡ್ಡವ್ರು ಇಟ್ಕೊಂಡ್ಬಿಟ್ಟಿರ್ತೀವಿ. ಇದು ಗೊತ್ತಿಲ್ಲದೆ ದೊಡ್ಡವ್ರಿಗೆ ಡಿಪ್ರೆಷನ್ ಆಗಕ್ಕೆ ಕಾರಣ ಆಗಬಹುದು. ಮಕ್ಳು ಇನ್ನೊಂದ್ ತರ ಡಿಪ್ರೆಷನ್, ಇಲ್ಲಿ ದೊಡ್ಡವರು ಈ ತರ ತಪ್ಪುಗಳು ಮಾಡಿ ಡಿಪ್ರೆಷನ್. ನಾವು ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ಬೇಕು. ಜೀವನ ಹೇಗ್ ಬಂದ್ರೆ ಹಾಗ್ ನಾನ್ ತಗೊಳ್ತೀನಿ ಅನ್ನೋದನ್ನ ನಾವು ಫಸ್ಟೇ ಪ್ರಿಪೇರ್ ಆಗ್ಬಿಟ್ರೆ ಖಂಡಿತ ಈ ಡಿಪ್ರೆಷನ್ಗೆ ನಾವು ಹೋಗಲ್ಲ. ಆಗುತ್ತೆ ದುಃಖ, ಎಲ್ರಿಗೂ ಆಗುತ್ತೆ. ಅಯ್ಯೋ ಇರೋನೊಬ್ಬ ಎಲ್ಲೋ ಇದಾನೆ ಅಂತಂದ್ರೆ ಆಗುತ್ತೆ ದುಃಖ. ಆದ್ರೂನು ನಾವು ಪ್ರಿಪೇರ್ ಆಗಿರ್ಬೇಕು. ಯಾವ ಜೀವನದಲ್ಲೂ ನಮ್ಮ ಮಕ್ಕಳೇ ಆಗಿದ್ರು ಸಹ ನಮ್ಗೆ ಯಾವ ಹಕ್ಕು ಇಲ್ಲ ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗಕ್ಕೆ. ಆದ್ರೆ ನಾವೇ ಚಿಕ್ಕವರಿಂದ ಅವ್ರಿಗೆ ಆ ಮೌಲ್ಯಗಳನ್ನ ಎಲ್ಲೋ ಸರಿಗೆ ಹೇಳ್ಕೊಟ್ಟಿಲ್ಲ ಅಂತ ನಮ್ದೇ ತಪ್ಪಿರುತ್ತದು. ಯಾವ್ದೋ ನಾವೇನ್ ಹೇಳ್ಕೊಟ್ಟಿರ್ತೀವಿ ಚಿಕ್ಕವರಿಂದ, ಚೆನ್ನಾಗೋದು ಚೆನ್ನಾಗ್ ದುಡಿ, ನಿನ್ ಕಾಲ್ ಮೇಲೆ ನಿಂತ್ಕೋ, ಇದನ್ನೇ ಹೇಳ್ಕೊಟ್ಟಿರ್ತೀವಿ ಹೊರತು ಮಾರಲ್ಸ್ ನಾವು ಜೀವನದ್ದು ಹೇಳ್ಕೊಟ್ಟಿರಲ್ಲ. ಅಲ್ಲ, ಆ ತಪ್ಪು ನಮ್ದೇ ಆಗಿರುತ್ತೆ. ನಾವು ಒಂದ್ಸಲಿ ಹಿಂತಿರುಗಿ ನೋಡಿದಾಗ ನಮ್ದೇ ಎಲ್ಲೋ ತಪ್ಪಾಗಿರುತ್ತೆ. ಬರೀ ಓದು ಅಂತ ಹೇಳ್ಕೊಟ್ಟಿರ್ತೀವಿ ಹೊರತು ಈ ತರ ವಿಷಯಗಳನ್ನ ಅವ್ರಿಗೆ ಹೇಳ್ಕೊಟ್ಟಿರಲ್ಲ. ಸೊ ಅದು ಒಂದು ಕಾರಣ ಆಗಿರಬಹುದು. ಸೊ ಇನ್ನ ಒಂದು ಈಗಿನ ಯಂಗ್ಸ್ಟರ್ಸ್ ಹೇಳ್ಬೇಕು ಅಂತಂದ್ರೆ, ಎಲ್ಲಾರು ಕೆಲ್ಸಗಳನ್ನ ಮಾಡುವಾಗ ಅವ್ರ ಕೆಲ್ಸ ಹುಡ್ಕೊಂಡು ಹೋಗಿರ್ತಾರೆ. ಕೆಲ್ಸ ಮಾಡುವಾಗ ಆ ಕೆಲ್ಸ ಅನ್ನೋದು ಏನ್ ಈಗ ಅವ್ರು ಮಾಡ್ತಾ ಇದಾರೆ ಅದನ್ನ ಅವರು ಇಷ್ಟಪಟ್ಟು ಮಾಡ್ತಾ ಇದಾರ ಅಂದ್ರೆ, ಚಾನ್ಸ್ ಮತ್ತೆ ಚಾಯ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವ್ದೇ ಒಂದು ವಿಷಯ ನಾವು ತಗೊಂಡಾಗ ಎರಡು ಬರುತ್ತೆ ಇಲ್ಲಿ, ಚಾಯ್ಸ್, ಚಾನ್ಸ್, ಎರಡನ್ನ ನಾವು ನೋಡ್ಬೇಕು. ಚಾಯ್ಸ್ ಆಗಿ ನಾವು ತಗೊಂಡಿದ್ದಾಗ ಯಾವ್ದಾದ್ರು ಒಂದು ಕೆಲ್ಸನ ನಾವು ಖುಷಿಯಾಗಿ ಎಷ್ಟೊತ್ತಾದ್ರೂ ಮಾಡ್ತೀವಿ, ನಮಗ್ ಬೋರ್ ಆಗಲ್ಲ. ನಿದ್ದೆ ಕೆಟ್ಟು ಮಾಡಿದ್ರು ನಮಗ್ ಅದೇನು ಆಗಲ್ಲ. ಚಾಯ್ಸ್ ಅಂದ್ರೆ ನನ್ನ ಇಷ್ಟದಿಂದ ನಾನ್ ಮಾಡೋ ಕೆಲ್ಸ ಏನಾಗುತ್ತೆ ಯಾವತ್ತೂ ನಮಗದು ಕಷ್ಟ ಕೊಡಲ್ಲ. ಇನ್ನೊಂದೇನು ಚಾನ್ಸ್, ವಿಧಿನೇ ಇಲ್ಲಪ್ಪ ಅಂತ ಬೈ ಚಾನ್ಸ್ ಏನೋ ಕೆಲ್ಸ ಸಿಕ್ಕಿದೆ, ಬರೀ ದುಡ್ಡುಗೋಸ್ಕರ ನಂಗೆ ದುಡ್ಡು ಬೇಕಿತ್ತು, ಯಾವ್ದೋ ಒಂದ್ ಕೆಲ್ಸ ಸಿಕ್ತು ಅಂತ ಸೇರ್ಕೊಂಡ್ಬಿಡೋದು. ಆ ಕೆಲ್ಸ ನಾವು ಮಾಡುವಾಗ ನಮಗೆ ಕಷ್ಟ ಆಗುತ್ತೆ. ಒಂದು 6 to 7 hours ಮಾಡಿದ್ಮೇಲೆ ಬೇಜಾರಾಗೋಗುತ್ತೆ, ಏನಪ್ಪಾ ಈ ಕೆಲ್ಸ ಮುಗಿತಾ ಇಲ್ಲ, ಆತರ ಏನೋ ಒಂದು ಅಲ್ಲಿ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕೆಲ್ಸ ನಾವು ಮಾಡ್ಕೊಳ್ವಾಗ, ಹುಡುಕುವಾಗ ನಾನ್ ಚಾನ್ಸ್ ಅಲ್ಲಿ ಮಾಡ್ತಾ ಇದೀನ, ಚಾಯ್ಸ್ ಅಲ್ಲಿ ಮಾಡ್ತಾ ಇದೀನ, ಇದನ್ನ ತಿಳ್ಕೊಬೇಕು. ಚಾಯ್ಸ್ ಅಲ್ಲಿ ಮಾಡೋದನ್ನ ಆದಷ್ಟು ನಾವು ರೂಢಿಸ್ಕೋಬೇಕಾಗುತ್ತೆ. ಅತಿ ಆಸೆಗೆ ಹೋಗ್ಬಿಟ್ಟು ಚಾನ್ಸ್ ಸಿಕ್ತಲ್ಲ ಅಂತ ಅತಿ ಆಸೆಗೆ ಹೋಗ್ಬಿಡೋದು, ಅದನ್ನ ಕೋಪಪ್ ಮಾಡಕ್ ಆಗಲ್ಲ. ಹಗಲು ರಾತ್ರಿ ದುಡಿಬೇಕು, ಆವಾಗ ಎಲ್ಲ ನೆಮ್ಮದಿನೂ ಹಾಳಾಗೋಗುತ್ತೆ. ಬರೋ ಇನ್ಕಮ್ ಸ್ವಲ್ಪ ಆದ್ರೂನು ಅದ್ರಲ್ಲಿ ನಾನು ಎಷ್ಟು ಹ್ಯಾಪಿಯಾಗಿ ಜೀವಿಸ್ತಾ ಇದ್ದೀನಿ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಮೇನ್ ಡಿಪ್ರೆಷನ್ಗೆ ಇನ್ನೊಂದು ಕಾರಣ, ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಯಾವ್ದೇ ಇರ್ಬೋದು, ಆ ಪ್ರಾಬ್ಲಮ್ಸ್ ಕಾರಣ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ, ನೇಚರ್ಗೆ ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ. ಅದು ಎಲ್ಲದಕ್ಕೂ ಮೇಜರ್ ಕಾರಣ ಆಗ್ತಾ ಇದೆ. ಯಾಕೆ? ರಾತ್ರಿ ಮಲ್ಗೋದು
ಟೈಮಲ್ಲಿ ಕೆಲಸ ಮಾಡೋದು, ಬೆಳಗ್ಗೆ ಎದ್ದೇಳೋ ಟೈಮಲ್ಲಿ ಮಲಗುವುದು. ಈ ತರದ್ದು ತುಂಬಾ ಆಗ್ತಾ ಇದೆ ಇವಾಗ. ಮತ್ತೆ 3 ಹೊತ್ತು ಈ ಲ್ಯಾಪ್ಟಾಪ್ ಮೊಬೈಲು ಇದ್ರ ಜೊತೆನೆ ಇರ್ತೀವಿ. ಹೊರಗಿನ ಒಂದು ನೇಚರ್ ಜೊತೆ ಹೋಗುವಂತ ಕೆಲ್ಸಗಳೇ ಇಲ್ಲ ನಮ್ಗೆ. ಹಾಗಾಗಿ ನಾವೇ ನೋಡ್ಕೊಂಡು ಯಾವಾಗ ಈ ಕಂಪ್ಯೂಟರ್ ವರ್ಕ್ ಎಲ್ಲರಿಗೂ ಇವಾಗ ಅಷ್ಟೇ ಅಲ್ವಾ, ಕಂಪ್ಯೂಟರ್ ವರ್ಕ್ ಜಾಸ್ತಿ ಆಗೋಗಿದೆ. ಹೊರಗೆ ನೇಚರ್ ಅಲ್ಲಿ ವಾಕಿಂಗ್ ಹೋಗಕ್ಕಾಗಲ್ಲ, ಥ್ರೆಡ್ ಮಿಲ್ಲು ಅದು ಇದು ಮಾಡ್ಕೊಂಡು ಕೂತಿರ್ತೀವಿ. ಎಷ್ಟು ದುಡ್ಡು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀವಿ ಆ ತರದಕ್ಕೆಲ್ಲ. ಏನ್ ಪ್ರಯೋಜನ? ನಮ್ಮ ಪ್ರಕೃತಿ ಜೊತೆನೆ ನಾವ್ ಇಲ್ದಿದ್ದಾಗ ಎಲ್ಲ ಉಲ್ಟಾ ಹೊಡಿತಾ ಇರುತ್ತೆ ಜೀವನದಲ್ಲಿ. ಸೊ ಎಷ್ಟೇ ಇರ್ಲಿ ಏನೇ ಇರ್ಲಿ, ನಾವು ಮೇನ್ ಪ್ಲಾನಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಪ್ಲಾನ್ ಮಾಡ್ಕೊಂಡಾಗ ನಾವು ಇಷ್ಟೊತ್ತಿಂದ ನಾನು ಇಂಥದ್ದು ಇದನ್ನೇ ಮಾಡ್ಬೇಕು, ಜಾಸ್ತಿ ಅರ್ನಿಂಗ್ಸ್ ಇದೆಯಾ ಇಲ್ವಾ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಡಿಮೆ ಇದ್ರು ನಾನು ಸಂತೋಷವಾಗಿ ಆನಂದವಾಗಿ ಇರಬಹುದು ಅನ್ನೋದನ್ನ ನಾವು ಸಾಕಷ್ಟು ಇವಾಗ ಧ್ಯಾನಿಗಳಂತೂ ಈ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ಅದನ್ನು ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ಈ ತರದ್ದೆಲ್ಲ ಎಷ್ಟೋ ಜನ ಈಗ ತಿಳ್ಕೊಂಡಿದೀವಿ, ಚೇಂಜ್ ಆಗಿದೀವಿ. ಇವಾಗ ಕ್ಲಾಸಲ್ಲಿ ನೀವು ಜಾಯಿನ್ ಆಗಿರೋರು ಸಾಕಷ್ಟು ಜನ ಚೇಂಜ್ ಮಾಡ್ಕೊಂಡಿದೀರಾ, ನಿಮ್ಮ ಥಾಟ್ ಪ್ಯಾಟರ್ನ್ಸ್ ಎಲ್ಲಾನು ಚೇಂಜ್ ಮಾಡ್ಕೊಂಡಿದೀರಾ, ಆಕ್ಸೆಪ್ಟ್ ಮಾಡೋದು ಕಲ್ತಿದ್ದೀರಾ. ಇದು ಇಂಪಾರ್ಟೆಂಟ್ ಜೀವನದಲ್ಲಿ. ಈಗ ನೀವೇ ನೋಡಿದಾಗ ನಿಮ್ ಫ್ರೆಂಡ್ಸ್ ಯಾರು ಇರ್ಬೋದು, ಈಗ ವಯಸ್ಸಾದವರು ಕೆಲವರು ಹ್ಯಾಪಿ ಆಗಿರೋರು ಇದೀರಾ ಇಲ್ಲಿ. ಸೊ ನಿಮ್ಮ ಜೊತೆ ಇರೋರು ಬೇರೆಯವ್ರನ್ನ ಧ್ಯಾನಕ್ಕೆ ಬರ್ದೇ ಇರೋರು ಹೇಗಿದ್ದಾರೆ, ಬಂದಿರೋರು ನೀವ್ ಹೇಗಿದ್ದೀರಾ, ಅದು ನಿಮ್ಗೆ ಯಾರಿಗಾರು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಆ ತರ ಅಟ್ಲೀಸ್ಟ್ ಈಗ ಬಂದ ಮೇಲೆ ಆ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನ ಚೇಂಜ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ನಾವು ಚೇಂಜ್ ಆಗ್ಬೇಕು, ಧ್ಯಾನಿಗಳಾಗಿ ಬೇರೆಯವ್ರ ತರನೇ ನಾವಿದ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಲ್ಲ. ಸೊ ನಾವ್ ಈಗ ಧ್ಯಾನ ಮಾಡ್ತಾ ಮಾಡ್ತಾ ಈ ಎಲ್ಲ ಚೇಂಜಸ್ ನ ಅಕ್ಸೆಪ್ಟೆನ್ಸ್ ಅನ್ನೋದು ಮೇನ್ ನಾವು ಅಳವಡಿಸ್ಕೋಬೇಕಾಗುತ್ತೆ. ಸೊ ಯಾವಾಗ ನಾವು ಬರೀ ಡಿಪ್ರೆಷನ್, ಮೆಂಟಲ್ ಪ್ರಾಬ್ಲಮ್ಸ್ ಈ ತರದ್ರಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಗೆ ಹೊಟ್ಟೆ ಹಸಿವು ಕಡಿಮೆ ಆಗ್ತಾ ಇರುತ್ತೆ, ಏನ್ ಕೊಟ್ರು ತಿನ್ನಕ್ ಮನ್ಸು ಬರಲ್ಲ, ನಿದ್ದೆ ಬರಲ್ಲ, ಆಮೇಲೆ ಯಾವಾಗ್ಲೂ ದುಃಖ, ಜೀವನ ಫುಲ್ಲು ದುಃಖ ಅಳು ಇದೇ ಇರುತ್ತೆ. ಏನು ಬೇಡಪ್ಪ ಜೀವನದಲ್ಲಿ ಅಂತ ಅನ್ಸೋ ರೀತಿಲಿ ಇರುತ್ತೆ. ಅದು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು. ಈ ಒಂದು ಸ್ಟೇಟಸ್ ಯಾರಿದ್ದೀರಾ ಈ ಸ್ಟೇಟಸ್ ಅಲ್ಲಿ ಅವರೆಲ್ಲ ಇನ್ನ ಡಿಪ್ರೆಷನ್ ಅಲ್ಲಿ ಇದೀರಾ ಅಂತಾನೆ ಅರ್ಥ. ಅರ್ಥ ಆಯ್ತಾ ಏನೇನು ಅಂತಂದ್ಬಿಟ್ಟು? ಯಾವಾಗ್ಲೂ ಒಬ್ರೇ ಇರ್ಬೇಕು ಅನ್ನೋದು, ನಿದ್ದೆ ಬರಲ್ಲ ಅನ್ನೋಂಥವ್ರು, ಹಸಿವಿಲ್ಲ ಅನ್ನೋಂಥವ್ರು, ತಿನ್ಬೇಕಂತಾನೆ ಅನ್ಸಲ್ಲ ಅನ್ನೋದು, ಒಬ್ರೇ ಹೋಗ್ ಒಂದ್ ಮೂಲೆಯಲ್ಲಿ ಕೂರ್ಬೇಕಂತ ಅಂತ ಅನ್ನೋರು, ಈ ತರ ಇರೋರೆಲ್ಲಾನು ಅಳು, ಯಾವಾಗ್ಲೂ ದುಃಖದಲ್ಲಿರೋರು, ಸಂಕಟ ಅನುಭವಿಸ್ತಿರೋರು, ಯಾರ್ ಸಿಕ್ಕಿದ್ರು ಅವ್ರ ಹತ್ರ ನಮ್ ಗೋಳು ಹೇಳ್ಕೊಳ್ಳೋಂಥವ್ರು, ಈ ತರ ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ಈ ಒಂದು ಮಾನಸಿಕ ಕಾಯಿಲೆ ಡಿಪ್ರೆಷನ್ ಇಂದ ಬಳಲ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದು. ಸೊ ನೋಡ್ಕೊಂಡು ನಿಮಗ್ ನೀವು ನೋಡ್ಕೊಂಡು ಇನ್ನ ಯಾರು ಈ ಪರಿಸ್ಥಿತಿಲಿ ಇದೀರಾ ದಯವಿಟ್ಟು ಆಚೆ ಬನ್ನಿ. ಇದರಿಂದ ಆಚೆ ಬರ್ತಿದ್ರೆ ನಮಗೇನೆ ಲಾಸ್. ನಾವ್ ಯಾರ ಮೇಲೋ ಹೇಳ್ಕೊಂತ ಅವರಿಂದ ನಾನ್ ಹೀಗಿದ್ದೀನಿ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಖಂಡಿತ ಯಾರಿಂದನೂ ನಾವ್ ಹಂಗಿರಕ್ಕಾಗಲ್ಲ, ನಮ್ಮಿಂದನೇ ನಾವು ಈ ತರ ಇರ್ತೀವಷ್ಟೇ, ನಮ್ಮ ಆಲೋಚನೆಗಳಿಂದಾನೇ ನಾವ್ ಈ ತರ ಇರ್ತೀವಿ. ಸೊ ಬಂದಿದ್ದನ್ನೆಲ್ಲ ಖುಷಿಯಾಗಿ ನಾವು ಅಕ್ಸೆಪ್ಟ್ ಯಾವಾಗ ಮಾಡ್ತೀವೋ ಅಷ್ಟೇ. ನಾನು ಈ ಜೀವನ ಬಂದಿರೋದು ನನ್ನ ಲೈಫ್ ಈ ತರ ಇದನ್ನ ಕಲಿಯಕ್ಕೆ, ಈ ಎಕ್ಸ್ಪೀರಿಯನ್ಸ್ ತಗೊಳಕ್ಕೇನೆ ನಾನು ಇಲ್ಲಿದ್ದೀನಿ ಅಂತ ಒಂದ್ಸಲಿ ನಾವ್ ಹಂಗ ಅನ್ಕೊಂಡ್ಬಿಟ್ರೆ ಆ ನೋವುಗಳು ನಮಗೆ ಬರಲ್ಲ. ಪದೇ ನಾನು ಈ ಮಾತು ಹೇಳ್ತಿರ್ತೀನಿ. ಯಾಕೆಂದ್ರೆ ಬೇಡ ಇನ್ನ ಇಷ್ಟು 6 ತಿಂಗಳು 1 ವರ್ಷ 2 ವರ್ಷದಿಂದ ಧ್ಯಾನ ಮಾಡ್ತಾನು ಇನ್ನ ನಂಗೆ ನೆಮ್ಮದಿ ಇಲ್ಲ, ಇನ್ನ ನೋವು ಸಂಕಟ ಅಂತ ಅದನ್ನೇ ಹೇಳ್ಕೊಳ್ತಾ ಇದ್ರೆ ಇದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಜನ ನಂಗೆ ಇನ್ನ ಇದನ್ನೇ ಮೆಸೇಜ್ಗಳು ಮಾಡ್ತಿರೋದು, ಫೋನ್ಗಳು ಬರ್ತಾ ಇರೋದು. ಸೊ ಹಾಗಾಗಿ ಇನ್ನ ಆ ಮೈಂಡ್ ಸೆಟ್ ಇಟ್ಕೋಬೇಡಿ, ಮೈಂಡ್ ಸೆಟ್ ಇಂದ ಆಚೆ ಬಂದ್ಬಿಡಿ. ಫಸ್ಟ್ ನಾವೇನ್ ಮಾಡ್ಬೇಕು, ಅಪೇಕ್ಷೆ ಅನ್ನೋದು ಬೇಡ, ಯಾವ್ದ್ರಲ್ಲೂ ಅಪೇಕ್ಷೆ ಬೇಡ. ನಾವು ನಮ್ ಖುಷಿಗೆ ಮಾಡ್ತಾ ಇದೀವಿ ಅಷ್ಟೇ. ಯಾರು ಹೇಗಾರು ತಗೊಳ್ಳಿ, ನಮ್ ಖುಷಿಗೆ ನಾವು ಮಾಡ್ತಾ ಇದೀವಿ. ಆ ಒಂದು ಎಕ್ಸ್ಪೆಕ್ಟೇಷನ್ಸ್, ಅಪೇಕ್ಷೆ ಅಂತ ಹೇಳ್ತೀವಿ, ಅದನ್ನ ಮಾತ್ರ ಇಟ್ಕೊಳ್ಳೇಬೇಡಿ. ಅದ್ ಇಟ್ಕೊಳ್ದೆ ಯಾವಾಗ ನಾವು ಸ್ಟ್ರಾಂಗ್ ಆಗ್ತೀವಿ, ನಮ್ ಜೊತೆ ಇರೋರುನು ನಾವ್ ಸ್ಟ್ರಾಂಗ್ ಆಗೋದು ಒಂದೆಲ್ಲ, ನಗ್ನಗ್ತಾ ಇದ್ದಾಗ ಏನಾಗುತ್ತೆ, ನಮ್ ಜೊತೆಯವರು ನಗ್ನಗ್ತಾ ಇರ್ತಾರೆ. ಸೊ ನಮ್ಮ ಫ್ಯಾಮಿಲಿ ಯಾವಾಗ ಸದೃಢವಾಗಿರುತ್ತೋ ಆವಾಗ ನಮ್ಮ ಊರು ಸದೃಢವಾಗಿರುತ್ತೆ. ಊರು ಸದೃಢವಾಗಿದ್ದಾಗ ರಾಜ್ಯ ಸದೃಢವಾಗುತ್ತೆ. ಬೇಕಾಗಿರೋದೇ ಅದಲ್ವಾ, ಇಡೀ ಜನತೆ ಎಲ್ಲಾರು ಚೇಂಜ್ ಆದಾಗ ನಮ್ಮ ದೇಶ ಚೆನ್ನಾಗಿರುತ್ತೆ. ಇಡೀ ದೇಶ ಚೆನ್ನಾಗಾದಾಗ ಯೂನಿವರ್ಸ್ ಫುಲ್ಲೂನು ಎಲ್ಲಾ ಕಡೆ ಪ್ರೀತಿ ಅಷ್ಟೇ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಸೊ ಇದನ್ನ ನಾವು ಅಳವಡಿಸ್ಕೊಳ್ಳೋಣ. ಯಾವಾಗ ನಾವ್ ಈ ಮೈಂಡ್ ಸೆಟ್ ಇಂದ ಇರ್ತೀವಿ, ನಮಗೆ ಇದೇ ತರ ಮೈಂಡ್ ಸೆಟ್ ಇರೋರೇ ನಮಗ್ ಸಿಗ್ತಾರೆ. ಇವನ್ ನಮ್ ಫ್ಯಾಮಿಲಿ ಮೆಂಬರ್ಸ್ನು ಹಾಗೇನೇನೆ ಚೇಂಜ್ ಆಗ್ತಾ ಬರ್ತಾರೆ. ಎಲ್ರೂನು ಖುಷಿಯಾಗಿ ಮತ್ತೆ ನಾವು ಬ್ಯಾಕ್ ಟು ದಟ್ ನಮ್ಮ ಅಜ್ಜ ಅಜ್ಜಿ ತಾತ ಹೇಗಿದ್ರು ಅದೇ ತರನೇ ನಾವೆಲ್ಲಾನು ಮತ್ತೆ ಆ ಒಂದು ಇದಕ್ಕೇನೆ ಹೋಗ್ಬೋದು ಮಾಸ್ಟರ್ಸ್. ಸೊ ಹಾಗಾಗಿ ಇದನ್ನ ಯಾರಿಗ ಧ್ಯಾನಿಗಳಿದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ವಯಸ್ಸಾದವ್ರು ಇರ್ಬೋದು, ವಾಕಿಂಗ್ ಹೋಗ್ತಾ ಇರ್ತೀರಾ, ದೇವಸ್ಥಾನಗಳಲ್ಲಿ ಇರ್ತೀರಾ, ಅಲ್ಲೊಂದು ಗ್ರೂಪ್ ಮಾಡ್ಕೊಂಡಿರ್ತೀರಾ, ನಿಮ್ದೇ ನೀವೊಂದು ಗ್ರೂಪ್ ಇರುತ್ತೆ, ಏನೋ ಮಾತಾಡ್ತಿರ್ತೀರಾ, ಯಾವ್ದೋ ಒಂದು ಹರಟೆಗಳು ಮಾತಾಡ್ತಾ ಇರೋದು ಸಹಜ, ಅದು ಟೈಮ್ ಪಾಸಿಗೆ ಎಲ್ಲ ಮಾಡ್ತಿರ್ತೀರಾ. ಆ ಟೈಮಲ್ಲಿ ಸಹ ನಿಮ್ಮದೇ ಆದ ಗ್ರೂಪ್ ಅಲ್ಲಿ ಬೇಡ್ದಿರೋ ಚಾಡಿ ವಿಷಯಗಳು ಮಾತಾಡ್ಬೇಡಿ, ಆದಷ್ಟು ಗಾಸಿಪ್ಗಳು ಮಾತಾಡ್ಬೇಡಿ. ಮಾತಾಡ್ಬೇಕು, ಖುಷಿಯಾಗಿರ್ಬೇಕು ಸ್ವಲ್ಪ ಹೊತ್ತು, ಯಾವ ಬೇರೆಯವ್ರ ವಿಷಯ ಬೇಡ, ನಮ್ ವಿಷಯ ಏನೋ ಒಂದು ತಮಾಷೆಯಾಗಿ ಮಾತಾಡ್ಕೊಂಡು ಆತರ ಎಲ್ಲ ಮಾಡ್ಕೊಂಡು ಖುಷಿ ಪಡ್ಬೇಕು, ಸಂತೋಷವಾಗಿರ್ಬೇಕು. ಜೊತೆಲಿ ಅಲ್ಲಲ್ಲೇ ಚಿಕ್ಕ ಗ್ರೂಪ್ಗಳು ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತಾರು ಧ್ಯಾನ ಮಾಡೋದು
ತುಂಬಾ ಇಂಪಾರ್ಟೆಂಟ್. ಈಗ ನೀವ್ ಇಲ್ಲಿ ಏನ್ ಕಲ್ತಿರ್ತೀರೋ ಅದನ್ನ ಸ್ವಲ್ಪ ಅವ್ರಿಗೆ ಹೇಳೋದು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಇದೆಲ್ಲಾನು ಗೊತ್ತೇ ಇರಲ್ಲ. ಚಿಕ್ಕದು ದೊಡ್ಡದಾಗ್ ಕಾಣ್ತಾ ಇರುತ್ತೆ, ವಯಸ್ಸಾದವ್ರಿಗೂ ಒಂಥರ ಕಾಣ್ತಾ ಇರುತ್ತೆ ಬೇರೆ ತರ, ಯಂಗ್ಸ್ಟರ್ಸ್ಗೂ ಇನ್ನೊಂಥರ ತಪ್ಪುಗಳು ಕಾಣ್ತಾ ಇರುತ್ತೆ. ಸೊ ಎಲ್ಲರೂ ನೀವು ನಿಧಾನಕ್ಕೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಿದ್ದುತ್ತಾ ಹೋಗಿ ನಿಮ್ಮಲ್ಲೂ ಸಹ ಬದಲಾವಣೆ ತಂದ್ಕೊಳ್ಳಿ ಮಾಸ್ಟರ್ಸ್. ಇನ್ ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದೆ, ಇಲ್ಲಿರೋ ದೊಡ್ಡವ್ರು ಇರ್ಬೋದು, ಚಿಕ್ಕವರು, ಯಂಗ್ಸ್ಟರ್ಸ್, ಮಿಡಲ್ ಏಜ್ ಅವರು ಯಾರಿದ್ರು ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿ ಮಾಸ್ಟರ್ಸ್. ಯಾರು ಇನ್ನೇನಾದ್ರು ಹೇಳ್ಬೇಕು ಅನ್ಕೊಂಡಿದ್ರೆ ಹೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಯಾರು ಏನಾರು ಆಡ್ ಮಾಡೋದಿದ್ರೆ ಪಾಯಿಂಟ್ಸ್ ಇನ್ನೇನಾರು ಹೇಳಿ. ಹೇಗ್ ಸರಿ ಮಾಡ್ಬೋದು ನಮ್ಮ ಸಮಾಜನ, ಈ ಒಂದು ಪ್ರಾಬ್ಲಮ್ಸ್ ಇಂದ ಹೇಗ್ ಆಚೆ ಬರಬಹುದು ಅಂತ ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹೇಳಿದಂಗ ಕರೆಕ್ಟ್. ನಾ 3 ವರ್ಷ ಧ್ಯಾನಕ್ ಬಂದು ಆದ್ರ ಕಿರಿಕಿರಿನ ತಪ್ಪಲ್ದು ಅಂದ್ರ ನನ್ ಮಗನ್ ಲಗ್ನ ಕಾಲಾಗ ಒಂಥರ ಟೆನ್ಷನ್ ಆದಂಗ ಆಗ್ಬಿಟ್ಟದ. ಅದು ಬರ್ತಾರ ಮುಂದುವರಿಯಂಗಿಲ್ಲ. ಮುಂದ್ ಹಿಂಗಾದ್ರ ಹೆಂಗ ಅನ್ನೋ ಒಂದ್ ದೊಡ್ಡ ಟೆನ್ಷನ್ಗೆ ನನಗ್ ಬ್ಯಾರೆ ಏನೇನೇನೇನು ಬೇಕಾಗಿಲ್ಲ, ಹಂಗ ಆಗ್ಬಿಟ್ಟದ. ಧ್ಯಾನ ಮಾಡಿದ್ರ ಉಪಯೋಗ ಇಲ್ಲಲ್ಲ, ನಾನು 3 ತಾಸು ಕೂತ್ರು ಏನ್ ಉಪಯೋಗ ಅದ ಇದರಿಂದ? ಹಿಂಗ ತಲೆ ಬರ್ಲಿಕ್ಕೆ ಹತ್ಬಿಟ್ಟು ನನಗ್. ನಾನ್ ನಿಮ್ಗ್ ಫೋನ್ ಮಾಡ್ಬೇಕಂತಾನೆ ಇದ್ದೆ, ಇವತ್ ಅದಾಗೆ ಬಂತು, ನನ್ಗ ಸಿಟ್ಟು, ಖುಷಿ ಆಯ್ತು. ಅದಕ್ಕೆ ಇದನ್ನ ಹೆಂಗ್ ಅದನ್ನ ಮಾಡ್ಕೋಬೇಕು? ಮಕ್ಕಳಿಗೆ ವಯಸ್ಸಾಕೋತ್ ಹೊಂಟು ಅಲ್ಲ, ಈಗಿನ ಇದು ನನ್ಗ ಒಬ್ಬಕಿಗೆ ಆಗಿಲ್ಲ, ಇದು ಜಗತ್ನಾಗ ಆಗ್ಯದ. ಆದ್ರ ನನಗ್ ಏನಾಗ್ಬಿಟ್ಟದ, ಅದು ನನ್ನ ಮಗ್ನ ಹಿಂಗ ಆಗ್ಲಿಕತ್ತದ, ನನಗ ಹಿಂಗ ಆಗ್ಲಿಕತ್ತದ. ಆಮೇಲೆ ನಮ್ಮ ಮನಿಯವರು ಎಕ್ಸ್ಪೈರ್ಡ್ ಆಗಿ 19 ವರ್ಷ ಆತು. ನನ್ ಜೀವನದಾಗ ಏನ್ ಖುಷಿ ಪಡ್ಬೇಕು ನಾನು? ಒಂದು ಕೆಲವೊಂದು ಆರೋಗ್ಯ ಅದು ಸುಧಾರಿಸ್ಕೊಂಡಿನಿ, ಮನಸ್ಸು ಅದು ಆಗ್ಯದ. ಆದ್ರೂ ಇದೊಂದು ಬಾಳ ಕೊರ್ಲಿಕತ್ತದ ನನ್ನ ಮನಸ್ನ್ಯಾಗ. ಬಾಳ ಕಿರಿಕಿರಿ ಆಗ್ಯದ. ಅದರಿಂದ ರಾತ್ರಿ ನಿದ್ದಿಲ್ಲ, ಊಟ ಬೇಡ, ಎಲ್ಲಿ ಹೋಗ್ಕೊಂಡ್ ಮತ್ 4 ಮಂದಿ. ಈಗ ನಾ ಧ್ಯಾನಕ್ ಬಂದಿನಿ, ನಾ ಹೇಳ್ತೀನಿ, ಅವ್ರು ಆಗ್ಲಿಲ್ಲ ಇನ್ನು ಹಿಂಗ ತುಚ್ಚ ಮಾತಾಡೋರು. ಅವಾಗ ಅಂದ್ಕೂನ ಮತ್ತದು ಒಂಥರ ಕಿರಿಕಿರಿ ಶುರು ಆಗ್ಬಿಡ್ತದ. ಮನಸ್ಸು ಎಷ್ಟು ಮಾಡ್ಕೊಬಾರ್ದು ಅಂದಿರ್ತೀನಿ, ಮತ್ತೂ ಅದು ಬರ್ತದ. ಏನ್ ಸೊಲ್ಯೂಷನ್? ನೀವೇ ಹೇಳಿ ಮೇಡಮ್, ಏನು? ನನಗೂ ಹೇಳಿದಲ್ರಿ, ಯಾರನ್ನ ಕೇಳಿ ಯಾರನ್ನ ಬಿಡ್ಲಿ ಅನ್ನೋಂಗ ಆಗ್ಬಿಟ್ಟದ ನನಗ. ಯಾರನ್ನು ಕೇಳ್ಬೇಡಿ ಮೇಡಮ್. ನನಗೆ ಹೇಳಿದ್ನಲ್ಲ, ಯಾರಿಂದ ಏನೂ ಸರಿ ಹೋಗಲ್ಲ. ನಮ್ಗೆ ನಾವೇ ಅಷ್ಟೇ, ನಮ್ಮನ್ ನಾವೇ ಸರಿಪಡಿಸ್ಕೋಬೇಕು. ಇದನ್ನ ಯಾರನ್ನು ಕೇಳೋಂಥದ್ದಲ್ಲ, ಹೇಳೋಂಥದ್ದಲ್ಲ. ನಮಗ್ ನಾವೇ ಅಷ್ಟೇ ಮೇಡಮ್. ಧ್ಯಾನ ಮಾಡ್ತಾ ಇದ್ದೀರಾ, ಬಂದಿದ್ದೀರಾ, ನೀವ್ ಎಷ್ಟೋ ವರ್ಷ ನಾನು ನೋಡ್ತಾ ಇದೀನಿ ನಿಮ್ಮನ್ನ ಮಾಡ್ತಾ ಇದ್ದೀರಾ ಅಷ್ಟೇ ಮೇಡಮ್. ಅದ್ರಲ್ಲಿ ಕಂಟಿನ್ಯೂ ಆಗಿ ಈ ಜನ್ಮಕ್ಕೆ ನಾವ್ ಇಷ್ಟು ಕಲಿತಾ ಇದೀವಿ ಅಷ್ಟೇ. ಕಲಿಯೋದೇ ಅಷ್ಟೇ, ಎಕ್ಸ್ಪೀರಿಯನ್ಸ್ ದಾಗೇನೆ ಬಂದಿದೀವಿ. ಯಾರು ಏನೇ ಹೇಳ್ಕೊಳ್ಳಿ, ಅವ್ರ ಸ್ಥಿತಿ. ನಾನು ಹೇಳ್ತೀನಲ್ವಾ ಕ್ಲಾಸಲ್ಲಿ, ಯಾರು ಏನೇ ಅಂದ್ರು ಏನೇ ಮಾಡಿದ್ರು ಅದು ಅವರ ಆತ್ಮಸ್ಥಿತಿ. ಅವ್ರ ಆತ್ಮಸ್ಥಿತಿಗೆ ತಕ್ಕಂಗೆ ಅವರು ಮಾತಾಡ್ತಾರೆ. ಅದನ್ನ ಜಸ್ಟ್ ಅಷ್ಟೇ ಬಿಟ್ಬಿಡಿ. ಅವ್ರ ಹಂಗೆ, ನಾನ್ ಹಿಂಗೆ ಅಷ್ಟೇ ಅನ್ಕೊಳ್ಳಿ, ಸುಮ್ನೆ ಇಟ್ಬಿಡಿ ಅಷ್ಟೇ. ಏನು ಮಾಡಕ್ಕಾಗಲ್ಲ ಮೇಡಮ್. ಇದೆಲ್ಲ ಇರ್ತಾ ಇರುತ್ತೆ, ನಾವು ಬಿಡ್ತಾ ಇರ್ಬೇಕಷ್ಟೇ. ಎಲ್ಲ ಲೆಟ್ಕೊ ಮಾಡ್ತಾ ಇರ್ಬೇಕು ಅಷ್ಟೇ. ಯಾವ್ದು ಅಷ್ಟೇ. ನಮ್ಮ ಕರ್ತವ್ಯಗಳು ಏನಿದೆಯೋ ಅವನ್ ಮಾಡಿ ಮುಗಿಸ್ಬೇಕು. ಇನ್ಯಾವ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಷ್ಟೇ. ಎಸ್ ಮ್ಯಾಮ್. ಕಲ್ಲವ್ವ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಕಲ್ಲವ್ವ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮೈಕ್ ಬಟನ್ ಮೇಲೆ. ಆಗ್ತಾ ಇಲ್ವಾ ಮೇಡಮ್? ಕಲ್ಲವ್ವ ಅಂತ ಹ್ಯಾಂಡ್ ರೈಸ್ ಮಾಡಿದೀರಾ? ಹಾ ಮೇಡಮ್, ಕೇಳಿಸ್ತಿದೆ ಮೇಡಮ್ ಈಗ? ಕೇಳಿಸ್ತಾ ಇದೆ. ಹಾ ಮೇಡಮ್, ನನ್ಗೂ ಸೇಮ್ ಅದೇ ಮೇಡಮ್. ಸೇಮ್ ನೀವು ಈಗ ಇಷ್ಟ ದಿನ ಹೇಳಿದ್ರಲ್ಲ, ಅದೇ ಸೇಮ್. ನಿದ್ದೆ ಬರೋದಿಲ್ಲ ರಾತ್ರಿ ಎಲ್ಲ. ಟ್ಯಾಬ್ಲೆಟ್ ತಗೋತೀನಿ ಮೇಡಮ್, ಡಿಪ್ರೆಷನ್ ಸ್ವಲ್ಪ. 25 ವರ್ಷ ಆಯ್ತು ಮೇಡಮ್ ತಗೋತ. ಮಾತ್ರೆ ತಗೊಳಕ್ ಶುರು ಮಾಡಿನಾ? ಹಾ ಮೇಡಮ್, ಈಗ ಸ್ವಲ್ಪ ಡೋಸ್ ಕಡಿಮೆ ಐತ್ರಿ. ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದೀರಾ ಮೇಡಮ್? ಮೇಡಮ್ ಈಗ ಒಂದ್ 2 ತಿಂಗಳ ಮೇಡಮ್ ಬಂದು. ಎಷ್ಟು ವರ್ಷ ನಿಮಗೆ? ನನ್ಗೆ ಈಗ 40 ಮೇಡಮ್. 40 ವರ್ಷದವರು 20 ವರ್ಷದಿಂದ ಡಿಪ್ರೆಷನ್ ಟ್ಯಾಬ್ಲೆಟ್ ಹಾಕೊಂತಾ ಇದೀರಾ? ಹೌದು ಮೇಡಮ್. ನನ್ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರಿ. 15ಕ್ಕೆ ಮದ್ವೆ ಮಾಡ್ಬಿಟ್ರು. ಒಂದ್ ಮಗು ಆಯ್ತ್ರಿ. 3 ವರ್ಷ ಒಳಗೆ ಎಲ್ಲಾ ಮುಗ್ದ್ಬಿಡ್ತು ಜೀವನ. ಸೊ ಅವಾಗಿಂದ ಡಿಪ್ರೆಷನ್ ಆಗ್ಬಿಟ್ಟು ಗಾಬರಿ ಆಗೋದು ಮೇಡಮ್, ಹೆದರಿಕೆ ಆಗೋದು. ಯಾರ ಏನಂದ್ರ ನನ್ಗೆ ಅಂತಾರಂತ ಆತರ ಆಗೋದು. ಹಂಗೆ ಎಷ್ಟದನ್ನ ಕಂಟ್ರೋಲ್ ಮಾಡ್ಕೊಂಡ್ರು ನನ್ಗೆ ಆಗ್ತಾನೆ ಇಲ್ಲ ಮೇಡಮ್. ಆಗುತ್ತೆ. ಈಗ ಬಂದಿದಿರಲ್ಲ, ಇನ್ನ 2 ತಿಂಗಳು ಅಂತ ಹೇಳ್ತಾ ಇದೀರಾ ಬಂದಿರೋದು. ಖಂಡಿತ ಆಗುತ್ತೆ. ಮಾಡಿ ಬಿಡ್ಬೇಡಿ, ಧ್ಯಾನ ಮಾಡಿ. ಗೊತ್ತಾಗುತ್ತೆ ನಿಮಗೆ. ನಿಧಾನಕ್ಕೆ ಬಿಡ್ತಾ ಬನ್ನಿ ಮೇಡಮ್. ಯಾವ ಡಿಪ್ರೆಷನ್ದು ಯಾವ ಟ್ಯಾಬ್ಲೆಟ್ಸ್ ಹಾಕೊಂಡ್ರು ಅದು ಒಳ್ಳೇದಲ್ಲ. ಸೈಡ್ ಎಫೆಕ್ಟ್ಸ್ ಬರ್ತಾನೆ ಇರುತ್ತೆ. ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ಲ, ಜಸ್ಟ್ ಸಪ್ರೆಸ್ ಮಾಡುತ್ತೆ ಅಷ್ಟೇ. ಅದು ಕ್ಯೂರ್ ಅಂತೂ ಆಗಲ್ಲ. ಸೊ ಇವಾಗ ಎಷ್ಟೋ ವರ್ಷದಿಂದ ತಗೊಳ್ತಿರೋದ್ರಿಂದ ಇರ್ಲಿ, ಆದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಖಂಡಿತ ಸರಿ ಹೋಗುತ್ತೆ. ಮುಂದುವರ್ಸಿ ಧ್ಯಾನ.
ಓಕೆ ಮಾಸ್ಟರ್ಸ್. ಸೊ ಇಷ್ಟ ನಾವು ಧ್ಯಾನ ಮಾಡ್ತಿರೋರು ನಮ್ಮಲ್ಲಿ ನಾವು ಈ ಚಿಕ್ಕ ಚಿಕ್ಕ ಚೇಂಜಸ್ ಅನ್ನ ತಗೊಳ್ಳೋಣ, ಆನಂದವಾಗಿ ಜೀವಿಸೋಣ. ಇನ್ನ ಮಾಡ್ತಾ ಇದೀನಿ ನಂಗೆ ಏನು ಪ್ರಯೋಜನ ಆಗಿಲ್ಲ ಅಂದ್ರೆ ಅಷ್ಟೇ, ಆ ಕರ್ಮಗಳು ಇನ್ನ ನಮ್ದು ಸವದಿಲ್ಲ ಅಷ್ಟೇನೆ. ಇರೋಷ್ಟು ದಿನ ಧ್ಯಾನ ಮಾಡ್ಕೊಂತ ಆರಾಮಾಗಿರೋಣ. ಏನೇ ಬರ್ಲಿ, ಯಾರ್ ಏನೇ ಅಂದ್ರೂನು ಅವರ ಆತ್ಮಸ್ಥಿತಿಗೆ ಅನುಗುಣವಾಗಿ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಜಡ್ಜ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಜಡ್ಜ್ ಮಾಡೋದ್ ಬೇಡ, ಯಾರನ್ನು ನಾವು ಜಡ್ಜ್ ಮಾಡೋದು ಬೇಡ, ಕಂಪ್ಲೇಂಟ್ ಮಾಡೋದು ಬೇಡ, ಅನ್ನೋರ್ ಅಂತ ಇರ್ಲಿ ಅಷ್ಟೇನೆ. ಒಬ್ಬೊಬ್ರು ಅಂದಾಗ ನಾವ್ ಅನ್ನಿಸ್ಕೊಂಡಾಗ ಏನ್ ಅನ್ಬೇಕು ಗೊತ್ತಾ, ನಮ್ ಕರ್ಮಗಳು ಸವಿತಾ ಇದೆ. ಯಾಕಂದ್ರೆ ಅನ್ನಿಸ್ಕೊಳ್ಳೋದಿರುತ್ತೆ ನಮಗ್ ಬ್ಯಾಲೆನ್ಸ್. ಸೊ ಅವ್ರ ಅಂತ ಇರುವಾಗೆಲ್ಲಾನು ಥ್ಯಾಂಕ್ಸ್ ಹೇಳ್ಬಿಡಿ, ಆಯ್ತು ನನ್ ಕರ್ಮ ಸವಿತಾ ಇದೆ ಅಂತ ಅನ್ಕೊಂಡ್ಬಿಡಿ ಅಷ್ಟೇ ಮಾಸ್ಟರ್ಸ್. ಸೊ ಈಗೆಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ. ಕೈಗಳೆರಡು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಹಾಕುವ ಉಸಿರು. ಸಹಜವಾಗಿ ನಡೆಯುತ್ತಿರುವ ನಮ್ಮ ಶ್ವಾಸದ ಜೊತೆ ಇರುವುದೇ ಆನಾಪಾನ ಸತಿ. ಕಣ್ಣು ಮುಚ್ಚಿದಾಗ ಎಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳು ಬರೋದು ಸಹಜ, ಆದ್ರೆ ಆ ಆಲೋಚನೆಗಳ ಹಿಂದೆ ಓಡೋದು ಬೇಡ. ನಾವು ಆಲೋಚನೆಗಳು ಬಂದಾಗೆಲ್ಲ ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಕೂರೋಣ ಮಾಸ್ಟರ್ಸ್. ಆಲೋಚನೆ, ಆ ಒಂದು ಶ್ವಾಸವನ್ನ ಗಮನಿಸ್ತಾ ಕೂತಾಗ ನಮ್ಮ ಮನಸ್ಸು ಶೂನ್ಯ ಆಗುತ್ತೆ. ಯಾವಾಗ ಮನಸ್ಸು ಶೂನ್ಯವಾಗುತ್ತೋ ಆಗ ಆ ವಿಶ್ವ ಪ್ರಾಣ ಶಕ್ತಿ ನಮ್ಮೊಳಗೆ ಯಥೇಚ್ಛವಾಗಿ ಹರಿತಾ ಇರುತ್ತೆ ಮಾಸ್ಟರ್ಸ್. ಆ ಶಕ್ತಿ ನಮಗೆ ಬೇಕಾಗಿರುವಂತಹ ಶಕ್ತಿ ಆ ವಿಶ್ವ ಪ್ರಾಣ ಶಕ್ತಿ. ಆ ಶಕ್ತಿಯಿಂದ ನಮ್ಗೆ ಸಂಪೂರ್ಣ ಜ್ಞಾನ ಹೊಂದುತ್ತೀವಿ ನಾವು. ನಮ್ಮಲ್ಲಿ ಯಾವುದೇ ರೀತಿ ಈ ಒಂದು ಮಾನಸಿಕ ಒತ್ತಡಗಳಿರ್ಬಹುದು, ಬ್ಲಾಕೇಜಸ್ ಇರ್ಬೋದು, ದೈಹಿಕ ಆರೋಗ್ಯದ ಸಮಸ್ಯೆಗಳಿರಬಹುದು, ಅವೆಲ್ಲವನ್ನು ಆ ವಿಶ್ವ ಪ್ರಾಣ ಶಕ್ತಿಯಿಂದ ನಾವು ಕ್ಯೂರ್ ಮಾಡ್ಕೊಳ್ತಾ ಬರ್ತೀವಿ. ಅಂದ್ರೆ ಅದು ಕ್ಲೆನ್ಸ್ ಮಾಡ್ಬಿಡತ್ತೆ, ನಮ್ಮ ದೇಹವನ್ನ ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡ್ತಾ ಬರುತ್ತೆ. ದೇಹ ಮನಸ್ಸು ಎರಡನ್ನು ಕ್ಲೆನ್ಸ್ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ಯಾರು ಮಧ್ಯದಲ್ಲಿ ಕಣ್ ತೆಗಿಬೇಡಿ. ನಮಗೆ ಬರೋ ಅನಾರೋಗ್ಯದಲ್ಲಿ 80% ಅನಾರೋಗ್ಯದ ಸಮಸ್ಯೆ ಬರೋದೇ ನಮ್ಮ ಮನಸ್ಸಿನಿಂದ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಇನ್ನು 20% ಬರುವ ಕಾಯಿಲೆಗಳೆಲ್ಲ ನಮ್ಮ ಕರ್ಮಗಳಿಂದ ಬರುವಂತಹ ಕಾಯಿಲೆಗಳು, ಅಥವಾ ಸಿಚುವೇಶನ್ಸ್ ಏನೇ ಇರ್ಬೋದು, ನಾವು ಫೇಸ್ ಮಾಡ್ತಾ ಇರೋ ಸಮಸ್ಯೆಗಳು ಅದೆಲ್ಲ ಕರ್ಮಗಳಿಂದ ಬರೋದು ಒಂದು 20% ಇರುತ್ತೆ. ಸೊ ಹಾಗಾಗಿ ಆ ಕರ್ಮಗಳಿಂದ ಬರುವುದು ಅಥವಾ ಈ ಒಂದು ಮಾನಸಿಕ ಒಂದು ಮನಸ್ಸಿನ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅದೆರಡೂ ಸಹ ನಮ್ಗೆ ಗುಣ ಆಗ್ಬೇಕು ಅಂದಾಗ ಧ್ಯಾನ ಅತ್ಯವಶ್ಯಕ. ಸೊ ಹಾಗಾಗಿ ನಿರಂತರವಾಗಿ ನಾವು ಧ್ಯಾನವನ್ನ ಮಾಡ್ತಾ ಹೋಗೋಣ. ಮಿನಿಮಮ್ ನಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ನಿಮಿಷಗಳು ನಾವು ಧ್ಯಾನ ಮಾಡ್ಬೇಕು. ಸಮಸ್ಯೆಗಳು ಜಾಸ್ತಿ ಇದ್ದಷ್ಟೂನು ಜಾಸ್ತಿ ಹೊತ್ತು ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಯಾರಿಗ್ ಸಮಸ್ಯೆ ಜಾಸ್ತಿ ಇದೆ ಅವರೆಲ್ಲ ಈಗ ಆ ಬೆಳಗ್ಗೆ 2 hours ಏನ್ ಮೆಡಿಟೇಷನ್ ಮಾಡಿಸ್ತಾ ಇದೀನಿ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ, ಗ್ರೂಪ್ ಅಲ್ಲಿ ಮಾಡಿ. ಒಬ್ಬೊಬ್ರಿಗೆ ಕೆಲವ್ರಿಗೆ ಜಾಸ್ತಿ ಹೊತ್ತು ಮಾಡಕ್ ಆಗಲ್ಲ. ಸೊ ಹಾಗಾಗಿ ಗ್ರೂಪ್ ಮೆಡಿಟೇಷನ್ ತುಂಬಾ ಒಳ್ಳೇದು. ಆ ಗ್ರೂಪ್ ಎನರ್ಜೀಸ್ ಇಂದ ನಾವ್ ಇನ್ನ ಹೀಲ್ ಆಗ್ತಾ ಬರ್ತೀವಿ. ಹಾಗಾಗಿ ಮಾರ್ನಿಂಗ್ 2 hours ಮೆಡಿಟೇಷನ್ ಜಾಯಿನ್ ಆಗಿ, ಆಗಲ್ಲ ಅಂದ್ರೆ 1 hour ಆದ್ರೂ ಮಾಡಿ ಮಾಸ್ಟರ್ಸ್. ಯಾರು ಮಧ್ಯದಲ್ಲಿ ಕಣ್ಗಳನ್ನ ಬಿಡಬೇಡಿ. ಸುಂದರವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡೋಣ. ನಮ್ಮ ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ದೇಹದಲ್ಲಿ ಎಲ್ಲೂ ಬಿಗಿತ ಬೇಡ ಮಾಸ್ಟರ್ಸ್. ಸ್ಥಿರ ಸುಖಾಸನದಲ್ಲಿರೋಣ. ಮನಸ್ಸು ಸ್ಥಿರವಾಗಿರಲಿ, ದೇಹವು ಸ್ಥಿರವಾಗಿರಲಿ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ ಮಾಸ್ಟರ್ಸ್. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮೊಂದಿಗೆ ನಾವಿರೋಣ, ನಮ್ಮೊಳಗೆ ನಾವು ಪ್ರವೇಶಿಸೋಣ. ನಮ್ಮ ಪ್ರಯಾಣ ನಮ್ಮ ಜೊತೆಗಿರಲಿ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡಿ. ಕೇವಲ ಈ ಅದ್ಭುತವಾದ ಈ ಕ್ಷಣದಲ್ಲಿ ನಾವು ಇರೋಣ. ಈ ಕ್ಷಣವನ್ನ ಆನಂದಿಸೋಣ ಮಾಸ್ಟರ್ಸ್. ಯಾವುದೇ ನಾಮ ಜಪ ಬೇಡ,
ಯಾವುದೇ ರೀತಿಯ ಮಂತ್ರ ಜಪ ಬೇಡ, ಕೇವಲ ಶ್ವಾಸದ ಕಡೆ ಗಮನ, ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ. ನಾವು ಕೇವಲ ದೇಹವಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ನಾನು ಅಂದರೆ ಆತ್ಮ. ನಾವೆಲ್ಲ ಆತ್ಮ ಸ್ವರೂಪಿಗಳು. ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ. ಆತ್ಮದ ಉನ್ನತಿಗಾಗಿ ನಾವೆಲ್ಲ ಧ್ಯಾನವನ್ನ ಮಾಡೋಣ. ಕೇವಲ ಉಚ್ಛ್ವಾಸ ನಿಶ್ವಾಸ. ಯಾವುದೇ ಕಾರಣಕ್ಕೂ ಯಾರು ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಹೊಸಬರು ಯಾರು ಇದ್ದು ಕಣ್ಣು ಬಿಡ್ಲೇಬೇಕು ಅಂತ ಅನ್ನಿಸ್ದಾಗ 2 ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಂಡು 5 ಸೆಕೆಂಡುಗಳ ನಂತರ ಕಣ್ಣು ಬಿಡಿ. ಬೇರೆಯವರೆಲ್ಲ another 30 minutes ಧ್ಯಾನವನ್ನ ಮಾಡೋಣ. एक 13 साल की बुक बधिर ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರೋಣ ಮಾಸ್ಟರ್ಸ್.
ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡೋದು ಬೇಡ ಮಾಸ್ಟರ್ಸ್. ಅವೇರ್ನೆಸ್ ಅಲ್ಲಿ ಇರೋಣ, ಸಂಪೂರ್ಣ ಎಚ್ಚರ ಸ್ಥಿತಿಯಲ್ಲಿ ಇರೋಣ ಮಾಸ್ಟರ್ಸ್.
Don't waste your time with the law of attraction if you don't know this. If you have been spending your days trying to manifest your Last 15 minutes, masters, be with your breath. How long does it take to build a dream life?
ಲಾಸ್ಟ್ 10 minutes ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್. ಕಡೆಯ 10 ನಿಮಿಷಗಳು. ನಿಮ್ಮ ದೇಹದ ಪ್ರತಿಯೊಂದು ಕಣವೂ ಸಹ ಚೈತನ್ಯ ಭರಿತವಾಗ್ತಾ ಇದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ಇಡೀ ನಾಡಿ ಮಂಡಲ ಶುದ್ಧಿಗೊಳ್ತಾ ಇದೆ. ನಿಮ್ಮಲ್ಲಿರುವ ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗ್ತಾ ಇದೆ. ಯಾರು ಕಣ್ಣುಗಳನ್ನ ಬಿಡಬೇಡಿ. Be with your breath, masters.
Last 2 minutes, masters. ಕಡೆ 2 ನಿಮಿಷ. Last 1 minute, masters. ಕಡೆಯ 1 ನಿಮಿಷ. Be with your breath. Last 30 seconds, masters. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡುತ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮ ಧ್ಯಾನಕ್ಕೆ ಮಾಸ್ಟರ್ಸ್. ಮಾಸ್ಟರ್ಸ್, ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದೆಯಾ?
ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿ. ಈಗ ಮಾರ್ನಿಂಗ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ 3 days ಆಯ್ತು, 2 hours ಮೆಡಿಟೇಷನ್ ಮಾಡ್ತಾ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರು ಹೇಳ್ಬೋದು ಮಾಸ್ಟರ್ಸ್. ಎಸ್ ಮೇಡಮ್ ಹೇಳಿ. ಚೆನ್ನಾಗಿತ್ತು ಮೇಡಮ್, ವೈಬ್ರೇಷನ್ ಎಲ್ಲ ಇತ್ತು. ಇವಾಗ ನೀವು ಟಾಪಿಕ್ ಕೊಟ್ಟಿರೋದೆಲ್ಲ ನಮ್ದೇ ಆಗಿತ್ತು, ನನಗೆ ಹೇಳ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ನೆನ್ಪು ಮಾಡ್ಕೊಳಕ್ ಆಗಲ್ವಲ್ಲ ನಾನು. ಹಾಗೆ ಇಂದ್ರದ್ ಯಾವ್ದು ನೆನಪಾಗಲ್ಲ. ನಿಮ್ ಧ್ಯಾನಕ್ ಬರಕ್ ಮುಂಚೆ ಇತ್ತು, ಈಗ ನಿಮ್ ಧ್ಯಾನಕ್ ಬಂದ್ಮೇಲೆ ನೀವ್ ಏನೆಲ್ಲ ಟಾಪಿಕ್ ಕೊಟ್ರಿ ನಮ್ದೆಲ್ಲ ಆಲೋಚನೆಗಳೆಲ್ಲ ಸೈಡ್ಗೆ ಹಾಕೊಂಡು ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಮರ್ತ್ಬಿಟ್ಟು ಈಗ ನಾನ್ ಪಾಡಕ್ ನಾನಿದ್ದೀನಿ. ಮಾಡ್ತಾ ಕುಡ್ಕೊಂಡು ಪಿಂಚಿನಲ್ಲಿ ಆರಾಮಾಗಿದ್ದೀವಿ. ಹಿಂಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ನೋಡ್ಕೋತಾರ ಅವ್ರೇನೆ ಮುಂದೆ ಒಂದಿನ. ಅದೊಂದ್ ತಿಳ್ಕೊಂಡ್ ನಾನು ಇವಾಗ ಯೋಚನೆ ಎಲ್ಲ ಆಲೋಚನೆಗಳನ್ನ ದೂರಕ್ಕೆ ಹಾಕಿ ಧ್ಯಾನ ಮಾಡಿದ್ವಿ. ಚೆನ್ನಾಗಿತ್ತು ಮೇಡಮ್. ಬೆಳಿಗ್ಗೆನು ವೈಬ್ರೇಷನ್ ಇತ್ತು, ಆದ್ರೆ ಸ್ವಲ್ಪ ಕೊನೆ ಕೂರಕ್ ಆಗ್ತಾ ಇರ್ಲಿಲ್ಲ, ಆಕಳ್ಕ ಬರ್ತಾ ಇತ್ತು. ರೆಸ್ಟ್ ತಗೊಳ್ಳಿ ಮೇಡಮ್, ನೀವು ಫಿಸಿಕಲಿ ರೆಸ್ಟ್ ಬೇಕಾಗುತ್ತೆ ಸ್ವಲ್ಪ. ನಿಮ್ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು. ಆದ್ರೆ ಕೂತಿದ್ದೆ, ನೀರ್ ಕುಡ್ಕೊಂಡ್ ಕೂತಿದ್ದೆ. ನೆಕ್ಸ್ಟ್ ನೆನ್ನೆ ದಿನ ಮೇಡಮ್, ನೆನ್ನೆ ಟಾಪಿಕ್ ಅಲ್ಲಿ ನೆನ್ನೆನು ಚೆನ್ನಾಗಿತ್ತು ವೈಬ್ರೇಷನ್. ಅದೇನೋ ಪಿಕ್ಚರ್ ಬಂತು ಮೇಡಮ್, ಅದು ಹಿಂದೆ ಅಂತ ಹೇಳ್ಬಿಟ್ಟು ಪಿ ಅಂತ ಬಂತು. ಹಿಂದೆ ಕನ್ನಡದಲ್ಲಿ ಬಂತು, ಪಿ ಇಂಗ್ಲಿಷ್ ಅಲ್ಲಿ ಬಂತು. ಆಮೇಲೆ ಗಣಪ ಅಂತ ತೋರಿಸ್ತು ಮೇಡಮ್. ಇನ್ನೇನ್ ತೋರಿಸ್ತು? ಏನ್ ತೋರಿಸ್ತು? ಗಣಪ ಅಂತ. ಗಣಪ, ಓಕೆ. ವೆರಿ ಗುಡ್. ಹಿಂದೆ PM ಗಣಪ ಅಂತ ಲೈನ್ ಬಂತು ಮೇಡಮ್ ಇದ್ರಲ್ಲಿ ಧ್ಯಾನದಲ್ಲಿ ಮೇಡಮ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಹಾಗೆ ಕೂತ್ಕೊಳ್ಳಿ. ನೆಕ್ಸ್ಟ್ ಇನ್ನ ಅದು ಕಂಟಿನ್ಯೂಟಿ, ಅದ್ರ ಮೆಸೇಜ್ ಏನು ಅಂತ ಕ್ಲಿಯರ್ ಆಗಿ ಸಿಗುತ್ತೆ. ಈಗ ನಿಮ್ಗೆ ಅದ್ರಲ್ಲಿ ಕ್ಲಾರಿಟಿ ಇಲ್ಲ ಅಂತಂದಾಗ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಮೆಸೇಜ್ ಏನು ಅಂತ ಕ್ಲಿಯರ್ ಆಗಿ ತೋರಿಸಿ ಮಾಸ್ಟರ್ಸ್ ಅಂತಾನೆ ಬರುತ್ತೆ. ಕೇಳ್ಕೊಬೇಕು ಮೇಡಮ್. ಇವಾಗ ಮಾತ್ರ ಇವಾಗ ಧ್ಯಾನದಲ್ಲಿ ಮಾತ್ರ ವೈಬ್ರೇಷನ್ ಇತ್ತು, ವೈಬ್ರೇಷನ್ ಎಲ್ಲ ಇತ್ತು, ಧ್ಯಾನ ಚೆನ್ನಾಗಾಯ್ತು. ಆದ್ರ ಹಿಂದೆ ನಾನು ಚಿಕ್ಕವಳಾಗಿದ್ನಲ್ ನೋಡಿ, ಆವಾಗ ನಮ್ದು ಏನೆಲ್ಲ ಕೆಲ್ಸಗಳು ಮಾಡ್ತಾ ಇದ್ವಿ, ಹೇಗಿದ್ವಿ, ಪಿಕ್ಚರ್ ಬಂತು ಮೇಡಮ್. ಅದೇ, ಯಾಕಂದ್ರೆ ಇವಾಗ ಟಾಪಿಕ್ ಹಂಗಿತ್ತಲ್ಲ, ಅದು ನಿಮಗೆಲ್ಲೋ ಅದು ಎಲ್ಲ ರಿಕಾಲ್ ಆಗಿದೆ. ಬರೀ ಇಮ್ಯಾಜಿನೇಷನ್ಗೆ ಅದೇ ಹೋಗ್ತಾ ಇತ್ತು ಪಿಕ್ಚರ್ಗಳು. ನಾನು ಹೇಗೆಲ್ಲ ಇದ್ದೆ ಸಣ್ಣದ್ರಲ್ಲಿ, ಹುಲ್ಲು ಹರಿಬೋದು, ಒಂದ್ ಮೂಟ ಹುಲ್ಲು ಹರಿತಾ ಇದ್ದೆ 8-10 ವರ್ಷದಲ್ಲಿ. ನಾನು ಒಂದ್ ಮೂಟ ಹುಲ್ಲು ಹರ್ಕ ಬರ್ತಾ ಇದ್ದೆ, ಕಾಡಲ್ಲೆಲ್ಲ ಇರ್ತಾ ಇದ್ದೆ, ಕಳ್ಳ ಹೊಲ ಕಾಯ್ತಾ ಇದ್ದೆ, ಸೊಪ್ಪು ಇಪ್ಲೆಲ್ಲ ಸೊಪ್ಪು ಅದನ್ನ ಊರ್ತಾ ಇದ್ದೆ. ಆಮೇಲೆ ಹುಳುಗೆ ಸೊಪ್ಪು ಹಾಕ್ತಾ ಇದ್ದೆ, ಸಣ್ಣದಾಗಿ ಉತ್ತರಿಸಿ ಅದು ಸಣ್ಣ ಗೂಡು ಬರುತ್ತಲ್ಲ ರೇಷ್ಮೆ ಗೂಡು ಹುಳ, ಅದಕ್ಕೆಲ್ಲ ಸೊಪ್ಪು ಹೊರಿತಾ ಇದ್ದೆ. ಸೊಪ್ಪು ಹಾಕೋದು, ಹುಳ ಹಾಯೋದು, ಗೂಡು ಹಾಕೋದು, ಗೂಡಂದು ಇದನ್ನ ಕಾಯೋದು, ಚಂದ್ರಕ್ಕೆನ. ಅಯ್ಯೋ ತುಂಬಾ ಮಾಡಿದ್ದೀನಿ ಮೇಡಮ್. ಆಮೇಲೆ ಆ ಗೂಡೆಲ್ಲ ಆ ಕೆಲ್ಸದಲ್ಲೂ ಇದ್ರ? ರೇಷ್ಮೆ ತೆಗಿವಾಗ ಗೂಡೆಲ್ಲ ಸುಡೋದು ಎಲ್ಲ ಮಾಡ್ತಾ ಇದ್ರ? ಆ ಕರ್ಮಗಳು ಅಲ್ಲ ಮೇಡಮ್, ಅದೆಲ್ಲ ಮಾಡಿದೀರಾ. ಅದು ಸುಡುವಂತದಿದೆಯಲ್ಲ, ಅದೇ ಕರ್ಮಗಳು ನಾವ್ ಮಾಡಿರೋದು. ಅದು ನಮ್ಮಮ್ಮ ಫ್ಯಾಕ್ಟ್ರಿಲಿ ಇದ್ರು, ಅದನ್ನ ಮಾಡ್ತಾ ಇದ್ರು ಅವ್ರು. ಫ್ಯಾಕ್ಟ್ರಿ ಇದ್ರು, ಸಿಲ್ಕ್ ಫ್ಯಾಕ್ಟ್ರಿಲಿ. ಅವಾಗ ಅವ್ರು ಗೂಡು ಬೇಯಿಸೋದು, ಸುಡೋದು, ರೇಷ್ಮೆ ಎಳೆಯೋದು, ಹಾಕೋದು. ಆಮೇಲೆ ಕರೆಂಟ್ ಮೇಡಮ್, ಕರೆಂಟ್ ಬಂದಾಗ ಅವರು ಕಂಪನಿ ಬಿಟ್ಬಿಟ್ರು ಕೆಲ್ಸನ. ಅವಾಗ ಆಗಲ್ಲ. ಆ ಕೆಲ್ಸ ಅನ್ನೋದು ತುಂಬಾ ಕರ್ಮಗಳು ಕಟ್ಕೊಂತೀವಿ ಆ ತರದ ಕೆಲ್ಸ. ಅಪ್ಲಿಕೇಶನ್ ತಕೊಂಡ್ಬಂದೆ ಮೇಡಮ್, ಫಾರಂ ತಕೊಂಡ್ಬಂದೆ, ನಂದು ಡೇಟ್ ಆಫ್ ಬರ್ತ್ ಎಲ್ಲ. ಕೆಲ್ಸಕ್ಕೆ ಸೇರ್ಕೋಬೇಕು ಫ್ಯಾಕ್ಟ್ರಿಗೆ ಅಂತ. ಆ ಗೂಡು ಬೇಯಿಸೋದೆಲ್ಲ ಇರುತ್ತೆ. ಕರೆಂಟ್ ಬಂತಲ್ಲ ಅವಾಗ, ಕರೆಂಟ್ ಅಲ್ಲಿ ಮಾಡ್ಕೊತ್ತೆ ಅದು ಮಿಷಿನ್ ಎಲ್ಲ. ಆ ರೀತಿ ಬಂದಾಗ ನಾನ್ ಸೇರ್ಬೇಕು ಅಂತ ಮಾಡ್ಕೊಂಡೆ. ನಮ್ಮನೆಯವರು ನಾನ್ ತಂದಾಕದ್ರಲ್ಲೇ ನೀನಿರು, ನೀನ್ ಯಾವ ಕೆಲ್ಸಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಅವತ್ತು ನಾನು ನಂದು ಡೇಟ್ ಆಫ್ ಬರ್ತ್ ಇವತ್ತೂ ಆ ಒಂದು ಕಾರಣಕ್ಕೆ ತಕೊಂಡ್ಬಂದೆ ಹೊರ್ತು, ಪ್ರೈಮರಿ ಸ್ಕೂಲಲ್ಲಿ ಅದೇ ಡೇಟ್ ಆಫ್ ಬರ್ತ್ ಈಗ ಇಟ್ಕೊಂಡಿದ್ದು, ಸುಮ್ನೆ ಇಟ್ಕೊಂಡಿದ್ದೆ ಅಮಿನೇಷನ್ ಮಾಡ್ಕೊಂಡು. ಆಗ ಈಗ ಯಾರು ದುಡಿತಾರ ಮೇಡಮ್ ಆತರ? ಬಾವಿಲಿ ನೀರ್ ಸೈಯೋದ್ ಇರ್ಬೋದು, ನೆಲ ಬಾವಿಲಿ ಇರ್ಬೋದು, ರಾಟ ಬಾವಿಲಿ ಇರ್ಬೋದು, ಕೆರಲ್ ಇರ್ಬೋದು, ಒಳಲ್ ಬಟ್ಟೆ ಒಗೆಯೋದ್ ಇರ್ಬೋದು. ಈಗ ಯಾರು ಮಾಡ್ತಾರ ಮೇಡಮ್ ಅದನ್ನ? ಅದೇ ಅಂದ್ರೆ ಆ ಸಿಚುವೇಶನ್ ತಕ್ಕಂಗೆ ಆವಾಗ ಆಗಿತ್ತು, ನೆಸೆಸಿಟಿ ಮಾಡ್ತಾ ಇದ್ರಿ. ಈಗ ಎಲ್ಲ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ಮಾಡಕ್ಕೂ ಇಷ್ಟ ಪಡಲ್ಲ ಯಾರು. ಇಲ್ವೇ ಇಲ್ಲ ಮೇಡಮ್, ಇಲ್ವೇ ಇಲ್ಲ. ಸ್ವಲ್ಪನೂ ತಗೊಳಲ್ಲ ಮೈಗೆ ಎಲ್ಲ.
ಅದೇ ಅದಿರೋದೇ ಹಂಗಲ್ವಾ ಮೇಡಮ್. ಅವಾಗ ನಮಗೆ ಏನಾಗ್ತಿತ್ತು, ಈಗಿರೋದ್ ಹೀಗೆ ಇರೋದನ್ನ ತಗೊಂಡು ನಾವು ಬೆಸ್ಟ್ ಆಗಿ ಎಷ್ಟು ಕೊಡ್ಬೋದು ಅಷ್ಟು ಕೊಡ್ಬೇಕು. ಆದ್ರೆ ಸವಲತ್ತುಗಳು ಜಾಸ್ತಿ ಆದಷ್ಟು ಕಷ್ಟ ಪಡೋದು ಕಡಿಮೆ ಆಗ್ತಾ ಇದೆ ಈಗ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಜಾತ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತ ಟಾಪಿಕ್ ಬಹಳ ಚೆನ್ನಾಗಿತ್ತು ಮೇಡಮ್. ನಮ್ಗೆ ರಿಲೇಟೆಡ್ ಇದೆ ಏನೋ ಅನ್ನಿಸ್ತು. ನಾವು ಕೆಲವು ತಿಳ್ಕೊಬೇಕು, ಅವರು ತಿಳ್ಕೊಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯ್ತು. ಆಮೇಲೆ ಇವತ್ತು ಬೆಳಗ್ಗೆ ಧ್ಯಾನ ಕುತ್ಕೊಂಡಾಗ ಬಹಳ ಚೆನ್ನಾಗಾಯ್ತು ಮೇಡಮ್. ಧ್ಯಾನ ಕೈ ಸಿಕ್ಕಾಪಟ್ಟೆ ಲಾಕ್ ಆಗಿತ್ತು, ಬಿಡಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಲಾಕ್ ಇತ್ತು. ಆಮೇಲೆ ತಲೆ ಎಲ್ಲ ಸಿಕ್ಕಾಪಟ್ಟೆ ಭಾರ ಆಗಿತ್ತು. ಆಮೇಲೆ ಇನ್ನು ಏನೋ ಹೇಳ್ಬೇಕಂತ ನೆನ್ಪಿಟ್ಕೊಂಡಿದ್ದೆ, ಏನು ನೆನ್ಪಿಡೋದಿಲ್ಲ. ತಲೆ ಎಲ್ಲ ಸಿಕ್ಕಾಪಟ್ಟೆ ಭಾರ ಇತ್ತು. ರೈಟ್ ಹ್ಯಾಂಡ್ ಅಲ್ಲಿ ಇಲ್ಲಿ ಏನೋ ಎಷ್ಟು ಉದ್ದಕ್ಕೆ ಏನೋ ಒಟ್ಟೆ ಗಟ್ಟಿಯಾಗಿ ಎಷ್ಟು ಉದ್ದ ಏನೋ ಆಗ್ತಾ ಇದೆ ಅಂತ ಅನ್ನಿಸ್ತು. ಆಮೇಲೆ ನೀವು ಯಾವಾಗ ಒಂದ್ಸತಿ ಹೇಳಿದ್ರಿ ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರ್ತದೆ ಅಂತೇಳಿ, ಬಹುಶಃ ಅದೇ ಇದೇನೋ ಅನ್ಕೊಂಡು ನಾನು ಸುಮ್ಮನೆ ಕುತ್ಕೊಂಡೆ. ಹೌದು, ಆದ್ಮೇಲೆ ಸರಿ ಇತ್ತಲ್ಲ ಧ್ಯಾನ ಆದ್ಮೇಲೆ ತೊಂದ್ರೆ ಏನಿಲ್ಲ ತಾನೆ? ಇಲ್ಲ ಮೇಡಮ್, ಆಮೇಲೆ ಅವಾಗ ಧ್ಯಾನ ಇದ್ದಾಗ ಅಷ್ಟೇ ಇತ್ತು. ಆಮೇಲೆ ಧ್ಯಾನ ಇದರಿಂದ ಹೊರ ಬಂದ ತಕ್ಷಣ ಏನೂ ಇಲ್ಲ ಮೇಡಮ್. ಅಷ್ಟೇ ಮೇಡಮ್, ಕ್ಲೆನ್ಸಿಂಗ್ ಆಗ್ತಾರೆ ಅಷ್ಟೇ, ಏನಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು ಬೆಳಗ್ಗೆ ಇದೇ ಸಿಗಲ್ಲ ಮೇಡಮ್. 3 ದಿವಸದಿಂದ ನಾನು ಹಾಗೆ ಕುತ್ಕೋತಾ ಇದ್ದೀನಿ. ಇಲ್ಲ, ನಿಮ್ದು ಇವತ್ತು ಆಡಿಯೋ ಕನೆಕ್ಟ್ ಆಗಿರ್ಲಿಲ್ಲ ಮೇಡಮ್. ನಾನು ನೋಡ್ತಾನೆ ಇದ್ದೆ, ನಿಮ್ದು ಆಡಿಯೋ ಕನೆಕ್ಟ್ ಆಗಿರ್ಲಿಲ್ಲ. ಎಷ್ಟು ಏನ್ ಮಾಡಿದ್ರು ಅದು ಆಗ್ತಾ ಇಲ್ಲ. ಅಲ್ಲ, ಸೇಮ್ ಇವಾಗ ಹೆಂಗ್ ಜಾಯ್ನ್ ಆಗ್ತಿದ್ರು ಹಂಗೆ. ಅಲ್ಲಿ ಲೆಫ್ಟ್ ಅಲ್ಲಿ ಹೆಡ್ಫೋನ್ ಸಿಂಬಲ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇದ್ ಮಾಡ್ಕೊಳ್ಳಿ. ಯೂಸ್ ವೈಫೈ ಎಲ್ಲ ಡೇಟಾ ಅದನ್ನ ಕ್ಲಿಕ್ ಮಾಡಿ. ಇವತ್ತು ನಿಮ್ದು ಆಡಿಯೋ ಕನೆಕ್ಟ್ ಆಗಿರ್ಲಿಲ್ಲ, ನೋಡಿದೆ ನಾನು. ಆಮೇಲೆ ಯೂಟ್ಯೂಬ್ ಹಾಕೊಂಡೆ. ಅದ್ರಲ್ಲಿ ಬಂತಾ? ಅದ್ರಲ್ಲಿ ಬಂತು. ಅದೇ, ನಿಮ್ದು ಆಡಿಯೋ ಕನೆಕ್ಟ್ ಆಗಿರ್ಲಿಲ್ಲ ಅಷ್ಟೇ, ಅದ್ ಚೆಕ್ ಮಾಡ್ಕೊಳ್ಳಿ. ಅರ್ಧ ಗಂಟೆ 4 ಗಂಟೆಯಿಂದ ಸೆಟ್ ಇದು ಮಾಡಿದೀನಿ. ಇಲ್ಲ, ಇವತ್ತು ಸ್ವಲ್ಪ ಇದಿತ್ತು, ಟೆಕ್ನಿಕಲ್ ಇಶ್ಯೂ ಆದ್ರಿಂದ ಸ್ಟಾರ್ಟ್ ಆಗಿದ್ದೆ ಸ್ವಲ್ಪ 15 ಮಿನಿಟ್ಸ್ ಲೇಟ್ ಆಯ್ತು. ನಾನು ಮೆಸೇಜ್ ಹಾಕಿದ್ದೆ. ಆದ್ಮೇಲೂ ನಿಮ್ದು ಆಡಿಯೋ ಕನೆಕ್ಟ್ ಆಗಿರ್ಲಿಲ್ಲ. ಚೆಕ್ ಮಾಡ್ಕೊಳ್ಳಿ, ಅದು ಯಾರು ಇದ್ರೆ ತೋರಿಸ್ಕೊಳ್ಳಿ, ಅದು ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅನಿತಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ತುಂಬಾ 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 ಕೃತಜ್ಞತೆಗಳು. ನಾನು ಅವರು ಡಿಪ್ರೆಷನ್ ಬಗ್ಗೆ ಒಬ್ರು ಹೇಳಿದ್ರಲ್ಲ, ಅದು ಹಂಚ್ಕೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂತಾ ಇದ್ದೆ. ನಾನು ಆಕ್ಚುಲಿ ಕರೋನಾ ಟೈಮ್ ಅಲ್ಲಿ ನಾನು ಸ್ವಲ್ಪ ಡಿಪ್ರೆಷನ್ ಖಿನ್ನತೆಗೆ ಒಳಗಾಗಿದ್ದೆ. ಅವಾಗ ಟ್ಯಾಬ್ಲೆಟ್ ಹಾಕಿತ್ತು. ಅದು ನನಗೆ ಧ್ಯಾನ ಹೆಂಗ್ ಸಿಕ್ತಂದ್ರೆ ಯೂಟ್ಯೂಬ್ ಅಲ್ಲಿ ಹಂಗೆ ಸರ್ಚ್ ಮಾಡ್ತಾ ಸಿಕ್ತು. ಆದ್ರೆ ಒಬ್ರು ನಿಮ್ದು ಲಿಂಕ್ ಕಳ್ಸಿದ್ರು ನಮ್ಗೆ. ಅವತ್ತು ಮಂಡಲ ಧ್ಯಾನ 3 ತಿಂಗಳಿಂದ ನಾನು ಹೇಳಿದ್ದು, ಮಂಡಲ ಧ್ಯಾನ ನೀವು ಸ್ಟಾರ್ಟ್ ಮಾಡಿದ್ರಿ. ಒಂದು ಮಂಡಲ ಧ್ಯಾನ ಮಾಡ್ದೆ, 41 ಡೇಸ್ ಬಿಡ್ದೆ. ಆದ್ರೂ ಒಂಥರ ಭಯ ಆಗೋದು, ಸ್ವಲ್ಪ ಹೊತ್ತು ಚೆನ್ನಾಗಿರೋದು ಮನಸ್ಸು, ಆತರ ಆಗ್ತಾ ಇತ್ತು. ಮ್ಯೂಟ್ ಆಯ್ತು ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗಿಲ್ಲ ಮೇಡಮ್, ಇನ್ನು ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದೆ ಮೇಡಮ್. ಅನಿತಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಮೈಕ್ ಸಿಂಬಲ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಮ್ಯೂಟ್ ಮಾಡಿ. ಆಗಿಲ್ಲ, ಮಾತಾಡಿ, ಇನ್ನ ಆಗಿಲ್ಲ. ಮತ್ ನಾನು ಕೊಟ್ಟಿದ್ದೀನಿ ನೋಡಿ, ಆಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಜಸ್ಟ್ ಓಕೆ ಅಂತ ಕೊಡಿ. ಆಗ್ತಾ ಇಲ್ವಾ? ನಾನು ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ, ಹೀಗ್ ಮಾಡಿ. ಓಕೆ ಮೇಡಮ್, ಬಂತೀಗ. ಓಕೆ. ಅದೇ ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಅದಕ್ಕೆ ಮಂಡಲ ಧ್ಯಾನ ಮಾಡಿದ್ದೊಂದೇ ಮೇಡಮ್. ನಾನು ಕಂಟಿನ್ಯೂಸ್ ಮಾಡ್ದೆ, ಒಂದ್ ದಿವ್ಸನೂ ಮಿಸ್ ಮಾಡ್ದೆ. ನಿಮ್ ಕ್ಲಾಸ್ ಅಟೆಂಡ್ ಮಾಡ್ದೆ, ಮಂಡಲ ಧ್ಯಾನ ಮಾಡ್ದೆ. ಒಂದ್ ಮಂಡಲ ಧ್ಯಾನ ಮಾಡಿದ್ಮೇಲೆನು ಹಂಗೆ ಇತ್ತು ಸ್ವಲ್ಪ ದಿವ್ಸ. ಮತ್ತೆ ಈಗ ಫುಲ್ಲು ಒಂದು 20 ದಿವಸದಿಂದ ಫುಲ್ಲು ಮನಸ್ಸು ಖುಷಿ ಖುಷಿಯಿಂದ ಇರುತ್ತೆ. ನನಗೆ ಏನು ಅನಿಸ್ತಾ ಇಲ್ಲ. ಟ್ಯಾಬ್ಲೆಟೇ ಬಿಟ್ಟಿದೀನಿ ಮೇಡಮ್ ನಾನೀಗ. ವೆರಿ ಗುಡ್, ವೆರಿ ಗುಡ್. ಅರ್ಧ ಟ್ಯಾಬ್ಲೆಟ್ ತಗೊಂತಾ ಇದ್ದೆ. ಮಂಡಲ ಧ್ಯಾನ ಒಂದು 2 mg ಮಾಡಿದ್ರು, ಅದನ್ನ ಅರ್ಧ ತಗೊಂತಾ ಇದ್ದೆ. ಬಿಟ್ಟು ತಗೊಂತೆ. ಈಗ ಟ್ಯಾಬ್ಲೆಟ್ ನನ್ಗೆ ನೆನಪೇ ಇರಲ್ಲ, ಟ್ಯಾಬ್ಲೆಟ್ ಹಾಕೊಂತ ಇಲ್ಲ. ಮನಸ್ಸು ತುಂಬಾ ಖುಷಿಯಿಂದ ಇರುತ್ತೆ. ಬೆಳಗ್ಗೆ ಎದ್ಮೇಲೆನು ಟೆನ್ಷನ್ ನನಗೆ, ಅಯ್ಯೋ ಇವತ್ತೆಲ್ಲ ದಿನ ಹೆಂಗ್ ಕಳಿಯೋದು ಅಂತ ಭಯ ಆಗ್ತಾ ಇತ್ತು. ಹೊರಗೋದ್ರೆ ಒಂಥರ ಭಯ ಆಗೋದು,
ನಾನ್ ಮಾತ್ರೆ ಹಾಕೊಂತೀನಲ್ಲ ಅಂತ ಫೀಲಿಂಗ್ ಇತ್ತು. ಈಗ ಏನು ಅನಿಸ್ತಾ ಇಲ್ಲ. ನನಗ್ ಧ್ಯಾನ ಇದೆ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಚೆನ್ನಾಗ್ ಆಗ್ತೀನಿ. ಅದೊಂದೇ ನನಗ್ ಮೈಂಡ್ ಅಲ್ಲಿ ಇರೋದು. ಈಗ ತುಂಬಾನೇ ಚೆನ್ನಾಗಿದ್ದೀನಿ ಮೇಡಮ್. ನಾನು ನಿಜವಾಗ್ಲು 3 ತಿಂಗಳಿಂದಾನೇ ಮಾಡ್ತಾ ಇರೋದು. ಆದ್ರೂನು ನಾನ್ ವೆಜ್ ತಿಂತಾ ಇದ್ದೆ, ನಾನ್ ವೆಜ್ ಎಲ್ಲ ಬಿಟ್ಟೆ, ಬೆಳ್ಳುಳ್ಳಿನೂ ಬಿಟ್ಟೆ. ತುಂಬಾ ಇಂಪ್ರೂವ್ ಆಗಿದೆ ನನಗೆ. ತುಂಬಾನೇ ಖುಷಿ ಆಗುತ್ತೆ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಕಂಟಿನ್ಯೂ ಮಾಡಿ ಮೇಡಮ್. ಅದನ್ನ ಯಾವತ್ತೂ ಬಿಡಬಾರ್ದು. ಈ ಲೆವೆಲ್ಗೆ ಬಂದಿದ್ದೀರಾ ಇವಾಗ, ಅದನ್ನ ಬಿಡಬೇಡಿ. ಬಿಟ್ರೆ ಮತ್ತೆ ಫಸ್ಟ್ ಇಂದ ಶುರು ಮಾಡ್ಬೇಕಾಗತ್ತೆ. ಹಾಗಾಗಿ ಬಿಡಬೇಡಿ, ಕಂಟಿನ್ಯೂ ಮಾಡಿ. ತುಂಬಾ ಕೃತಜ್ಞತೆಗಳು ಮೇಡಮ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮನ್ನ ಯಾವತ್ತೂ ಮರೆಯಲ್ಲ ನಾನು. ನೀವು ಇಷ್ಟೆಲ್ಲ ಚೇಂಜ್ ಆಗ್ಲಿ, ನಿಮಗ್ ನೀವು ಚೇಂಜಸ್ ತಂದ್ಕೊಳ್ಳಿ ಅಂತಾನೆ ಮಾಡ್ತಾ ಇರೋದು ಮೇಡಮ್. ಮಾಡಿ ಹಿಂಗೆ ಜಾಯಿನ್ ಆಗ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರಿ. ಯಾಕಂದ್ರೆ ಎಲ್ರು ಈ ಲೆವೆಲ್ಗೆ ಬಂದ್ಮೇಲೆ ಒಂದ್ ಕಡೆ ಬಿಟ್ಬಿಡ್ತೀರಾ ಎಲ್ಲೋ, ಆವಾಗ ಹೇಳ್ಕೊಳಕ್ ಆಗಲ್ಲ ಮೇಡಮ್. ಯಾವ ತರ ಇದ್ದೆ ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಆದ್ರೆ ನನಗೆ ಈಗ ಈ ತರ ಈ ಲೆವೆಲ್ ಬಂದಿದ್ದೀನಿ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನನ್ನ ಮನಸ್ಸು ಯಾವಾಗ್ಲೂ ಇವಾಗ ಖುಷಿಯಿಂದಾನೇ ಇರುತ್ತೆ. ಏನ್ ಕೆಲಸ ಮಾಡಕ್ಕೂ ಮುಂದೆ ಹೋಗ್ತೀನಿ. ಈಗ ಅವಾಗ ಮೊದ್ಲು ಭಯ ಆಗೋದು, ಯಾರೇನಾದ್ರೂ ಸುಮ್ನೆ ಇರ್ತದೆ. ಈಗ ಧೈರ್ಯವಾಗಿ ಎದುರಿಸೋ ಶಕ್ತಿ ಬಂದಿದೆ ನನಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೀಗೆ ನಿಧಾನಕ್ಕೆ ಹಂಗೆ ನಿಮ್ ಸುತ್ತಮುತ್ತಲು ಯಾರಿದ್ರು ಮಕ್ಳಿದ್ರು ಹೇಳ್ಕೊಡಿ ಮೇಡಮ್ ಅವ್ರಿಗೂ ಧ್ಯಾನ. ಹೇಳ್ತಾ ಇದೀನಿ ಮೇಡಮ್. ಪಾರ್ಕ್ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ. ಅವ್ರ ಮುಂದೆ ಬರ್ತಾ ಇಲ್ಲ, ಆದ್ರೂ ಹೇಳ್ತಾ ಇದೀನಿ. ನಾನು ಬಿಡ್ತಾ ಇಲ್ಲ, ಆದ್ರೂ ಹೇಳ್ತಾ ಇದೀನಿ ಧ್ಯಾನ ಮಾಡಿ ಅಂತ. ಅಂದ್ರೆ ಹಂಗೆ ಮಾಡಿ ಅನ್ನಕ್ಕಿನ್ನ ಒಂದ್ 5 ನಿಮಿಷ, ಅಂದ್ರೆ ಫ್ರೆಂಡ್ಸ್ ನಿಮಗ್ ಪರಿಚಯ ಇರೋರೆ ಆತರ ಇದ್ರೆ ಜಸ್ಟ್ ಕೂರ್ಸ್ಕೊಳ್ಳಿ, ಒಂದ್ 5 ನಿಮಿಷ ಮಾಡೋಣ ಅಂತ ಹೇಳಿ ಒಟ್ಟಿಗೆ. ಗ್ರೂಪ್ ಕಾನ್ಶಿಯಸ್ ಆ ನೇಚರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ 5 ನಿಮಿಷ ಮಾಡೋಣ ಅಂತ ಹೇಳಿ ಒಂದ್ಸಲಿ ಅವ್ರಿಗೆ ಅದು ಮಾಡ್ಬಿಟ್ರೆ ಬಿಡಲ್ಲ, ಅವ್ರು ಗೊತ್ತಾಗ್ಬಿಟ್ರೆ ಅದನ್ನ. ಸೊ ಹಂಗೆ ನಿಧಾನಕ್ಕೆ ಪ್ರಯತ್ನ ಪಡಿ, ಮಾಡ್ಸೋಕೆ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಣಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಅದು ನಿನ್ನೆ ಬೆಳಗಿನ ಧ್ಯಾನದಾಗ್ರಿ ಮೇಡಮ್, ಹಾಸ್ಟೆಲ್ ಸರ್ಜರಿ ಆಯ್ತ್ರಿ ಮೇಡಮ್, ಕಿವಿದ್ರಿ ಮೇಡಮ್. ವಾವ್, ಸೂಪರ್, ವೆರಿ ಗುಡ್. ನೀವ ಮಾಡಿದ್ರಿ ಮೇಡಮ್ ಬಂದ್? ನಾನೇ ಮಾಡದ್ನಾ? ವೆರಿ ಗುಡ್, ವೆರಿ ಗುಡ್ ಮೇಡಮ್. ಫೀಸ್ ಎಲ್ಲಿ ಮೇಡಮ್? ಬಾಳ ಖುಷಿ ಆಗಿತ್ರಿ ಮೇಡಮ್. ಹೇಳ್ಬೇಕಂತಂದ್ ಮತ್ತ ನಿನ್ ಸಾಯಂಕಾಲನ ಕ್ಲಾಸ್ ತಗೊಳಿಲ್ರಿ, ಮತ್ ಬೆಳಗ್ಗೆನ ಮಾತಾಡ್ಲಿಲ್ರಿ. ಇವತ್ ಬೆಳಗ್ಗೆ ಆಗ್ಲಿಲ್ರಿ, ಅದಕ್ಕೆ ಇವಾಗ ಅನಲೈಸ್ ಮಾಡಿದೀನ್ರಿ ಮೇಡಮ್. ವೆರಿ ಗುಡ್, ನೀವ ವೆರಿ ಗುಡ್ ಬಂದ್ ಮೇಡಮ್. ಇವತ್ತಾಯ್ತಾ? ಇಲ್ರಿ ಮೇಡಮ್, ನಿನ್ನೆ ಬೆಳಗಿಂದ್ರ ಬೆಳಿಗ್ಗೆ ಆಯ್ತ್ರಿ ಮೇಡಮ್. ಅದು ಸರಿ ಹೋತಾ ಸೌಂಡ್ ಸರ್ ಹೋಗೈತಿ, ಕಿವಿ ಸೌಂಡ್ ಹೋತಾ ಅಂತ ಕೇಳಿದ್ರಂತ ಮೇಡಮ್. ಮಾಡಿದ್ರಿ ಫಸ್ಟ್ ಗೆ ಮಾಡಿದ್ಮೇಲೆ ಆಮೇಲೆ ಹಿಂದಗಡೆ ನೋಡ್ಬಿಣ ಸರಿ ಹೋತಾ ಅಂತ ಹೇಳಂದ್ರಿ ಅಂತ್ರಿ. ಇನ್ನ ಕೈಯಾಗ ಹಿಡ್ಕೊಂಡಿದ್ರಿ ಅಂತ್ರಿ ಮಾಡಾಕ್ರಿ ಅಂದ್ರಿ ಅಂತ್ರಿ. ನಾನ್ ಏನ ಮಾತಾಡ್ಲಿಲ್ಲ ಅಂತ್ರಿ. ವಾಪಸ್ ಸೌಂಡ್ ಏನ ಕೇಳಿಸ್ತಿದ್ದಿಲ್ಲ ಅಂತ್ರಿ, ಕಿವಿ ಸೌಂಡ್ ನಿಂತೋಗಿತ್ತಂತ್ರಿ ನಮ್ದು. ನಾನ್ ಅನ್ಲಿಲ್ಲ ಅಂತ್ರಿ ನಿಮ್ಗ. ಆರಾಮ್ ಆಯ್ತ್ರಿ ಮೇಡಮ್ ಅಂತ ಅಷ್ಟ್ ಅಂದ್ಬಿಟ್ಟಿದ್ರ ಸರಿ ಆಕಿತ್ತೇನ್ರಿ. ಹೊಳ್ಳಿ ಇವಾಗನ ಇನ್ನ ಸೌಂಡ್ ಐತ್ರಿ. ಮತ್ ನೀವ್ ಹೇಳಿದ್ರಿ ಅಂತ್ರಿ, ಸರಿ ಧ್ಯಾನ ಮಾಡ್ಕೊಂತ ಹೋಗು, ಧ್ಯಾನ ಇದೇ ರೀತಿನ ಕಂಟಿನ್ಯೂ ಮಾಡ್ಕೊಂತ ಹೋಗೋ ಧ್ಯಾನ ಅಂತ ಫಸ್ಟ್ ಹೇಳಿದ್ರಂತ್ರಿ. ಮತ್ತ ವಾಪಸ್ ಮೇಡಮ್ ಅವ್ರ ಇದನ್ ಮಾಡ್ಯಾರ, ಸರ್ಜರಿ ಮಾಡ್ಯಾರ, ನನ್ ಕಿವಿ ಸೌಂಡ್ ಯಾಕೆ ಇನ್ನ ಅದಾವಲ್ಲ ಅಂತ ನಾನ್ ಅವಾಗ ನೀವೇನ್ ಮಾಡಿದ್ರಲ್ರಿ ಮೇಡಮ್, ತಕ್ಷಣ ನಿಂತ್ಬಿಟ್ವಂತ್ರಿ ಮೇಡಮ್. ಕಿವಿಯ ಸೌಂಡ್ ಬರೋದೆಲ್ಲಾ ನಿಂತ್ಬಿಟ್ಟಿತ್ತಂತ್ರಿ. ಶಬ್ದ ಫುಲ್ ಶೂನ್ಯ ಆಗ್ಬಿಟ್ಟಿತ್ತಂತ್ರಿ ಕಿವಿ ಸೌಂಡ್ ರೀ. ಅಷ್ಟು ಖುಷಿ ಆಗಿತ್ತಂತ್ರಿ. ಆ ಖುಷಿಯಾಗ ನನ್ಗ ಆರಾಮ್ ಆಯ್ತ್ರಿ ಮೇಡಮ್ ಅಂತ ಹೇಳಕನ ಬರ್ಲಿಲ್ರಿ ನಿಮ್ಗೆ. ಆ ರೀತಿ ಆಯ್ತ್ರಿ. ಒಳ್ಳೆ ಹಿಂಗಾಕಾಯ್ತು ಅಂತ ಹೇಳಿ ಇವತ್ತು ಬೆಳಗ್ಗೆ ಅನ್ಕೊಂಡ್ ಕುಂತ್ನಿ ಅಂತ್ರಿ ಮೇಡಮ್. ಅದು ಸರ್ಜರಿ ಆಗೈತ್ರಿ, ಆದ್ರ ಧ್ಯಾನ ಧ್ಯಾನ ಮಾಡೋದ್ ಅಷ್ಟ ಬಾಕಿ ಐತಿ ಅಂತ್ರಿ ಮೇಡಮ್. ಅದಕ್ಕೆ ಇದೆಲ್ಲ ಸರ್ಜರಿ ಮುಗ್ದೈತಿ, ಆಪರೇಷನ್ ಮುಗ್ದೈತಿ ಅಂತಂದ್ ಮೆಸೇಜ್ ಬಂತ್ರಿ. ವೆರಿ ಗುಡ್, ವೆರಿ ಗುಡ್. ಅಲ್ಲ, ಹೇಗಿದೆ ಇಂಪ್ರೂವ್ಮೆಂಟ್, ಹೇಗಿದೆ ನಿಮ್ಗೆ? ಸ್ವಲ್ಪ ಕಮ್ಮಿ ಆಗೈತ್ರಿ ಮೇಡಮ್ ಸೌಂಡ್ ರೀ. ವೆರಿ ಗುಡ್, ವೆರಿ ಗುಡ್ ಮೇಡಮ್. ಬಿಡ್ಬೇಡಿ, 11 ದಿನಾನು 2 hours ಬಿಡ್ಬೇಡಿ. ಹಾ ರೀ ಮೇಡಮ್, ಥ್ಯಾಂಕ್ ಯು. 3 ದಿನ ಆಯ್ತಲ್ಲ, ಇನ್ನ ಇದೆಲ್ಲ ಬಿಡ್ಬೇಡಿ, ಮಾಡಿ. ಹಾ ರೀ ಮೇಡಮ್. ಆದ್ರ ಬಾಳ ಎತ್ತರ ಸ್ಥಾನದಾಗದ್ರಿ ಮೇಡಮ್. ನಮ್ಗ್ ನಿನ್ನೆ ಬೆಳಗ್ಗೆ ಗೊತ್ತಾಯ್ತ್ರಿ ಮೇಡಮ್. ಇಲ್ಲ ಮೇಡಮ್, ಅದೇನಿಲ್ಲ. ನೀವು ಮಾಡ್ತಾ ಇದೀರಲ್ಲ, ಅದೆಲ್ಲ ಪ್ರತಿಫಲ, ನಿಮ್ಮ ಸಾಧನೆ ನಿಮಗ್ ಪ್ರತಿಫಲ ಅಷ್ಟೇ, ಏನಿಲ್ಲ. ವೆರಿ ಗುಡ್, ಖುಷಿ ಆಯ್ತು ನಿಮ್ಗೆ. 11 ದಿನದಲ್ಲಿ ಸರಿ ಆಗ್ಬಿಡುತ್ತೆ ಬಿಡಿ. ಹಾ ರೀ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ವಲ್ಪ ಕಡಿಮೆ ಆಗಿದ್ಯಾ ಇಷ್ಟ ದಿನ ಇದ್ದಿದ್ದಕ್ಕೂ ಇವತ್ತಿಗೂ? ಹಾ ರೀ, ಸ್ವಲ್ಪ ಕಮ್ಮಿ ಆಗೈತ್ರಿ. ಎಷ್ಟೋ ಶಾಂತಿ ಆಗೈತ್ರಿ ಮನಸ್ಸ್ರಿ. ಫುಲ್ ಸೌಂಡ್ ಐತ್ರಿ ಮೇಡಮ್, ಡೊಳ್ಳು ಬಡ್ದಂಗ ಆಕಿತ್ರಿ. ಎರಡು ಕಡೆಗೆ ಎಷ್ಟು ಧ್ಯಾನ ಮಾಡಿದ್ರ ಶಾಂತಿ ಅನ್ನೋದ ಇರ್ತಿದ್ದಿಲ್ರಿ. ಆದ್ರ ಶಾಂತಿಯಿಂದ ಇರ್ತಿದ್ದೀನ್ರಿ. ಒಳಗ ಕೊರಗ್ತಿದ್ದೀನ್ರಿ. ಬಹಳ ನಿನ್ನಿಲಿದ್ರ ಹ್ಯಾಪಿ ಆಗಿದ್ದೀನ್ರಿ ಮೇಡಮ್. ನಂಬಿಕೆ ಬಂದೈತ್ರಿ ಮೇಡಮ್ ನನಗ. ಈ ಮೇಡಮ್ ಅವ್ರ ಹೇಗಿದ್ರೆ ಮುಗ್ಸ್ಯಾರೆಲ್ಲ ನಾನ್ ಮಾಡೋದು. ನಾ ಧ್ಯಾನ ಅಂತ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ ಕಿವಿ ಸರಿಯಾಗಿದೆ ಅಂತ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಹಾ ರೀ ಮೇಡಮ್, ಯೂನಿವರ್ಸಿಗೆ ಹೇಳಿದೀನ್ರಿ ಮೇಡಮ್, ನಿಮ್ಗೂ ಹೇಳಿದೀನ್ರಿ ಮೇಡಮ್.
ಗ್ರೂಪ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಹೇಳಿದೀನಿ ಮೇಡಮ್. ಅದು ಗ್ರೂಪ್ ಎನರ್ಜೀಸ್ ಇಂಪಾರ್ಟೆಂಟ್, ಅದು ಹೇಳ್ಬೇಕು ನಾನು. ಅದಕ್ಕೆ ಇವಾಗ ದಿನ ಬೆಳಗ್ಗೆ ಹೇಳ್ತಿರೋದು ಗ್ರೂಪ್ ಎನರ್ಜೀಸ್ನು ತುಂಬಾ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಮ್ ಗ್ರೂಪ್ ಎನರ್ಜಿಗೆ ಫಸ್ಟ್ ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು, ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ಕೊಡ್ಬೇಕು, ಗುರುಗಳಿಗೆ ಪತ್ರಿಜಿ ಗುರುಗಳು ನಮಗೆ ಈ ಪರಿಚಯ ಮಾಡಿಸಿದ್ದು ಅವರಿಗೆ ಮಾಡಿ ಮೇಡಮ್ ಹೋಗುತ್ತೆ. ಹಾ ರೀ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಲ್ಲವ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಕಲ್ಲವ ಮಾತಾಡಿ. ಮೇಡಮ್ ನಿಮ್ ನಂಬರ್ ಕೊಡ್ತೀರಾ ಸ್ವಲ್ಪ? ನೀವು ಗ್ರೂಪ್ ಅಲ್ಲಿ ಇಲ್ವಾ ಮೇಡಮ್? ಹಾ ಗ್ರೂಪ್ ಅಲ್ಲಿ ಇದೇನ್ರಿ, ಆದ್ರೆ ಅಲ್ಲೇ ಅಡ್ಮಿನ್ ನಂಬರ್ ಸಿಗುತ್ತೆ ನೋಡಿ. ಹೌದ್ರಿ ಮೇಡಮ್, ಓಕೆ ಥ್ಯಾಂಕ್ ಯು. ಲಕ್ಷ್ಮಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇವತ್ತಿನ ಧ್ಯಾನ ಅಂತೂ ಎಲ್ಲಾ ನನ್ನ ಇಶ್ಯೂನಿಂದ ಆಗಿತ್ತು ಮೇಡಮ್. ಇವತ್ತಿನ ಧ್ಯಾನ ಏನಾಯ್ತು? ನನಗಂತೂ ಇವತ್ತೆಲ್ಲಾ ನೀವ್ ಹೇಳಿದ್ ನಂದೇ ಅನ್ನೋ ಆಗಿತ್ತು ಮೇಡಮ್. ತುಂಬಾನೇ ಚೆನ್ನಾಗಿತ್ತು ಮೇಡಮ್. ಬೆಳಗಿನ ಮೆಡಿಟೇಷನ್ ದಲ್ಲಿ ನನ್ ಕತ್ತು ಒಂದೇ ಸವನ ಬರೇ ಎಡಕ್ಕೆನೆ ವಾಲ್ತಾ ಇತ್ತು ಮೇಡಮ್. ಅಂದ್ರೆ ವಾಲಿದ ತಕ್ಷಣನೇ ಕತ್ನು ಬರ್ತಾ ಇತ್ತು ಮೇಡಮ್, ಗೋನು ತುಂಬಾನೇ ಬರ್ತಾ ಇತ್ತು. ನಾನು ನಿದ್ದೆಯಲ್ಲಿ ಹೋಗ್ತಾ ಇದ್ದೀನಿ ಏನೋ ಅಂತ ಎದ್ದೆದ್ದು ಇದ್ ಮಾಡ್ತೆ ಮೇಡಮ್, ಕಣ್ ತೆಗಿತಾ ಇದ್ದಿದ್ದಿಲ್ಲ. ಆದ್ರೆ ಒಂದ್ 3-4 ಸಲ ಆಯ್ತು. ಆಮೇಲೆ ಇಲ್ಲ ನೀನ್ ಧ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ ನೋಡು ಅಂತ ಅಂದ ಹಾಗಾಯ್ತು ಮೇಡಮ್. ಮತ್ತೆ ಆಮೇಲೆ ಡೀಪ್ ಆಗಿ ಕುಂತೆ ಮೇಡಮ್. ನನಗೆ ಕತ್ನು ಬರ್ತಾ ಇದೆ, ಇದು ಹೋಗ್ಲಿಲ್ಲ ಅಂದ್ರೆ ನಾ ಧ್ಯಾನನೇ ಬಿಟ್ಟು ಎದ್ದೇಳ್ತೇನೆ ಅಂತ ಹೇಳಿ ಆಮೇಲೆ ವಾಪಸ್ ನಂಗ್ ಧ್ಯಾನದಲ್ಲೇನೆ ಹೋದೆ ಮೇಡಮ್. ನನಗೆ ಕತ್ನುನೇ ಬರ್ಲಿಲ್ಲ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದಾಗೆ ಈಗ ವೀಣಾ ಮೇಡಮ್ ಹೇಳಿದ್ರಲ್ರಿ ಮೇಡಮ್, ಅವ್ರ ಕಿವಿನು ನಾನು ಮೊನ್ನೆ ಅವ್ರ ಮನೋರಮಾ ಮೇಡಮ್ ಹೇಳಿದ್ರಲ್ರಿ, ಅವತ್ತಿವ್ರ ಕಿವಿ ಕಡಿಮೆ ಆಗಿತ್ತ, ಕಿವಿ ಕೇಳಿಸ್ತಾ ಅಂತ ಅನ್ಕೊಂಡಿದ್ದೆ ಮೇಡಮ್ ನಾನು ಅವತ್ತು. ನನಗೆ ಅವ್ರು ಇವಾಗ ಹೇಳಿದ್ರಲ್ಲ ತುಂಬಾ ಖುಷಿ ಆಯ್ತು ಮೇಡಮ್ ಅದನ್ನ ಕೇಳಿ. ನಾನು ಅವತ್ತಿಂದಾನು ಅವ್ರ ಕಿವಿ ಇದು ಆಗುತ್ತೆ ಕೇಳುತ್ತಾ ಅನ್ಸ್ತಾ ಇದ್ದೆ ಮೇಡಮ್ ನಾನು. ಹೇಳಿ ತುಂಬಾ ಖುಷಿ ಆಯ್ತು. ಗ್ರೂಪ್ ಎನರ್ಜೀಸ್ ನೋಡಿ, ನಿಮ್ ಎನರ್ಜೀಸ್ ಎಲ್ಲಾರ್ದು ಹಂಗೆ ದಿನಾ ಜಾಯಿನ್ ಆದಾಗ ಒಂಥರ ಒಂದು ಫ್ಯಾಮಿಲಿ ಆಗಿ ಹೋಗ್ಬಿಡುತ್ತೆ ಅದು ನೋಡಿ. ಒಬ್ರಿಗೆ ಎಲ್ಲಾರು ಇದಾಗದಾಗ ಅವ್ರಿಗೆ ಸರಿ ಹೋಗುತ್ತೆ. ಅವ್ರ ಕಿವಿ ಧ್ಯಾನದಲ್ಲಿ ಏನ ಸುದ್ದಾಗುತ್ತೆ ಕೇಳುತ್ತಾ ಅಂತ ಅನ್ಕೊಂಡಿದ್ದೆ ಮೇಡಮ್ ನನ್ ಮೊನ್ನೆನೆ. ಅದ್ ಇವತ್ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ವೆರಿ ಗುಡ್. ನೋಡಿ ವೀಣಾ ಮೇಡಮ್ ಎಲ್ರು ಇದಾರೆ ನಿಮ್ ಹಿಂದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ಕುಶಾಲ್ ಅವರೇ ಮಾತಾಡಿ. ಕುಶಾಲ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನಗೆ ಇವತ್ತು ಧ್ಯಾನದಲ್ಲಿ ತುಂಬಾ ಚೆನ್ನಾಗಾಯ್ತು ಮೇಡಮ್. ವೈಬ್ರೇಷನ್ ತುಂಬಾ ಇದಾಯ್ತು. ಈಗ 3 ದಿವಸದಿಂದ ಆತರ ಇರ್ಲಿಲ್ಲ. ಒಂದ್ 3 ದಿವಸದಲ್ಲಿ ಆತರ ಆಗಿತ್ತು, ಮತ್ತೆ ಇವತ್ತು ಆತರ ಆಯ್ತು ಮೇಡಮ್. ನಾನ್ ಕುತ್ಕೊಂಡಿದೀನಿ, ಫುಲ್ ಬಾಡಿ ಒಂಥರ ಈ ತೊಟ್ಲು ತೂಗುತ್ತಲ್ಲ ಮೇಡಮ್, ಆತರ ನಾನ್ ಇದ್ತಾ ಇಲ್ಲ. ನಾನೇ ಆತರ ಇದ್ ಮಾಡ್ಕೊಂತಿದೀನಿ ಅಂತ ನಾನು ಇದ್ ಮಾಡ್ತಾ ಇದೀನಿ. ಆದ್ರೂ ಅದು ಬಾಡಿ ಒಳಗಡೆ ಒಂಥರ ಏನೋ ವೈಬ್ರೇಷನ್ ಈಗ ತೂಗೋ ತರ ಆಗ್ತಾ ಇತ್ತು. ಎಷ್ಟು ದಿನದಲ್ಲಿ ನೀವ್ ಮಾಡ್ತಿರೋದು? 3 ತಿಂಗಳು ಅಂದ್ರಲ್ಲ? ಇಲ್ಲ ಮೇಡಮ್, ನಾನೀಗ ಒಂದು 15 ದಿವಸದಿಂದ ಬಂದಿದ್ದೀನಿ. 15 ದಿನದಿಂದ ಮಾಡ್ತಿರೋದು. ಓಕೆ ಓಕೆ. ಇಲ್ಲ ಮೇಡಮ್, ಅದು ಒಳ್ಳೇದೇ, ಕರೆಕ್ಟ್ ಆಗಿ ಆಗ್ತಾ ಇದೆ ನಿಮಗೆ. ಅದನ್ನ ಕಾಯಾನುಪಾಸನ ಅಂತಾರೆ. ನಂದು ಹಳೆ ವಿಡಿಯೋಸ್ ಇರುತ್ತೆ, ಹಾಕೊಂಡ್ ನೋಡಿ. ಆ ಎನರ್ಜೀಸ್ ಪಾಸ್ ಆಗ್ತಾ ಇರುತ್ತಲ್ಲ, ನಮ್ಮಲ್ಲಿರೋ ಬ್ಲಾಕೇಜಸ್ ಎಲ್ಲ ಹೋಗ್ತಾ ಇರುತ್ತೆ. ಫಿಸಿಕಲ್ ಬಾಡಿ ಫಸ್ಟ್ ಕ್ಲೆನ್ಸ್ ಆಗ್ತಾ ಇರುತ್ತಲ್ಲ, ಆವಾಗ ನಿಮಗೆ ಆತರ ಒಂದು ಸುತ್ತೋ ತರ ಅನ್ಸೋದು, ತೂಗೋದು ಅದೆಲ್ಲ ಆಗ್ತಾ ಇರುತ್ತೆ. ಇವತ್ತಿನ ಟಾಪಿಕ್ ಆತರ ಇತ್ತು ಮೇಡಮ್. ನೀವ್ ಹೇಳ್ತಾ ಇರ್ಬೇಕಾದ್ರೆ ನನಗೆ ಅಳು ಬರೋ ತರ ಆಗ್ತಾ ಇತ್ತು ಮೇಡಮ್. ಅಳ್ತಾ ಇದ್ದೆ, ಆತರ ಆಗ್ತಾ ಇತ್ತು ಮೇಡಮ್. ಅಷ್ಟೇ, ಎಲ್ಲ ಆಚೆ ಬಂದ್ಬಿಡುತ್ತೆ. ಎಲ್ಲರಿಗೂ ಇದಾಗ್ತಾ ಇರುತ್ತಲ್ವಾ, ಎಲ್ಲರಿಗೂ ಇದು ಕಾಮನ್ ಸಬ್ಜೆಕ್ಟ್, ಎಲ್ರ ಮನಲ್ಲೂ ನಡೀತಾ ಇರುತ್ತೆ. ಎಲ್ಲರಿಗೂ ಅವ್ರದೇ ಆಗಿರೋದು ಅಂತ ಅನ್ಸುತ್ತೆ ಈ ಟಾಪಿಕ್. ಯಾಕೆಂದ್ರೆ ಅಷ್ಟು ಕಾಮನ್ ಈ ಸಬ್ಜೆಕ್ಟ್ ಎಲ್ಲರಿಗೂ. ಸೊ ಏನೇನ್ ಬ್ಲಾಕೇಜಸ್ ನಮ್ಮೊಳಗೆ ಇಟ್ಕೊಂಡಿರ್ತೀವಲ್ಲ, ಕೊರಗ್ತಾ ಇರ್ತೀವಿ ಒಳಗಡೆನೆ ಇಟ್ಕೊಂಡು, ಹೇಳಕ್ಕಾಗದೆ ಮಾಡಕ್ಕಾಗದೆ. ಸೊ ಆತರ ಅಳು ಬಂದಾಗ ಹತ್ಬಿಡಿ, ಆಚೆ ಹಾಕ್ಬಿಡಿ ಅಷ್ಟೇ. ಮತ್ತೆ ಅಳಬಾರ್ದು ನೆನ್ಸ್ಕೊಂಡು. ಏನಿದ್ರು ಒಂದ್ಸಲಿ ಆಚೆ ಹಾಕ್ಬಿಡ್ಬೇಕು, ತಿರುಗು ನೋಡ್ಬಾರ್ದು ಅಷ್ಟೇ. ಈಗ 3 ದಿವಸದಿಂದ ಬೆಳಿಗ್ಗೆ ಧ್ಯಾನ ಮಾಡುವಾಗ 2 hours ಮಾಡ್ತಾ ಇದ್ದೀನಲ್ಲ ಮೇಡಮ್, ತುಂಬಾ ಬಾಡಿ ಫುಲ್ ಕತ್ತಿಂದ ಬೆನ್ನಿನ ಮೂಳೆ ತುಂಬಾ ಕೆಳಗಡೆಯಿಂದ ಮೇಲಿನ ತನಕನು ಬಹಳ ಪೈನ್ ಆತರ ಆಗ್ತಾ ಇತ್ತು ಮೇಡಮ್. ಆತರನೇ ಆಗ್ತಾ ಇತ್ತು. ಈಗ ಈ ತರ ಆಮೇಲೆ ಅದ್ ಮುಗಿದ್ಮೇಲೆ ಮತ್ತೆ ಸರಿ ಆಗುತ್ತೆ. ಅದು ಧ್ಯಾನ ಕೂತಾಗ ಆತರ
ಆಗುತ್ತೆ ಮೇಡಮ್. ಕರೆಕ್ಟ್ ಆಗಿದೆ, ಅವೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ, ಕ್ಲೆನ್ಸ್ ಆಗ್ತಾ ಇದೆ ನಿಮಗೆ ಬಾಡಿ ಒಂದ್ ಕಡೆಯಿಂದನು. ಸೊ ಎಲ್ಲಾ ಚಕ್ರಗಳು ಒಂದೊಂದೇ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಏನೇ ಸಿಂಪ್ಟಮ್ ನಿಮ್ಗೆ ಆತರ ಇದ್ರು ಧ್ಯಾನದಲ್ಲಿ ಮಾತ್ರ ಇದೆ, ಆಮೇಲೆ ಇಲ್ಲ ಅಂತಂದಾಗ ಅದೆಲ್ಲ ಒಳ್ಳೇದೇ ನಡೀತಾ ಇದೆ ಒಳಗಡೆ ಅಷ್ಟೇ, ಆ ಪ್ರಾಸೆಸ್ ನಡೀತಾ ಇದೆ ಅಷ್ಟೇ. ಒಳ್ಳೆ ಅನುಭವಗಳೇ ಆಗಿದೆ ಮೇಡಮ್ ನಿಮಗೆ, ಕಂಟಿನ್ಯೂ ಮಾಡಿ, ನಿಲ್ಲಿಸ್ಬೇಡಿ. ಆಯ್ತು ಮೇಡಮ್. ಒಂದು ನಮ್ಮ ಮಕ್ಳನ್ನು ಕೂಡ ಕೂರಿಸ್ಕೋಬಹುದಾ ಮೇಡಮ್ ಈ ಧ್ಯಾನದೊಳಗೆ ನಾವು? ಖಂಡಿತ ಕೂರ್ಸಿ. ಅಂದ್ರೆ ಅವ್ರ ಏಜ್ ಎಷ್ಟಿದೆ ನೋಡಿ, ಅವ್ರು ಬಲವಂತ ಮಾಡ್ಬೇಡಿ. ಅವ್ರು ಎಷ್ಟೊತ್ ಕೂರಕ್ಕಾಗುತ್ತೋ ಅಷ್ಟೊತ್ ಕೂತ್ಕೊಂಡು ಹೇಳ್ಬಿಡಿ, ನೀನು ಎದ್ದೇಳ್ಬೇಕಾದ್ರೆ ಕಣ್ಗಳ್ ಕೈ ಮೇಲೆ ಇಟ್ಕೊಂಡು ಎದ್ಬಿಡು ಅಂತ ಹೇಳಿ, ಎಷ್ಟೊತ್ತಾದ್ರೆ ಅಷ್ಟೊತ್ ಮಾಡಕ್ಕೆ. ಈಗ 10th ಹೋಗ್ತಾ ಇದ್ದಾನೆ ಮೇಡಮ್. ಈಗ ನಾಳೆಯಿಂದ ಹಾಸ್ಟೆಲಿಂದ ಬರ್ತಾ ಇದ್ದಾನೆ, ಹಂಗಾಗಿ ಕೇಳ್ತಾ ಇದ್ದೇನೆ. ಮಾಡ್ಲಿ, ಅವ್ರ ಏಜ್ ಎಷ್ಟಿದೆಯೋ ಅಷ್ಟ್ ನಿಮಿಷ ಮಾಡ್ಬೋದು. ಇನ್ನೂ ಜಾಸ್ತಿ ಅವ್ರಾಗೆ ಅವ್ರು ಇಷ್ಟಪಟ್ಟು ಮಾಡಿದ್ರು ಒಳ್ಳೇದೇ, ಬಲವಂತ ಬೇಡ. ಅವ್ರಿಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ ಮಾಡ್ಲಿ. ಬೆಳಿಗ್ಗೆನೂ ಕೂರಿಸ್ಬೋದು, ಸಂಜೆ ಈಗ ಯಾವಾಗಾರು ಕೂರ್ಸಿ, ಆ ಟೈಮಲ್ಲಿ ಅವ್ರಿಗೆ ಆಗದಿದ್ರು ಆಮೇಲೆ ಯೂಟ್ಯೂಬ್ ಅಲ್ಲಿ ಇರುತ್ತೆ, ಹಾಕೊಂಡ್ ಕೂರ್ಸಿ. ಒಟ್ಟು ಗ್ರೂಪ್ ಅಲ್ಲಿ ಮಾಡಿದ್ರೆ ಅದ್ರ ಎಫೆಕ್ಟ್ ಜಾಸ್ತಿ. ಇವಾಗ ನೋಡಿ, ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಕೇಳುವಾಗ ಆ ಗ್ರೂಪ್ ಎನರ್ಜಿ ಏನಿರುತ್ತೆ ಅದು ಝೂಮೇ ಆಗಿರಬಹುದು, ಆದ್ರೂ ಅಟ್ ಎ ಟೈಮ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ ಮಾಡುವಾಗ ಅದ್ರ ವೈಬ್ರೇಷನ್ಸ್ ಬೇರೆ ಇರುತ್ತೆ, ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಂಗಾಗಿ ಆದಷ್ಟು ಯಾರು ಮಾಡಿದ್ರು ಗ್ರೂಪ್ ಅಲ್ಲಿ ಮಾಡಿದಾಗ ಚೆನ್ನಾಗಿರುತ್ತೆ. ಇನ್ನೇನ್ ನಮ್ಗೆ ಆಗೋದೇ ಇಲ್ಲ ಅಂದಾಗ ಯಾವ ಟೈಮ್ ಆಗುತ್ತೋ ಆ ಟೈಮ್. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಬಲವಂತ ಮಾಡ್ಬೇಡಿ ಅವರಿಗೆ, ಯಾಕೆಂದ್ರೆ ಆ ಟೈಮಲ್ಲಿ ನಾವ್ ಎಷ್ಟು ಬಲವಂತ ಮಾಡಿದ್ರೆ ಅವ್ರು ಅಷ್ಟು ಅದಕ್ಕೆ ಆಪೋಸಿಟ್ ಆಗ್ಬಿಡ್ತಾರೆ ಮಕ್ಳು. ಹಾಗಾಗಿ ಬಲವಂತ ಮಾಡ್ಬೇಡಿ, ಒಳ್ಳೆ ರೀತಿಲಿ ಹೇಳಿ. 10th ಅಂತ ಇದ್ದೀರಾ, ನೆಕ್ಸ್ಟ್ ಹೈಯರ್ ಎಜುಕೇಶನ್ಗೂ ಹೆಲ್ಪ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ ಅವ್ರಿಗೆ. ಅವನಿಗೂ ಇಲ್ಲ ಮಾಡ್ತೀನಿ ಕಣಮ್ಮ ಅಂತ ಹೇಳಿದಾನೆ, ಫೋನಲ್ಲೆಲ್ಲ ಹೇಳಿದೀನಿ. ಹಂಗಿದ್ರೆ ಅವ್ನು ಇಷ್ಟಪಟ್ಟು ಮಾಡಿದ್ರೆ ಮಾಡ್ಲಿ, ಅವ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ. ಆಯ್ತು ಮೇಡಮ್, ಸರಿ. ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್, ಹೇಳಿ ಪದ್ಮ ಮೇಡಮ್, ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಹೇಳಿ. ಮೇಡಮ್, ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿದೆ ನಿಮ್ದು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಾಧ್ಯಾಯ ಯೋಗ, ಅದನ್ನ ಕ್ಲಾಸ್ ಅಟೆಂಡ್ ಮಾಡಿದೆ ಮೇಡಮ್. ಕೇಳ್ತಾನೆ ಮೆಡಿಟೇಷನ್ ಮಾಡಿದೆ, ಕೇಳ್ತಾನೆ ಹಾಗೆ ನಿದ್ದೆ ಹೊಟ್ಟೋಗ್ಬಿಟ್ಟಿತ್ತು ನಾನು. ಅಯ್ಯೋ ಮೇಡಮ್ ಹೊಟ್ಟೋಗ್ಬಿಟ್ಟವ್ರೆ, ಕ್ಲಾಸ್ ಇದಾಗದ, ಮತ್ತೆ ರಿಪೀಟ್ ಮಾಡ್ಕೊಂಡ್ ಕೇಳಿದೆ ಮೇಡಮ್. ಚೆನ್ನಾಗಿತ್ತು, ಪರಶುರಾಮರದ ಆರೋಗ್ಯ ಆಗಿ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಸತ್ಯವತಿದು ಇದೆಲ್ಲ ನನ್ ಟಾಪಿಕ್ ಚೆನ್ನಾಗಿತ್ತು ಮೇಡಮ್. ನೆನ್ನೆ ದಿನ ಕ್ಲಾಸ್ ಯಾವ್ದೋ ಒಂದು ಮೇಡಮ್, ಹೆಂಗಪ್ಪ ಇದನ್ನ ತೆಗಿಯೋದು, ಕ್ಲಾಸ್ ಹೆಂಗೆ ಅಟೆಂಡ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಆಮೇಲೆ ಹಾಕಿದ್ರಿ ನೀವು, ನಾನ್ ಹೆಂಗೆ ಓಪನ್ ಮಾಡೋದು ಅಂತ ಹೆಂಗೆ ಅಂತ ಗೊತ್ತಾ. ಪತ್ರಿಜಿ ಸರ್ ಇರ್ಬೋದು, ನೀವು ದೇವ್ರಿಗೆ ಇರ್ಬೋದು, ನೀವೇನ್ ಮಾಡಿದ್ರಿ, ನನ್ಗೆ ಹೇಳ್ಕೊಟ್ಟಂಗಾಯ್ತು. ನನ್ಗೆ ಚಾಟ್ ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ಟೆ ಬಂದ್ಬಿಡ್ತು. ಚಾಟ್ ಲಿಂಕ್, ಲೈವ್ ಲಿಂಕ್, ಚಾಟ್ ಲೈವ್ ಲಿಂಕ್ ತಕ್ಷಣ ಬಂದ್ಬಿಟ್ಟು ನೀವು ಬಂದ್ಬಿಟ್ರೆ ಕ್ಲಾಸ್ ಬಂತು ಎಷ್ಟ್ ಖುಷಿ ಆಗ್ಬಿಡ್ತು ಅಂತಂದ್ರೆ, ಅದ್ ಹೆಂಗ್ ಬರುತ್ತೆ ಅನ್ನೋ ಗೊತ್ತಿಲ್ಲ ನನ್ಗೆ. ಇದೇ ಫಸ್ಟ್ ಮಕ್ಕಳು ಜಾಸ್ತಿ ಯೂಸ್ ಮಾಡೋದ್ ಗೊತ್ತಿಲ್ಲ. ಯೂಟ್ಯೂಬ್ ಅಂತ ವಾಟ್ಸಪ್ ಆಗುತ್ತೆ, ಇದು ನೀವು ಇದು ಜೂಮ್ ಕಾಲ್ ಎಲ್ಲ ಇದನ್ನ ಅಟೆಂಡ್ ಮಾಡ್ತಿಲ್ಲ ಲೈವ್. ಅದನ್ನ ಹೆಂಗ್ ತೆಗಿಯೋದಪ್ಪ, ಮೇಡಮ್ ಹಾಕೋರಲ್ಲ ಕ್ಲಾಸು ಅಂತ ನೋಡ್ಬೇಕಲ್ಲ, ನಾನು ಕೇಳ್ಬೇಕಲ್ಲ ಅವ್ರದ ಅಂತ ಹೇಳ್ಬಿಟ್ಟು ಹೆಂಗ್ ಹೊಡೋದ್ನ ಗೊತ್ತಿಲ್ಲ, ಟಕ್ ಅಂತ ಬಂದ್ಬಿಡ್ತು ಮೇಡಮ್. ಬರುತ್ತೆ ಮೇಡಮ್, ಕಲಿತಾ ಇರ್ತೀರ, ಎಲ್ಲಾ ಕಲ್ಸುತ್ತೆ ಧ್ಯಾನ. ಬಂತು, ಪರವಾಗಿಲ್ಲ. ಈ ಒಂದು ಧ್ಯಾನದಿಂದ ಎಲ್ಲಾದ್ರೂ ಕಲ್ಸ್ಕೊಡ್ತದೆ. ಈ ಮೊಬೈಲ್ಗೆ 1 ಕೋಟಿ ನಮಸ್ಕಾರ, ಪತ್ರಿಜಿ ಸರ್ಗೂ 1 ಕೋಟಿ ನಮಸ್ಕಾರ, ನಮ್ ಮೇಡಮ್ಗೂ 1 ಕೋಟಿ ನಮಸ್ಕಾರ. ಅದು ನಾನು ಧ್ಯಾನ ವಿಹಾರ ನೋಡ್ತೀನಲ್ಲ ಮೇಡಮ್, ವಾಕ್ಯ ಧ್ಯಾನ ವಿಹಾರ ಸೌಮ್ಯ ಮೇಡಮ್ದು, ನೀವು ಬರ್ತೀರಿ ಅಲ್ಗ. ಇದು ಅಖಂಡ ಧ್ಯಾನದೆಲ್ಲ ತೋರಿಸ್ತಾರಲ್ಲ, ಪಿರಮಿಡ್ದೆಲ್ಲ, ಕಾವೇರಿ ಪಿರಮಿಡ್ ಎಲ್ಲ. ನಮ್ ಮೇಡಮ್ ಬಂದ್ಬಿಟ್ರು, ಶಾಂತಲಾ ಮೇಡಮ್ ಅವ್ರು ಬಂದ್ಬಿಟ್ರು ಅಂತೀನಿ ನಾನು. ಪದೇ 2-3 ಸರಿ ತೋರಿಸ್ತಾರ ನಿಮ್ಮನ್ನ. ನಾನ್ ಧ್ಯಾನ ಇವಾಗ ವಾರ್ತೆಗಳು ನೋಡ್ತೀನಿ ಮೇಡಮ್. ಮೊನ್ನೆದು ಹಾಕಿದಾರೆ, ಅಖಂಡ ಧ್ಯಾನದು ಹಾಕಿದ್ರು ಮೇಡಮ್. ಎಲ್ಲ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ವಾರ ಬತ್ತು, ಶನಿವಾರ ಬತ್ತು ಅಂದ್ರೆ ಕೇಳ್ತಾ ಇರ್ತೀನಿ. ಭಾನುವಾರ ಬತ್ತು ಅಂತಂದ್ರೆ ಯಾವ್ದಾದ್ರು TMC ಚಾನೆಲ್ ಅಲ್ಲಿ ಫುಡ್ ಹೇಳ್ಕೊಡ್ತಾರೆ. ಇವತ್ತು ಉಪ್ಪಿಟ್ಟು ಹೇಳ್ಕೊಟ್ಟಿದ್ರು, ಉಪ್ಪಿಟ್ಟು ಮಾಡಿದೆ ನಾನು. ನೋಡಿ ಎಲ್ಲಾ ಒಳ್ಳೇದು, ಅದ್ರಲ್ಲಿ ಬರೋವೆಲ್ಲಾನು ಎಲ್ಲರೂ ಉಪಯೋಗಕ್ಕೆ ಮಾಡಿರ್ತಾರೆ. ಸಾತ್ವಿಕ ಆಹಾರದ್ದು ಬೆಳ್ಳುಳ್ಳಿ ಹಾಕ್ತೇನೆ ಮಾಡಿರ್ತಾರ ಒಬ್ಬೊಬ್ರು, ಅದನ್ನ ನೋಡ್ಕೊತೀನಿ ನಾನು. ಏನೆಲ್ಲ ಆಯ್ತಪ್ಪ ಇದ್ರಲ್ಲಿ ಅಂತ. ಹೌದು, ಎಷ್ಟೋ ಜನಕ್ಕೆ ಇನ್ನ ಅವೆಲ್ಲ ಬರ್ತಾ ಇರೋದ್ ಗೊತ್ತಿಲ್ಲ. ನೋಡಿ, BMC ಕನ್ನಡದಲ್ಲಿ ಎಲ್ಲ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರ್ತಾ ಇರುತ್ತೆ, ಎಲ್ಲಾ ನೋಡಿ. ಧ್ಯಾನ ವಿಹಾರಿ ನೋಡಿದ್ರೆ ನಿಮ್ಗೆ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ, ವಿಷಯಗಳು ಇವೆಲ್ಲ ನೋಡಿ. ನಾನು ಈಗ ಒಂದ್ ಸ್ವಲ್ಪ ದಿನದಿಂದ
ಅಟೆಂಡ್ ಮಾಡ್ತಾ ಇದ್ದೀನಿ, ಅದನ್ನು ಹಾಕಬಿಡ್ತೀನಿ ಬಂದ ತಕ್ಷಣನೇ ಹಾಕೊಂಡ್ ನೋಡ್ತಾ ಇರ್ತೀನಿ ಮೇಡಮ್. ವೆರಿ ಗುಡ್. ಎಸ್ ಅನಿತಾ ಮೇಡಮ್ ಹೇಳಿ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಇದಾವೆ ನಂದು, 3 ತಿಂಗಳಾದ್ರೂನು. ಆದ್ರೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಚಾನ್ಸ್ ಬೇಕಲ್ವಾ, ಟೈಮ್ ಆಗೋಗುತ್ತೆ ಅಂತ. ಇಲ್ಲ, ಒಂದ್ ಕೆಲ್ಸ ಮಾಡಿ ಮೇಡಮ್, ಒಂದಿನ ಫುಲ್ ನಿಮ್ಗೆ ಇಟ್ಬಿಡ್ತೀನಿ, ಒಂದಿನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಂತಾನೆ ಮಾಡಿರಂತ ಹೇಳಿ. ಮುಂಚೆ ನಾನು ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೆ, ನಮ್ಮ ಜೈಹೋ ಮೆಡಿಟೇಷನ್ ಅವ್ರದೇ ಒಬ್ಬೊಬ್ರದ್ದು ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಒಂದಿನ ಇರ್ತಾ ಇತ್ತು. ಆತರ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ 3 ತಿಂಗಳೇ ಮೆಡಿಟೇಷನ್. ಆದ್ರೆ ಇಷ್ಟೊಂದು ಇಂಪ್ರೂವ್ ಆಗುತ್ತಾ ಅಂತ. ಇರ್ಲಿ ಮೇಡಮ್, ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಅದನ್ನ ಹೇಳಿದ್ದೆ, ಯಾಕೆಂದ್ರೆ ಅದೆಲ್ಲ ಪೂರ್ವ ಜನ್ಮದ್ದು ನಿಮ್ದು ಇರುತ್ತೆ ಅಲ್ಲಿ ಸಂಸ್ಕಾರ, ಅದು ಇವಾಗ ಕಂಟಿನ್ಯೂ ಆಗಿದೆ, ಬೇಗ ಆಗುತ್ತೆ ಅಷ್ಟೇ. ಒಂದು ಗಿಡ ನೋಡಿದ್ರು ಭಯ ಆಗೋದು, ಒಂದು ಮರ ನೋಡಿದ್ರು ಭಯ ಆಗೋದು, ಏನು ಒಂದ್ ನಾಯಿ ನೋಡಿದ್ರು, ಒಂದ್ ಮನುಷ್ಯನ್ ನೋಡಿದ್ರು ಭಯ ಆಗೋದು. ಈಗ ಏನ್ ನೋಡಿದ್ರು ಖುಷಿಯಿಂದಾನೇ ಇದೀನಿ ನಾನು. ಅದು ನನಗೆ ನನ್ ತಲೆ ಏನಾಗಿತ್ತು ಅಂದ್ರೆ 2 ತಿಂಗಳಿಂದ ಮೆಡಿಟೇಷನ್ ಮಾಡ್ತಾ ಇರುವಾಗೆ, ನಾನ್ ಮೆಡಿಟೇಷನ್ ಮಾಡ್ತಾ ಇದ್ದಾಗ ನನ್ ತಲೆಯಲ್ಲೇ ಹುಳ ಓಡಾಡ್ದಂಗ ಆಗೋದು ಮೇಡಮ್ ನನಗೆ. ಆದ್ರೆ ನನಗ್ ತುಂಬಾ ಭಯ, ಏನಾದ್ರು ನನಗೇನು ಹುಚ್ಚುಗಿಚ್ಚು ಹಿಡಿದು ಬಿಡುತ್ತಾ ಅಂತ ಭಯ ಆಗೋದು ನಿಜವಾಗ್ಲು. ಆದ್ರೆ ನಿಮ್ಗೆ ಕಾಲ್ ಮಾಡಿದ್ದೆ ನಾನು, ನೀವು ಬಿಸಿ ಅಂತ ಬಿಸಿ ಇದೀನಿ, ನಂಗೆ ಮೆಸೇಜ್ ಮಾಡಿ ಮೇಡಮ್. ಯಾರಾದ್ರೂ ಆಗ್ಲಿ ಅರ್ಜೆಂಟ್ ಇರೋರು, ಏನಾದ್ರು ಹೇಳ್ಬೇಕು ಅನ್ಕೊಂಡವ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಅದ್ ನೋಡ್ಕೊಂಡು ನಾನು ಅಲ್ಲೊಂದು ವಾಯ್ಸ್ ಮೆಸೇಜ್ ಹಾಕಿದ್ರು ಸಾಕು. ಆದ್ರೆ ಮೆಡಿಟೇಷನ್ ಅಂತೂ ಬಿಡ್ಲಿಲ್ಲ ನಾನು. ನೀವು ಪಿರಮಿಡ್ ಇದಾಗ್ತಾ ಇದೆ ಅಂತ ಹೇಳಿದ್ರಿ, ಕನ್ಸ್ಟ್ರಕ್ಷನ್ ಅಲ್ಲಿದ್ದೀನಿ, ಬಿಸಿಲಿದ್ದೀನಿ, ಮತ್ತೆ ಮಾಡಿ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಕಾಲು ಮಾಡಿಲ್ಲ ನಾನು. ಏನಾದ್ರೂ ಆಗ್ಲಿ ಬಿಡ್ಬಾರ್ದು, ಹೇಳ್ತಾ ಇದಾರಲ್ಲ ಈ ತರ ನಾವ್ ಮಾಡ್ಲೇಬೇಕು ಅಂತ. ಅಂದ್ರೆ ದಿನಾ ಹುಳ ಓಡಾಡ್ದಂಗೆ ಆಗೋದು ಮೇಡಮ್ ತಲೆಯಲ್ಲಿ. ಬ್ರೈನ್ ಅಲ್ಲೇ ಒಂಥರ ನರಗಳು ಓಡಾಡೋದೇ ಗೊತ್ತಾಗ್ತಾ ಇತ್ತು ನನಗ್ ಚೆನ್ನಾಗಿ. ಏನಾದ್ರೂ ಆಗ್ಬಿಡತ್ತಪ್ಪ, ಏನಾದ್ರೂ ಆಗ್ಬಿಡತ್ತ ನನಗೆ ಅಂತ ಭಯ ಆಗೋದು. ಭಯ ಆದ್ರೂ ನಾನ್ ಬಿಡ್ಲಿಲ್ಲ, ಏನಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಂದ್ರೆ ತುಂಬಾ ಖುಷಿಯಿಂದ ಇದೀನಿ. ಮತ್ತೆ ನನಗೆ ಸಹಸ್ರಾರದ ಇಲ್ಲಿ ಆಕ್ಟಿವೇಟ್ ಆಗೋ ಚಕ್ರಗಳೆಲ್ಲ ಗೊತ್ತಾಯ್ತು. 3 ಸರಿ ಗೊತ್ತಾಗಿದೆ ಮೇಡಮ್. ವೆರಿ ಗ್ರೇಟ್ ಮೇಡಮ್, ಗ್ರೇಟ್. ನನಗೆ ಮೆಸೇಜ್ ಮಾಡಿ, ಇವತ್ ನನಗೆ ಮೆಸೇಜ್ ಮಾಡಿ, ನಾನ್ ನಿಮ್ಗೊಂದಿನ ಹೇಳ್ತೀನಿ, ಅವತ್ತು ಹೇಳಿರುತ್ತೆ ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇವತ್ತು ನಂಬರ್ ಇದೆ ಅಲ್ಲ, ಮೆಸೇಜ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಮಾಸ್ಟರ್ಸ್, ಅವರೇ ಎಕ್ಸಾಂಪಲ್. ಅಂದ್ರೆ ನಮ್ಗೆ ಎಷ್ಟು ವರ್ಷಗಳಿಂದ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಸಾಧನೆ ಅನ್ನೋದು ಮಾಡಿದ್ರೆ ಖಂಡಿತ ಎಲ್ಲರಿಗೂ ಅದರಿಂದ ಉಪಯೋಗ ಆಗುತ್ತೆ. ಪೇಷನ್ಸ್ ಬೇಕು, ಏನೇ ಎಕ್ಸ್ಪೀರಿಯನ್ಸ್ ಗಳಾದ್ರೂ ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಪೇಷನ್ಸ್ ಇಟ್ಕೊಂಡು ಮಾಡಿದಾಗ ಎಲ್ಲ ಎಕ್ಸ್ಪೀರಿಯನ್ಸಸ್ ಎಲ್ರಿಗೂ ಆಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನಾಳೆ ಬೆಳಗ್ಗೆ 2 hours ಧ್ಯಾನದಲ್ಲಿ ಭೇಟಿಯಾಗೋಣ ಮಾಸ್ಟರ್ಸ್. ಚಾಟಲ್ಲೂ ಸುಮಾರು ಜನ ಹಾಕಿದ್ದೀರಾ, ಎಲ್ಲ ಚೆನ್ನಾಗಿತ್ತು ಅಂತ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರು ಡಿಸ್ಕಂಟಿನ್ಯೂ ಮಾಡಬೇಡಿ, ಕಂಟಿನ್ಯೂ ಮಾಡಿ ಎಲ್ಲರೂ. ಈ 11 days 2 hours ಚಾಲೆಂಜ್ ಅಂತೂ ಯಾರು ತಗೊಂಡಿದ್ದೀರಾ ಅವ್ರಿಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಲೈಫಲ್ಲೂ ಟ್ರಾನ್ಸ್ಫಾರ್ಮೇಶನ್ ಖಂಡಿತ ಆಗ್ತೀರಾ. ಜಾಯಿನ್ ಆಗಿರೋರು ಎಂಡ್ವರೆಗೂ 11 days ಕಂಪ್ಲೀಟ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಲೆಟ್ ಅಸ್ ಎಂಡ್ ದ ಸೆಷನ್.